ಲಾಲ್ ಇವಾಗ ಇಲ್ಲಿ ಇಲ್ಲ, ಯಾವುದೋ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ಟ, ಜೈಲಲ್ಲಿದ್ದಾನೆ. 6 ತಿಂಗಳಾದ್ಮೇಲೆ ಅವನು ಆಚೆ ಬರೋದು. ಏನಾದರೂ ಸರಿ, ನಮಗೆ ಒಳ್ಳೆ ಆದರೆ ಸಾಕು. ಹಾಗಾದ್ರೆ ಲಾಲ್ ಬರೋವರೆಗೂ ನೀನೇ ನಾಯಕನಾಗಿರ್ಬೇಕು. ಏನೊಳ್ಳೆ ಗಂಡು, ಅವನು ಗಂಗಾ ಬರ್ತಿದ್ದಾನೆ ನೋಡು. ಅವ್ರು ಬರ್ತಿದ್ದಾರೆ. ಸಿಗರೇಟ್ ಬೇಕಾ? ನಿಮಗೇನಾದರೂ ಒಂದು ಬೇಕಾ? ನೀವೇ ಇಟ್ಕೊಳ್ಳಿ, ಒಂದು ವೇಳೆ ಬೇಕಾದರೆ. ಪ್ರತಿಯೊಂದು ಸರಿ ನೀವು ಜೈಲಿಗೆ ಹೋಗ್ಬೇಕಾದ್ರೆ ಲಾಲ್ ಜೊತೆ ಇರೋರೆಲ್ಲ ಭಾಳ ಆಟ ಆಡ್ತಾ ಇದ್ರು. ಎಷ್ಟು ದಿನ ಅಂತ ಹೀಗೆ ಕುತ್ಕೊಂಡು ಟೀ ಕುಡಿತಾ ಇರ್ತೀರಾ? ಜೀವನದಲ್ಲಿ ಮುಂದೆ ಬರ್ಬೇಕಂತ ಏನು ಉದ್ದೇಶ ಇಲ್ವಾ? ಹೀಗೆ ಆದರೆ ಕೊನೆ ಕಾಲಕ್ಕೂ ಯಾರೂ ಬರಲ್ಲ. ನೀನೇನು ಈ ಥರ ನಗ್ತಾ ಇದೆಯಾ? ಅಲ್ಲ, ನಾ ಈ ಕೊಡ್ತಿರೋ ಟೀಗೆ ನಾವು ಹೆಂಗಿದ್ರು ವಾಪಸ್ ಕೊಡಲ್ಲ ಅಂತ ಗೊತ್ತಿದ್ರು ನಮ್ಗೆ ಗೊತ್ತಾದಲ್ಲ, ಅದೇ ನಮ್ಗೆ ನಗು ಬರ್ತಿದೆ. ಇಲ್ಲಿ ನೋಡು, ನಿನ್ನಿಂದನೇ ಇವ್ನು ಕೆಟ್ಟೋಗ್ತಾ ಇರೋದು. ನಿನ್ನ ಜೊತೆ ಇನ್ನೊಬ್ನು ಬರ್ತಾ ಇದ್ನಲ್ಲ, ಅವನು ಮಣಿಗಂಡ, ಅವನೀಗ ಭಾಳ ರೌಡಿಸಮ್ ಮಾಡ್ತಾ ಇದ್ದಾನೆ. ಅವನು ಮೊದಲಿನ ಥರ ಇಲ್ಲ, ಈಗ ಭಾಳ ರೌಡಿಸಮ್ ಮಾಡ್ತಾ ಇದ್ದಾನೆ. ಯಾರು ಏನಂತ ವಿಚಾರಿಸೋದೇ ಇಲ್ಲ, ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತಾನೆ. ಅವನಿವಾಗ ಬೇರೆಯವ್ರ ಜೊತೆ ಸೇರಿದ್ದಾನೆ. ಅವನ ಹೆಸರು ಏನೋ ವಿನಾಯಕ ಮೂರ್ತಿ ಅಂತೆ. ಅವನು ಒಂದಂತ ಹೇಳಿದ್ರೆ ಇವನು 2 ಮುಗಿಸ್ತಾ ಇದ್ದಾನೆ. ಬಹಳ ಮೋಸವಾಗಿಬಿಟ್ಟಾನೆ. ಅವನಿವಾಗ ಏನು ಹೇಳಿದ್ರು ಕೇಳಲ್ಲ. ಅಲ್ಲಿ ಬರ್ತಾ ಇದ್ದಾನೆ ನೋಡು. ಇದೇ ರೂಟಲ್ಲಿ ಅವನು ಯಾವಾಗಲೂ ಹೋಗೋದು. ಇವಾಗ ಏನಾಗುತ್ತೋ, ಯಾರ ತಲೆ ಬೀಳುತ್ತೋ ಆ ದೇವರೇ ಎಲ್ಲ ಬಲ್ಲ. ಅಣ್ಣ ಅಣ್ಣ, ಏನೋ? ಆ ಬಿಟ್ಟಿ ಮಕ್ಕಳು ಮತ್ತೆ ರೌಡಿಗಳು ಬಂದಿದ್ದಾರೆ. ನೀನು ಕಾಸು ಕೊಟ್ಟು ತುಂಬಾ ದಿನ ಆಯ್ತು, ಅದಕ್ಕೆ ಈ ಬೋಟ್ನ ಸೀಸ್ ಮಾಡಕ್ ಬಂದಿದ್ದೀನಿ. ಏನು? ಎಲ್ಲೋ ಅಲ್ಲಿ ಗಾಡಿ ಸೋಡಾ? ಖಾಲಿ ಸೋಡಾ ಅಲ್ಲ, ಬಾಡಿ ಸೋಡಾ. ಏನಾದ್ರೂ ಇಲ್ಲಿ ಆ ತಾತಂಗೆ ಹೇಳ್ಬಿಡು, ಆ ಬೋಟ್ನ ಸೀಸ್ ಮಾಡ್ಬಿಡಿದೆ ಅಂತ. ನಿಮಗೆ ದುಡ್ಡು ರೆಡಿ ಮಾಡಕ್ ಹೋಗಿದ್ದಾರೆ, ಇವಾಗ ಬರ್ತಾರೆ. ನಾನು ಬೋಟ್ನ ಫೈನಾನ್ಸ್ ಕಂಪನಿ ಕೊಟ್ಟಾಯ್ತು. ಅವನಿಗೆ ಅದು ಬೇಕಂದ್ರೆ ಅಲ್ಲಿ ಬಂದು ತಗೊಂಡು ಹೋಗಿ ಕೇಳು. ಏನೋ ನೋಡ್ತಿದ್ದೀರಾ? ತಗೊಂಬಾರ. ಮಗನೇ ರಘು, ಅವನ್ನ ಬಿಟ್ಬಿಡಿ.
ಅವನ್ನೇನು ಮಾಡಬೇಡಿ. ನನ್ನ ಮೊಮ್ಮಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅವಳಿಗೋಸ್ಕರ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನಾನು. ಈ ಟೈಮಲ್ಲಿ ನೀವು ಬೋಟ್ ಎತ್ಕೊಂಡು ಹೋದ್ರೆ ನಂಬಿಕೆ ಇಲ್ಲ ಅಂದ್ರೆ ಇದನ್ನೆಲ್ಲ ನೋಡಿ. ಡಾಕ್ಟ್ರು ಬರ್ದಿರೋ ಮಾತ್ರೆ ಇಲ್ಲ ಇದೆ. ಓ ದೇವ್ರೆ, ನಾನು ಏನ್ ನಿಜ ಹೇಳಿದ್ರು ಇವ್ರು ನಂಬ್ತಾನೆ ಇಲ್ಲ. ನಿನ್ನ ಹತ್ರ ಹತ್ತು ಏನು ಪ್ರಯೋಜನ ಇಲ್ಲ. ಕೈಯಿಂದ ತಗೊಂಡಿರೋ ಕಾಸು ಫಸ್ಟ್ ಕೊಡಿ, ಇಲ್ಲಾಂದ್ರೆ ಅದ್ರ ಬದಲು ಈ ಬೋಟ್ನ ಸೀಸ್ ಮಾಡ್ಬಿಡಿ. ಬೇಡಪ್ಪ, ಬೇಡ, ದಯಮಾಡಿ ತಗೊಂಡೋಗ್ಬೇಡ. ಅಯ್ಯೋ, ಯಾರ ಹತ್ರ ತೋರಿಸ್ತಾ ಇದ್ದೀನಿ ನೀನು? ಏನಾಯ್ತು? ಎಲ್ಲ ದೇವ್ರ ಕೃಪೆ. ಮುಂಚೆ ತರ ನಿಮ್ ದರ್ಪ ತರ್ಸೋ ಕಾಲ ಅಲ್ಲ ಕಣೋ. ಇದ್ರ ಫಲಾನ ನೀವ್ ಅನುಭವಿಸ್ಲೇಬೇಕು. ಏಯ್ ನೋಡ ಇಲ್ಲಿ. ಸ್ನೇಹಿತ, ನೀನೇನೋ ಇಲ್ಲಿ? ನೀನ್ ಇಲ್ಲಿ ಬರ್ತೀಯ ಅಂತ ಅನ್ಕೊಂಡೇ ಇಲ್ಲ ಗೊತ್ತಾ? ಅಪ್ಕೊಳ್ಳೋದು ಮುತ್ಕೊಡೋದು ಎಲ್ಲ ಆಮೇಲೆ. ಬಾಡಿ ಸೋಡಾ ನನ್ನ ಅಪ್ಪನ್ ಫ್ರೆಂಡ್ ಕಣೋ. ಅವ್ರ ಎದೆ ಮೇಲೆ ಕೈ ಇಡ್ಬೇಕಾದ್ರೆ ನಾನು ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡ್ಯಾ? ಏನು ಅನ್ಕೊಂಡಿದ್ಯಾ ನೀನು? ನೀನ್ ಅಲ್ಲೂ ಹೋಗಿ ಇನ್ವಾಲ್ವ್ ಆಗ್ತೀನಿ. ನನ್ ಕೆಳಗಡೆ ಇರೋ ಏರಿಯಾ ಮೇಲೆ ಕೈ ಇಡ್ಬೇಡ ಅಂತ ನಾನು ಹೇಳಿದ್ದೆ ಅಲ್ವಾ ನಿಂಗೆ? ಮುಂಚೆ ನಾನ್ ನಿನ್ನ ಕರ್ಕೊಂಬಂದಿದ್ ಸಮಯದಲ್ಲಿ ನಾನ್ ನಿನ್ಗೇನ್ ಹೇಳಿದ್ದೆ ಅಂತ ಜ್ಞಾಪಕ ಇದ್ಯಾ ಏನು? ಅವಾಗ ನೀನು ಹರಿಸ್ತಿದ್ ಕಣ್ಣೀರಲ್ಲಿ ಉಪ್ಪಿರ್ಲಿಲ್ವಾ? ಈ ತರ ನಂಬಿಕೆ ದ್ರೋಹ ಮಾಡ್ತಾ ಇದೆಯಲ್ಲ. ನಿನಗಿಷ್ಟ ಇಲ್ದೆ ಆ ಕೆಲಸ ನಾನ್ ಮಾಡೋದೇ ಇಲ್ಲ ಕಣೋ. ಏಯ್, ನೀನ್ ಸ್ಟ್ರೈಟಾಗಿ ಆ ಫೈನಾನ್ಸ್ ಕಂಪನಿಗೆ ಹೋಗಿ ಆ ಬಾಡಿ ಸೋಡಿನ ಫುಲ್ ದುಡ್ಡನ್ನ ನಾನೇ ಕಟ್ತೀನಿ ಅಂತ ಹೋಗಿ ಹೇಳ್ಬಿಡು. ಸರಿ ಅಣ್ಣ. ಇನ್ನೂ ನಿನ್ಗೇನು ಸಂದೇಹ? ನಿನ್ನ ತಲೆಯಲ್ಲಿ ಅದನ್ನು ಕಟ್ಟಬೇಕು ಅಂತ ಪರಿಸ್ಥಿತಿ ನನಗೆ ಇಲ್ವೇ ಇಲ್ಲ ಕಣೋ. ನೀನು ಇಲ್ದಿರೋ ಆ ಸಮಯದಲ್ಲಿ ಇಲ್ಲೆಲ್ಲ ನಾನೇ ನೋಡ್ಕೊಂಡೆ ಕಣೋ. ನನಗೆ ತುಂಬ ಇಷ್ಟ ಆಯ್ತು ಕಣೋ. ಆಮೇಲೆ ಇಲ್ಲಿರೋ ಎಲ್ಲ ಲೋಕಲ್ ಏರಿಯಾನ ಹಿಡಿಯೋದಕ್ಕೆ ಸ್ವಲ್ಪ ದರೋಡೆ ಕೊಲೆಗಳನ್ನು ನಾನು ಮಾಡಿದೆ. ಆದರೆ ನನ್ನ ಮನಸ್ಸು ಪ್ರಕಾರ ಬಾಡಿ ಸೋಡಾಗೆ ನಾನು ದ್ರೋಹ ಮಾಡಬೇಕು ಅನ್ಕೊಂಡೇ ಇಲ್ಲ. ಸಾರಿ ಸ್ನೇಹಿತ. ಸರಿ ಸರಿ, ಅವ್ರಿಗೆ ನೀ ಮಾಡಿರೋ ದ್ರೋಹನ ನಾನು ಕ್ಷಮಿಸಿದ್ದೀನಿ. ತುಂಬ ಸಂತೋಷ ಕಣೋ. ನನ್ ಬಗ್ಗೆ ನಿಂಗೆ ಗೊತ್ತಲ್ಲ? ನನಗೆ ಚೆನ್ನಾಗಿ ಗೊತ್ತು ಮಗ. ಆಮೇಲೆ ಬೇರೆ ಯಾವ್ದು ವಿಶೇಷನಾ? ನೀನು ಮುಂಚೆಗಿಂತ ಇನ್ನೂ ಗ್ಲಾಮರ್ ಆಗ್ಬಿಟ್ಟೆ ಕಣೋ. ಜೈಲಲ್ಲಿ ನಿನಗೇನೋ ಸಮಸ್ಯೆ? ಹಂಗೆ ಒಂದ್ ಮಂತ್ರಿ ಜೊತೆ ಜಗಳ ಮಾಡ್ದಂತೆ ನಾನು ಆ ನ್ಯೂಸ್ ಪೇಪರಲ್ಲಿ ಓದ್ದೆ ಗೊತ್ತಾ? ಹೌದು, ಅವ್ನ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ಅದ್ಯಾಕೆಂದ್ರೆ ನಾವು ಮತ್ತೆ ಮತ್ತೆ ಅಲ್ಲೇ ಹೋಗ್ಬೇಕಲ್ವಾ. ಏನ್ ಹಂಗ್ ಮುಖ ನೋಡ್ತಿದ್ಯಾ? ಹೋಗಿ RR ಬಿರಿಯಾನಿ 2 ಚಿಕನ್ ಬಿರಿಯಾನಿ ತಗೊಂಡ್ ಬಾ ನನಗೆ ಅಂತ ಹೇಳು.
ಹಂಗೆ ಒಂದು ಫುಲ್ಲು ತಗೊಂಡ್ ಬಾ. ನಾವು ಎಣ್ಣೆ ಹೊಡೆದು ತುಂಬಾ ದಿವಸ ಆಯ್ತು ಅಲ್ವಾ? ನೀ ಇದನ್ನ ಎಲ್ಲಿಂದ ತಗೊಂಡ್ಬಂದೆ? ಏನ ಈ ಗಾಡಿನ? ನಾನು ಎಷ್ಟೊಂದು ಗಾಡಿನ ಫೈನಾನ್ಸ್ ಅವ್ರಿಗೆ ಇಟ್ಕೊಟ್ಟಿದ್ದೀನಿ. ಒಂದು ಗಾಡಿ ನನಗೂ ಇರ್ಬೇಕಲ್ಲ. ನಾನು ಈ ರೀತಿ ಒಂದು ಗಾಡಿಲಿ ಹೋಗಿ ಮಾತಾಡಿದ್ರೇನೆ ನನ್ನ ಬಟ್ಕಂಡು ಭಯ ಪಡೋದು. ನೀ ಹೇಳೋದು ಸರಿನೇ, ಆದ್ರೆ ನೀನ್ ಇವಾಗ ಏನ್ ಹೇಳಕ್ ಬರ್ತಿದ್ಯಾ? ನೀನ್ ಓನರ್, ನಾನ್ ಡ್ರೈವರ್. ಓಕೆ, ಇಲ್ಲಿ ನೋಡು ಮಗ, ನಾನೊಂದು ಜೋಕ್ ಹೇಳಿದೀನಿ, ನಿನ್ ನಗುವೇ ಬರ್ತಾ ಇರಲಿಲ್ಲ. ನಿನ್ ಬಾಯಿಂದ ದೊಡ್ಡದಾಗ ಒಂದು ನಗು ಬರೋದಕ್ಕೆ ನಾನೊಂದು ಜೋಕ್ ಹೇಳ ಮಗ. ಏನ್ ಹೇಳು? ಹೇಳಲ್ಲ. ನಾನು ಗಾಡಿನ ಒಂದು ಸೈಡಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ಹೇಳ್ತೀನಿ, ಓಕೆನಾ? ಇಲ್ಲಾಂದ್ರೆ ನೀನು ಸಂತೋಷದಲ್ಲಿ ಗಾಡಿನ ಆಚೆ ಬಿದ್ಬಿಟ್ರೆ ತಗೋ, ಇದನ್ನು ನೀನ್ ತಿನ್ನು. ಸಾಕು ಸಾಕು ಸಾಕು. ಆಮೇಲೆ ನೀನ್ ಕಮ್ಮಿಯಾಗಿ ತಿನ್ಬಿಟ್ಟು ಸಾಲಿಲ್ಲ ಅಂತ ನನ್ನ ಹತ್ರ ಹೇಳ್ಬಾರ್ದು. ನೀನ್ ಮೊದ್ಲು ಹೇಳ್ಬೇಕಾಗಿರೋ ವಿಷಯನ್ ಹೇಳಪ್ಪ. ತುಂಬಾ ಹೊತ್ತಿಂದ ಯಾಮಾರಿಸ್ತಾ ಇದ್ಯಾ. ಇಲ್ಲಿ ನೋಡೋ, ಅವರು ಎಲೆಕ್ಟ್ರಿಸಿಟಿ ಬೋರ್ಡ್ನಲ್ಲಿ ಮೆಂಬರ್ ಆಗಿದ್ರು. ಓರ್ ವರ್ಷ ಅವ್ರು ತೀರೋಗ್ಬಿಟ್ರು ಕಣ. ಅಮ್ಮ ಹೌಸ್ ವೈಫು. ಅವ್ರ ಎಲ್ಲ ಆಸ್ತಿಗೂ ಅವರೊಬ್ಬರೇ ವಾರಿಸು. ಒಂದೇ ಒಂದು ಹುಡುಗಿ. ನಾನು ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ. ಅವಳ ಹತ್ರ ನಿನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಅವಾಗ್ಲೇನೆ ನೀನು ಜೈಲಿಂದ ಆಚೆ ಬಂದೆ. ಅವಳಿಗೆ ನಿನ್ ಮೇಲೆ ತುಂಬಾ ಲವ್ ಕಣೋ. ನಮ್ ಶಾಲಿನೀಗ? ನಮ್ಮವಳಲ್ಲ, ನಿನ್ನವಳು. ಅವಳಿಗೆ ಈ ಜಾಗದ ಬಗ್ಗೆ ಹೇಳಿದ್ದೀನಿ. ಇವಾಗ ಬಂದ್ಬಿಡ್ತಾಳ ಗೊತ್ತಾ? ಅವಳಿಗೆ ನಿನ್ ಮೇಲೆ ದೊಡ್ಡ ರೀತಿಯಾದ ಮರ್ಯಾದೆ ಇದೆ. ನಾನು ತುಂಬಾ ಎಕ್ಸ್ಟ್ರಾ ಬಿಟ್ಟೆಲ್ಲ ಹಾಕಿ ನಿನ್ ಮೇಲೆ ತುಂಬಾ ಮರ್ಯಾದೆಯಾಗಿ ಹೇಳಿದ್ದೀನಿ. ನೀನ್ EEE ಓದಿದ್ಯಾ, ಕೈ ತುಂಬಾ ಸಂಪಾದನೆ ಮಾಡ್ತಿದ್ಯಾ ಅಂತ ಹೇಳಿದೀನಿ. ಆಮೇಲೆ ಮನೆ ಕಾರ್ ತೊಗೊಳೋದಕ್ಕೆ ಲೋನು ಕೊಡ್ತಾರೆ. ಅವನು ವೀರಾದಿ ವೀರ ಅಂತಾನು ಹೇಳಿದೀನಿ. ನೀನ್ ಯಾಕೆ ನನ್ ಬಗ್ಗೆ ಸುಳ್ಳು ಹೇಳ್ಬಿಟ್ಟು ನಿಜಾನ ಮುಚ್ಚಿಟ್ಟಿದ್ಯಾ ಅವಳ ಹತ್ರ? ಯಾಕೆ ಅಂತ ನಿನ್ ಗೊತ್ತಿಲ್ವಾ ಏನೋ? ನೀನ್ ಜೈಲಿಗೆ ಹೋಗಿರೋ ಆ ಸಮಯದಲ್ಲಿ ಆ ಶೆಟ್ಟಿ ನಮ್ಗೆ ಕೊಡ್ಬೇಕಾಗಿರೋ ದುಡ್ಡು ಬಾಕಿ ಇತ್ತಲ್ಲ, ಆ ದುಡ್ಡೇ ಕಣ ಈ ದುಡ್ಡು. ಸರಿ, ಹಾಗಾದ್ರೆ ಇಲ್ಲಿಡು. ದಯವಿಟ್ಟು ಎಲ್ಲಾ ದುಡ್ಡು ಖರ್ಚು ಮಾಡ್ಬೇಡ ಕಣ. ಸ್ವಲ್ಪ ದುಡ್ಡು ಮನೆಗೂ ಕೊಡ್ಬೇಕಣಪ್ಪ. ಅವಳು ಬಂದ್ಬಿಟ್ಲು ಕಣೋ. ಮಗ ಏನೋ, ನೀನ್ ಸ್ವಲ್ಪ ಡೀಸೆಂಟ್ ಆಗಿರೋ. ಆ ಬಟನ್ ಎಲ್ಲ ಸರಿಯಾಗಿ ಹಾಕು. ಓಕೆ ತಾನೇ? ಓಕೆ ಓಕೆ. ಹಾಯ್. ಹಾಯ್. ಹಲೋ. ಹೆಲೋ. ನಾನು ಯಾಕೆ ಇಲ್ಲಿ ವೇಟ್ ಮಾಡ್ಬೇಕು? ನೀವಿಬ್ರು ಏನಾದ್ರು ಮಾತಾಡ್ಕೊಂಡಿರ್ರಿ. ಏಯ್ ಮೋಜಿತು, ಗಾಡಿ ನೀನ್ ತಗೊಂಡ್ಬಂದ್ಬಿಡು. ನಾನು ಈ ಆಟೋಲ್ಲಿ ಹೋಗ್ಬಿಡ್ತೀನಿ. ಹೋಗ್ಲಿ, ರೈಟ್? ಗಾಡಿ ಬರ್ತಾ ಇದೆ, ಸರಿ ಹೋಗ್ರಿ. ಹುಷಾರು ಕಣೋ, ಭದ್ರ ಕಣೋ, ಕಡೆ ಹೋಗ್ರೋ. ಈ ಕಡೆ ಹೋಗ್ರಿ. ಲೋಕದಲ್ಲಿ ದೆವ್ವಗಳು ಬರ್ದೆ ಏನ್ ನರಕತ್ಲ ಬರ್ತಾರೆ? ಹೋಗಪ್ಪ ನೀನು. ಅಯ್ಯೋ ಅಣ್ಣ, ಏನಾಯ್ತು? ತುಂಬಾ ಏಟ್ ಬಿತ್ತ? ಅಯ್ಯೋ, ನನ್ ಮೂಳೆ ಮುರಿದೋಗಿರ್ತಾರ, ನನಗೆ ಡೌಟ್ ಬರ್ತಾ ಇದೆ. ಕಮಲಿ, ಇಲ್ಲಿ ನೋಡಮ್ಮ, ಒಂದ್ ನಿಮಿಷ ಇಲ್ಲಿ ಬಾಮ. ನಾನ್ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೋದಾ? ಅಯ್ಯೋ, ವಿಷಯನ ಹೇಳ್ಲೇಬೇಕಮ್ಮ, ನನಗೆ ತಲೆ ಸಿಡ್ದೋಗ್ಬಿಡುತ್ತೆ ಇಲ್ಲಾಂದ್ರೆ. ನೋಡು, ಏನಾದ್ರೂ ವಿಷಯ ಮಾತಾಡ್ಬೇಕು ಅಂದ್ರೆ ಹಣ ಕೊಟ್ಬಿಟ್ಟು ಮಾತಾಡು. ಹಾಗಾದ್ರೆ ನಾನ್ ನಿಮಗೆ ಬಿರಿಯಾನಿ ಕೊಡ್ಸಿದ್ನಲ್ವಾ, ಅದನ್ನ ನಾವು ತಿನ್ಬಿಟ್ವಿ. ಅಯ್ಯೋ, ಫಸ್ಟ್ ಹಣ ಕೊಟ್ಬಿಟ್ಟು ಏನಾದ್ರೂ ಮಾತಾಡು. ಇನ್ನೊಂದ್ ವಿಷಯ ಹೇಳ್ಬೇಕಂದ್ರೆ ಅದಕ್ಕೂ ಸೇರಿ ನಾನ್ ದುಡ್ಡು ಕೊಡ್ತೀನಿ. ಛೇ, ಪ್ರತಿಯೊಬ್ರು ಈ ರೀತಿ ಮಾಡ್ತಾ ಇದ್ರೆ ಹಾಗಾದ್ರೆ ನಾನೇನ್ ಮಾಡಕ್ಕಾಗತ್ತಂತ ನೀವೇ ಹೇಳಿ. ನೋಡೆ, ಹಣ ಕೈಯಲ್ಲಿಲ್ಲ ಅಂದ್ರೆ ದೇವ್ರು ಕೂಡ ನೀನು ನೋಡಲ್ಲ, ಆಯ್ತಾ? ಅಯ್ಯೋ, ವ್ಯಾಪಾರ ಸರಿಯಾಗಿ ಆಗ್ಲಿಲ್ಲಮ್ಮ, ಬರೋ ಶನಿವಾರ ಕೊಟ್ಬಿಡ್ತೀನಿ. ಅಯ್ಯೋ ಬಾಯ್ ಬಡ್ಕಿ, ನೀನ್ ಯಾಕೆ ಇಲ್ಲಿ ಬಂದು ಎಲ್ರಿಗೂ ತೊಂದ್ರೆ ಕೊಡ್ತಾ ಇದೀಯಾ? ನಾನ್ ಬರೋದು ನಿಮ್ಗೆ ತೊಂದ್ರೆನಾ? ಬಡ್ಡಿಗ್ ಬಿಡ್ತೀನಿ, ಆಯ್ತಾ? ಸುಮ್ನೆ ಅಲ್ಲ. ಯಾಕೆ ನೀನ್ ಬೆಳಗ್ಗೆ ಬಂದು ಎಲ್ರಿಗೂ ತೊಂದ್ರೆ ಕೊಡ್ತಾ ಇದೀಯಾ? ಏನು ನಾನು ನಿಮ್ ತರ ವೇಷ ಹಾಕೊಂಡು ಹಪ್ಳ ತಿಂಡಿ ಎಲ್ಲ ಮಾರಾಟ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ? ನೀನ್ ಹೆಂಗಿದ್ರು ಚೆನ್ನಾಗೇ ಇರ್ತೀಯ. ಇಲ್ಲ ಅಂದ್ರೆ ನೀನ್ ಕೊಡೋ ಟಾರ್ಚರ್ಗೆ ಬೇರೆ ಯಾರೇ ಆಗಿದ್ರು ಇನ್ನ ಹೊಡೆದಾಕ್ಬಿಡ್ತಾ ಇದ್ರು. ಹಾಗಾದ್ರೆ ಆಯ್ತು, ನಾನು ರೆಡಿ ಆಗೇ ಇದ್ದೀನಿ, ಬರ್ಲಿ ನೋಡೋಣ. ಏನೇ, ನೀನ್ ಎಂಜು ಕೈಲಿ ಕಾಗೆ ಓಡಿಸಲ್ಲ. ಅದೇ ಇರೋರ್ಗೆಲ್ಲ ನಿನ್ ಬಗ್ಗೆ ಚೆನ್ನಾಗೇ ಗೊತ್ತು. ನಿನ್ ಮುಖ. ಇಲ್ಲಿ ನೋಡಮ್ಮ, ಅವನೆಲ್ಲಮ್ಮ ನಿನ್ನೆ ರಾತ್ರಿ ಬಂದ್ರು, ನಿದ್ದೆ ಮಾಡ್ತಾ ಇದ್ದಾರೆ. ಏನಮ್ಮ ಅಲ್ಲಿ ಒಂದೇ ಜಗಳವಾಗಿತ್ತು?
ಇಷ್ಟು ದೊಡ್ಡ ಜಗಳಕ್ಕೆ ಅವಳೇ ಕಾರಣ. ಸರಿ, ನೀನು ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೆ? ಅವ್ರ ಕತೆ ಅವ್ರಿಗಾಯ್ತು, ನೀನು ಬರಬೇಕಿತ್ತಲ್ವಾ? ಲಕ್ಷ್ಮಿ ಎಲ್ಲಿ? ಅವಳು ಸ್ಕೂಲ್ಗೆ ಹೋಗ್ಬೇಕಾಗಿತ್ತಲ್ಲ. ಅಲ್ಲಿ ನೋಡು, ಅವಳು ಕೂತ್ಕೊಂಡು ಅಳ್ತಾ ಇದ್ದಾಳೆ. ಏನಕ್ಕೋ ಹಣ ಬೇಕಿತ್ತಂತೆ ಅಳ್ತಾ ಇದ್ದಾಳೆ. ನಿಮ್ಮ ಮಾವಯ್ಯ ನನ್ನ ಮದುವೆ ಮಾಡಿ ಹಣ ಎಲ್ಲ ಸಂಪಾದನೆ ನನ್ನ ಹತ್ರ ಕೊಟ್ಬಿಟ್ಟು ಭೂಮಿಲಿ ಹೋಗಿ ಕೂತ್ಕೊಂಡ್ಬಿಟ್ಟವ್ರೆ. ನೀನು ತೊಂದರೆ ಮುಗೀತು ಅಂತ ನಾನು ಸ್ವಲ್ಪ ಆರಾಮಾಗಿದ್ದೆ, ಹಂಗೆ ಬಂದು ನಿಂತ್ಕೊಂಡಿದ್ದೆ ನೋಡು. 4 ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಉಜ್ಬಿಟ್ಟು ಪಾತ್ರೆ ತಿಕ್ಬಿಟ್ಟು ಬರೋ ಕಷ್ಟ ನನಗೆ ಗೊತ್ತು. ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ? ನನ್ಗೆ ಓದಕ್ಕೆ ಇಷ್ಟನೇ ಇಲ್ಲ. ಏನು, ನಿನ್ನ ಪರೀಕ್ಷೆಲಿ ಏನಾದರೂ ಫೇಲ್ ಆಗ್ಬಿಟ್ಟಾ? ಅದೆಲ್ಲ ಅಲ್ಲ, ನನ್ ಕ್ಲಾಸ್ ಅವರೆಲ್ಲ ವೆಕೇಶನ್ಗೆ ಟೂರ್ಗೆ ಹೋಗ್ತಾ ಇದ್ದಾರೆ. ನಾನ್ ಮಾತ್ರ ಹೋಗ್ಲಿಲ್ಲ ಅಂದ್ರೆ ನನ್ನನ್ ಗೇಲಿ ಮಾಡ್ತಾರೆ. ಅವ್ರು ವಾಪಸ್ ಬಂದ್ಮೇಲೆ ಟೂರ್ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ನಾ ಹೋಗಲ್ಲ. ಏನು ಸ್ಕೂಲ್ಗ? ನೀನು ಹೋಗ್ಬೇಡ ಕಣೆ. ನೀನೇನು ಓದ್ಬಿಟ್ಟು ಕಲೆಕ್ಟರ್ ಆಗ್ಬೇಕಿತ್ತ ಏನು? ನೀನು ಹೋಗಿ ಆಂಡಿಪಟ್ಟಿ ಕಂಪನಿಗೆ ಹೋಗಿ ಲೆಕ್ಕಾಚಾರ ಕತೆ ನೋಡು. ಅದ್ರಲ್ಲಿ ಬರೋ ಹಣದಿಂದ ನಿನ್ನ ವಿದ್ಯಾಭ್ಯಾಸ ನೋಡ್ಕೊ. ದೊಡ್ಡ ದೊಡ್ಡ ವಿದ್ಯೆ ಎಲ್ಲ ಓದವ್ರು ಏನಾದ್ರು ಅಂತ ಗೊತ್ತಾ ನಿನ್ಗೆ? ಇವಳಿಗೆ ಬೇಕಾಗಿರೋದು ಟೂರ್ ತಾನೇ. ನೀನ್ ಜೈಲ್ಗೆ ಹೋಗಿ ನಿಮ್ಮ ಅಮ್ಮನ ಮದ್ವೆ ಆಗಿದ್ದ ಟೈಮ್ ಏನೋ ನನ್ನ ಮಗ ಜೈಲಲ್ಲೇ ಕೂತ್ಕೊಂಡವನೆ. ಅದ್ಕೆ ಹಾ, ನೀನ್ ಎದ್ಬಿಟ್ಟಪ್ಪ, ಕಾಫಿ ತರ್ಲಾ? ಆ ಕೋತಿ ಯಾಕೆ ಕೊಯ್ ಕೊಯ್ ಅಂತ ಮಾತಾಡ್ತಿದ್ದಾಳೆ? ಬೆಳಿಗ್ಗೆನೆ ಶುರು ಮಾಡ್ಬಿಟ್ಲಾ ಸ್ಪೀಕರ್ನ? ನನ್ ಪ್ಯಾಂಟ್ ಪಾಕೆಟ್ ಅಲ್ಲಿ ದುಡ್ಡಿದೆ, ಲಕ್ಷ್ಮಿಗೆ ಎಷ್ಟು ಬೇಕೋ ಅಷ್ಟನ್ನು ಕೊಟ್ಬಿಡಿ. ಅಯ್ಯೋ ರಾಮ, ಇಷ್ಟೊಂದು ಹಣ ಯಾರು ಕೊಟ್ರೆ? ಎಲ್ಲಿಂದ ಇತ್ತು? ಇದು ಲಾಲ್ದು. ಏನೋ ನೀನು ಜೈಲ್ಗೆ ಹೋದ, ದುಬೈಗೆ ಹೋದ? ಗಲ್ಫ್ಗೆ. ಜೈಲಲ್ಲಿ ಕೆಲಸ ಮಾಡಿದಕ್ಕೆ ಹಣ ಕೊಟ್ಟಿರೋದು. ನಿನಗೇನ್ ಬೇಕೋ ತಗೋಮ್ಮ. ನಿಂಗೆ ಎಷ್ಟೇ ಬೇಕು? 250. 250 ರೂಪಾಯಿ. ಇನ್ನೂ ಏನಾದ್ರು ಬೇಕಾ? ಏನ್ ಗೇಲಿ ಮಾಡ್ತಿದ್ದೀರಾ? ಎಲ್ಲಾರು ಕೈಯಲ್ಲಿ ಕಾಸು ತಗೊಂಡ್ಬರ್ತಾರೆ. 100 ರೂಪಾಯಿ ಜಾಸ್ತಿ ಬೇಕು, ಕೊಡ್ತೀರಾ? ಹೋಗೇ ಲೂಸು. ನನ್ ಮಗ ಜೈಲಲ್ಲಿ ಕಷ್ಟಪಟ್ಟು ಬೆವರು ಸುಸಿ ತಂದ್ಕೊ ಬಂದಿರೋ ಹಣ ಇದು, ಸುಮ್ನೆ ಅಲ್ಲ. ಆಯ್ತಾ? ಇಲ್ಲಿ ಬನ್ನಿ ಅಕ್ಕ. ಏನಾಯ್ತು? ಇದು ತಗೋ. ಇದು ದಯವಿಟ್ಟು ನಮ್ಮ ಯಜಮಾನ್ರನ್ನ ಏನು ಮಾಡಬೇಡಿ. ಹಂಗಂದ್ರೆ ಅವ್ನ ಬಜೆಟ್ ಇದೆಲ್ಲ ತಗೋಬರಮ್ಮ. ಏನ್ರ ಮಾಡ್ತಾ ಇದ್ದೀರಾ ಇಲ್ಲಿ? ಅದನ್ನ ನೀವು ಇವನ ಹತ್ರ ಕೇಳಿ. ಏನೋ ಮಾಡ್ತಾ ಇದ್ದೀರಾ ಅವನ್ನ? ನೋಡಿ ಇವ್ನು ಹೇಳ್ತಾನೆ ನೋಡಿ. ಏಳು ಬಾಣ ಇಲ್ದಿರಲ್ಲ ಇವ್ನ ಏನು ಮಾಡಬೇಡಿ ಸರ್, ಏನು ಮಾಡಬೇಡಿ ಸರ್, ಅವ್ರನ್ನ ಏನು ಮಾಡಬೇಡಿ ಸರ್, ಕರ್ಕೊಂಡು ಹೋಗ್ಬಿಡಿ ಸರ್. ಸರ್ ಸರ್ ಅವ್ರನ್ನ ಏನು ಮಾಡಬೇಡಿ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಅವ್ರ ಮೇಲೆ ಗಾದಿ ಹಚ್ಚ. ಏನು ಏನಿವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಯಾರೋ ನೀನು? ನಾನ್ ಲಾಲು. ನನ್ ಮನೆ ಈ ಕಾಲೋನಿನಲ್ಲೇ ಇದೆ. ಏನ್ ತೊಂದರೆ? ಇವನಿಂದ ಬಂದಿರೋ ಪ್ರಾಬ್ಲಮ್ಗೆ ನೀವು ಉತ್ತರ ಕೊಡ್ತೀರಾ? ಇವರಿಂದ ಆಗಿರೋ ಎಲ್ಲಾ ತೊಂದರೆಗಳಿಗೂ ಏನ್ ಬದಲು ಇಲ್ಲ. ನಾನು ಹೇಳದ್ ಕೇಳು. ನೀನ್ ನಿಂತರ ಹೇಳ್ದೆ ಈ ನನ್ನ ಮಗ ನನ್ನ ಹತ್ರ ಕಾಸು ಇಸ್ಕೊಂಡು ವಾಪಸ್ ಕೊಡದೇ ಇದ್ದಾನೆ. 35,000. ಇದನ್ನ ಈ ನನ್ನ ಮಗ ಕೊಡ್ಲೇಬೇಕು. ಅಣ್ಣ, ಆ ಹಣ ತಗೊಂಡು ನೀವೇನ್ ಮಾಡಿದ್ರಿ ಹೇಳಿ? ಯಾಕೆ ಯೋಚನೆ ಮಾಡ್ತಿದ್ದೀರಾ? ಇವನ್ನ ಕಾಪಾಡಕ್ ಬಂದ ಅಥವಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬಂದ? ತೊಂದರೆಗೆ ಸಮಾಧಾನ ಹುಡ್ಕೋಣ. ಏನು ಜಗಳ ಆಡ್ಬೇಕಾ ಇಲ್ಲಿ? ಇದನ್ನೇ ಅವ್ರು ಬಚ್ಚಿಟ್ಟಿದ್ರು, ನಾನು ನೋಡಿದೆ. ತಗೊಳ್ಳಿ. ಇವಾಗ ನಿನಗೆ ಅರ್ಥ ಆಯ್ತಲ್ವಾ ಇವನ್ನ ನಾವೇನಕ್ಕೆ ಇಟ್ಕೊಂಡ್ರಿ ಅಂತ? ನಮಗ್ ಕೊಡ್ಬೇಕಾಗಿದ್ದ ಇವನು ಯಾಮಾರಿಸಿದಾನೆ. ನಮಗೇನಾದ್ರೂ ಇದು ಬರಲೇಬೇಕು. ಅಣ್ಣ, ನಾ ಇಲ್ಲಿ ಇಲ್ದೇ ಇರೋ ಸ್ವಲ್ಪ ದಿನದಲ್ಲಿ ಏನಿವೆಲ್ಲ ಮಾಡ್ಕೊಂಡಿದ್ದೀರಾ? ಅದ್ ನಿಮ್ ಪ್ರಾಬ್ಲಮ್. ನೀವ್ ಅದನ್ನ ಆಮೇಲೆ ಮಾತಾಡ್ಕೊಳ್ಳಿ. ಖಂಡಿತ ನಿಮಗ್ ಕೊಡ್ಬೇಕಾಗಿರೋದ್ನ ಏನೋ
ಅವನ್ನ ಬಿಟ್ಬಿಡ್ರೋ, ಅವನ್ನ ಹೊಡಿಬೇಡಿ. ಹೊಡಿಬೇಡ್ರೋ, ಹೇಳ್ತಾ ಇದೀನಲ್ಲ, ಬಿಡಿ ಅವನ್ನ, ಏನು ಮಾಡ್ಬೇಡ್ರಿ, ಬಿಟ್ಬಿಡ್ರೋ. ಬಿಡ್ರೋ ಅಂದ್ರೆ ಹೇಳ್ತಾ ಇದೀನಲ್ಲ, ಬಿಡ್ರಿ ಅವ್ನ, ಬಿಟ್ಬಿಡ್ರಿ. ನನ್ನ ಏರಿಯಾನಲ್ಲಿ ಬಂದು ಏನೋ ಮಾಡ್ತಾ ಇದ್ದೀರಾ? ಇನ್ಮೇಲಿಂದ ಏನಾದ್ರೂ ತೊಂದರೆ ಇಟ್ಕೊಂಡು ನನ್ನ ಕಾಲೋನಿಗೆ ಬಂದ್ರೆ ಅಷ್ಟೇ. ನೀವ್ಯಾಕೋ ಈ ರೀತಿ ತಪ್ಪಾದ ಕಾರ್ಯಗಳು ಮಾಡಿದ್ರಿ? ಅವ್ನ್ ಕಾಸು ಕೊಡ್ತಾ ಇಲ್ಲ, ಉತ್ತರನು ಏನು ಹೇಳ್ತಾ ಇಲ್ಲ, ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಅವನ ಹೊಡೆದಿ ಮೂಟೆ ಕಟ್ಟಿ ತಗೊಂಡ್ ಬರೋದಲ್ವಾ, ಅದಕ್ಕೋಸ್ಕರ ಇಷ್ಟೊಂದು ಬಿಲ್ಡಪ್ ಬೇಕಾಗಿತ್ತಾ? ಅದು ಲಾಲ್ನ ಜಾಗದಲ್ಲಿ ಇಟ್ಕೊಂಡು. ನೀವು ತಪ್ಪಾಗಿರೋ ಜಾಗದಲ್ಲಿ ಕೈ ಇಟ್ಟಿದ್ದೀರಾ. ನಾನು ಅವನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಕಿತ್ತಾಕಿದ್ರಿ, ಅದ್ ನಿಮ್ ಕೈಯಲ್ಲಿ ಆಗದೇ ಇಲ್ಲ. ನೀವೆಲ್ಲ ನಮ್ಮವ್ರು ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ಅವನಿಗೆ ಗೊತ್ತಾದ್ಮೇಲೆ ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ. ಸರಿ. ಈ ಕಾಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದು ಬಹಳ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ದೇವರೇ ಏನಾದರೂ ದಾರಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಾವು 2 ವಾರ ಕಷ್ಟಪಟ್ರೆ ಅವನಿಗೆ ಕೊಡ್ಬೇಕಾಗಿರೋ ದುಡ್ಡೆಲ್ಲ ನಾವು ಕೊಡ್ಬೋದು. ಆಮೇಲೆ ನಮಗೆ ಯಾವ ಸಮಸ್ಯೆನೂ ಇರಲ್ಲ. ಇನ್ಮೇಲೆ ಆ ಹಣ ಕೇಳ್ಕೊಂಡು ಯಾರು ಬರಲ್ಲ ಅಂತ ನಾನು ಹೇಳ್ದೆ ಅಲ್ವಾ? ಆದ್ರೂ ಕೂಡ ಏನಿದ್ರೂನು ಇನ್ಮೇಲೆ ನೀವು ದುಡ್ಡೇ ಕೊಡೋದ್ ಬೇಡ. ಇವ್ರಿಗೇನೋ ಆಯ್ತು? ತುಂಬಾ ಭಯ ಪಟ್ಕೊಂಡಿದ್ದಾರೆ. ನಾನು ಸ್ವಲ್ಪ ದಿನದಿಂದ ನೋಡ್ತಾನೆ ಇದ್ದೀನಿ. ಇವನ್ ಮದುವೆ ಮಾಡ್ಕೊಂಡು ಬಂದಾಗ್ಲಿದ್ದ ಡಲ್ಲಾಗೇ ಇದ್ದಾನೆ. ಏನಪ್ಪ, ಏನ್ ನಿನಗೆ ಸಮಸ್ಯೆ? ನನ್ನ ಸಮಸ್ಯೆ ನಿಮ್ಮಿಂದ ನೆರವೇರ್ಸಕ್ಕಾಗಲ್ಲ. ಏನ್ ಸಮಸ್ಯೆ ಇದ್ರೆ ಹೇಳು, ನಾವು ಕೇಳ್ತೀವಲ್ವಾ? ನಾನು ಅಲ್ಲಿಂದ ಬರ್ಬೇಕಾದ್ರೆ ಅವಳು ಚಿಕ್ಕ ಹುಡುಗಿಯಾಗಿದ್ಲು, ಅಂಜಲಿ. ಅವಳನ್ನ ನೋಡ್ದಾಗೊಮ್ಮೆ ನನ್ನ ಅಮ್ಮ ನೆನಪು ಬರ್ತಾ ಇದ್ಲು. ಅವಳು ವಯಸ್ಸಿಗೆ ಬಂದಾದ್ಮೇಲೆ ಕೂಡ ಅವಾಗಿಂದಲೇ ನನಗೆ ಪ್ರಾಬ್ಲಮ್ ಶುರುವಾಯಿತು. ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಅವಳಿಗೆ ಏನೂ ಮಾಡಲಿಲ್ಲ. ಅಲ್ಲ, ಅವಳಿಗೇನು ಬೇಕೋ ಅದನ್ನೆಲ್ಲ ನೋಡ್ಕೊಳ್ಳೋಕೆ ನಿಮ್ಮ ಅತ್ತಿಗೆ ಇದ್ದಾರೆ ಅಂತ ಹೇಳಿದ್ಯಲ್ಲ? ಇವಾಗ ನಮ್ಮ ತಂಗಿ ಕೆಲಸ ಎಲ್ಲ ನಮ್ಮ ಅತ್ತಿಗೆಗೆ ಏನು ಬೇಕೋ ಅವಳು ಮಾಡೋದು. ನನ್ನ ಅತ್ತಿಗೆ ಬಗ್ಗೆ ಪೂರ್ತಿ ಗೊತ್ತಾದ್ಮೇಲೆ ನನಗೇನು ಅನ್ಸ್ತಂದ್ರೆ ನಮ್ಮ ಅಣ್ಣನ ಸಾಯಿಸ್ಬೇಕನ್ಸಿತು. ಅಂದ್ರೆ ವಿಧವೆ ಆಗೋದು ನಿಮ್ಮ ಅತ್ತಿಗೆನೆ ಅಂತ ನೀನ್ ಮರ್ತು ಮಾತಾಡ್ತಾ ಇದ್ಯಾ? ಯೋಚನೆ ಮಾಡಿ ನೋಡಿದೆ, ಅದರಿಂದ ಏನು ಪ್ರಯೋಜನ ಇಲ್ಲ. ನಿಮ್ ತಂಗಿ ನೀಲ್ ಕರ್ಕೊಂಡ್ಬರ್ಬೋದಲ್ವಾ? ಏನ್ ಹೇಳ್ತಾ ಇದ್ದೀರಾ? ನಿಮ್ ತಂಗಿ ಚಿಕ್ಕ ಹುಡುಗಿ ತಾನೆ. ನಾವ್ ಇಲ್ಲಿ ಇದ್ಕೊಂಡೇ ಓದ್ಸೋಣ, ಇಲ್ಲಾಂದ್ರೆ ಏನಾದ್ರೂ ಕೆಲಸ ಕೊಡ್ಸೋಣ. ಇದ್ಯಾವುದೂ ಬೇಡ ಅಂದ್ರೆ ಒಂದು ಒಳ್ಳೆ ಹುಡುಗನ ನೋಡಿ ಅವಳಿಗೆ ಮದುವೆ ಮಾಡಿಸ್ಬಿಡೋಣ. ಅವಳಿಗೋಸ್ಕರ ಸೇರಿಸಿರೋ ದುಡ್ಡೆಲ್ಲ ಲಾಲ್ ಹೇಳ್ದಂತೆ ನಿಮ್ಮ ಹತ್ರ ಇಸ್ಕೊಂಡು ಮಸ್ಜಿದ್ಗೆ ನಾನು ಕೊಡ್ತೀನಿ. ಅದ್ರಲ್ಲೇನ್ ಪ್ರಾಬ್ಲಮ್? ಆ ದುಡ್ಡು ನಾನು ಕೊಡ್ತೀನಿ ನಿಂಗೆ. ನಿಮ್ಗೆ ಇವಾಗ ಬೇಕಾ? ಅಯ್ಯೋ, ನೀನ್ ಕೋಪ ಮಾಡ್ಕೊಂತಿ ಅಂತ ಹೇಳಿಲ್ಲ. ಸರಿ, ನಾನು ಹೊರಡ್ತೀನಿ. ನೀನ್ ಬೋಟಲ್ ಬರ್ತೀಯಾ? ಇಲ್ಲ, ನಾಳೆ ನೋಡೋಣ. ನಿನ್ ತಂಗಿ ಬಗ್ಗೆ ಅಣ್ಣ ಹೇಳ್ತಿರೋ ತರ ಮಾಡು. ಸರಿ. ನೀನು ಯೋಚನೆ ನೋಡಿದ್ರೆ ಯಾವುದೋ ತಲೆ ಹೋಗೋ ಕೆಲಸ ತರ ಕಾಣಿಸ್ತಾ ಇದೆ. ಈ ಸಮಸ್ಯೆಗಳನ್ನೆಲ್ಲ ಸುಮ್ಮನೆ ಬಿಟ್ಟಾಕ. ಇದು ನೀನು ನೋಡ್ದಲ್ಲ, ಇದರಲ್ಲಿ ಯಾವ್ದು ಕಳ್ಳ ನೋಟು ಒಳ್ಳೆ ನೋಟು ಅನ್ನೋದು ನಿನ್ಗೆ ಗೊತ್ತಾಗುತ್ತಾ? ನೀನ್ ಕೇಳಿ ಹೇಳೋದಿಕ್ಕೆ ಆಗಲ್ಲ. ಅದೇ ನಾನು ಹೇಳಕ್ ಬಂದಿದ್ದು. ಸಾಕು, ಈ ಆಟಕ್ಕೆ ನಾನಂತೂ ಬರಲ್ಲಪ್ಪ. ನೀನ್ ನೋಡಿದ್ರೆ ತುಂಬಾ ಭಯ ಪಡೋ ತರ ಕಾಣಿಸ್ತಾ ಇದೆ. ಇದರಲ್ಲಿ ನಮ್ಗೆ ಡಬಲ್ ಟೈಮ್ ಲಾಭ. ಒರಿಜಿನಲ್ ನೋಟ್ಗೂ ಕಳ್ಳ ನೋಟ್ಗೂ ಒಂದು ಡಿಫ್ರೆನ್ಸು ಇಲ್ಲ. ಅವ್ನ್ 2 ಲಕ್ಷ ಕಳ್ಳ ನೋಟ್ ನಮ್ಮ ಹತ್ರ ಕೊಡ್ತಾನೆ, ನಾವು 50,000 ಒರಿಜಿನಲ್ ನೋಟ್ ಅವನ ಹತ್ರ ಕೊಡ್ತೀವಿ. ಈ ಕಳ್ಳ ನೋಟ್ನ ಹೇಗೆ ಒರಿಜಿನಲ್ ನೋಟಿಗೆ ಬದಲಾಯಿಸ್ತೀಯಾ? ಅಯ್ಯೋ, ನನ್ ಬಂಗಾರದ ಚಿನ್ನ, ನಾವು ಕೊಡೋ ನೋಟಲ್ಲಿ ಮೇಲೊಂದು ಕೆಳಗೊಂದು ಒಂದು ಒರಿಜಿನಲ್ ನೋಟ್ ಇಟ್ರೆ ಸಾಕು. ನಾವು ಕೊಡೋದನ್ನ ಅವ್ರು ಎಣ್ಸೋವಾಗ ಇದನ್ನ ಯಾರು ಗಮನಿಸೋದಿಲ್ಲ. ಈ ರೀತಿ ನೋಟ್ ಚೇಂಜ್ ಮಾಡೋದ್ರಲ್ಲ ನಾನು ಕಿಲಾಡಿ ಕಣೋ ಮಗ. ಹಾಗಿದ್ರೆ ಆ ಕಳ್ಳ ನೋಟ್ ಹಿಡ್ಕೊಂಡು ನಾವು ರೋಡ್ ಅಲಿಬೇಕು. ಕಡೆದಾಗ ಪೊಲೀಸ್ ಹತ್ರ ಸಿಕ್ಕಾಕೋತೀವಿ. ಅಯ್ಯೋ, ನೀನ್ ಯಾಕೆ ಈ ರೀತಿ ಎಲ್ಲ ಯೋಚನೆ ಮಾಡ್ತಿದ್ಯಾ ಮಗ? ಇದನ್ನ ಇಟ್ಕೊಂಡು ಎಷ್ಟೊಂದು ಬಿಸ್ನೆಸ್ ಮಾಡ್ಬೋದು ಗೊತ್ತಾ? ನೀನ್ ಆ ವೇಟರ್ನ ಕರಿ, ನಾನ್ ದುಡ್ಡು ಕೊಡ್ತೀನಿ. ಇವಾಗ ನೋಡು, ಕಳ್ಳ ನೋಟ್ ಮಾರ್ಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನಿನ್ಗೆ. ನಾ ಕೇಳಿದ ಪ್ರಶ್ನೆಗೆ ಇದುವರೆಗೂ ನೀವು ಉತ್ತರ ಕೊಟ್ಟಿಲ್ಲ. ನೀ ಆಕ್ಸಿಡೆಂಟ್ ಕೇಸಲ್ಲಿ ಕೋರ್ಟ್ಗೆ ಹೋದಾಗ ನಾನೇ ಆ ರಘು ಹತ್ರ ಹೋಗ್ಬಿಟ್ಟು ಕಾಸು ಕೊಟ್ಟೆ. ಅವನು ಅವನ ಕುಟುಂಬದ ಖರ್ಚಿಗೋಸ್ಕರ ನಮ್ಮ ಬಾಡಿ ಸೋಡಾ ಹತ್ರ ಹಣ ಕೊಟ್ಟಿದ್ದ. ಅದು ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಮಗ. ನೀನ್ ಯಾವಾಗ ನೋಡಿದ್ರು ರಘು ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನಮ್ಮಿಬ್ರ ಮಧ್ಯದಲ್ಲಿ ಆ ರಘು ಯಾರು? ನಮ್ಮಿಬ್ಬರಿಗಲ್ಲ, ನನಗ್ ಮಾತ್ರ. ನನಗೊಂದು ತುಂಬಾ ಬೇಕಾದವನು. ಚಿಕ್ಕ ವಯಸ್ಸಿಂದಾನೇ ನನಗೆ ಗೊತ್ತು. ನೀ ಯಾರ ಜೊತೆ ಕರೆಕ್ಟ್ ಆಗಿರ್ತೀಯೋ ನನ್ ಜೊತೆ ಕರೆಕ್ಟ್ ಆಗಿರು. ಆ ಹಣ ವಾಪಸ್ ಕೊಡ್ಬೇಕು. ಕೊಡೋಣ, ಕೊಡ್ಬೇಕಾಗಿರೋ ದುಡ್ಡು ತಿರ್ಕೊಡೋಣ. ಹೇಗ್ ಕೊಡ್ತೀಯಾ?
ಇದರಿಂದ ಕೊಡೋಣ, ಅವನು ನಾವು ಪಾರ್ಟ್ನರ್ ಆಗಿ ಈ ಸೇರ್ಸ್ಕೊಳ್ಳೋಣ. ಕಳ್ನೋಟ ಇವೆಲ್ಲ ನನಗ್ ಬೇಡವೇ ಬೇಡಪ್ಪ. ಏನೋ ಒಂದ್ ಕೆಲಸ ಮಾಡ್ಕೊಂಡು ತೊಲಗ್ಲಿ ಬಿಡು. ಹಾಗಾದ್ರೆ ನಾವು ಮಾಡೋದು ಬಿಸ್ನೆಸ್ ಅಲ್ಲ. ನಾನ್ ನಿನ್ನ ಹತ್ರ ಒಂದ್ ಪ್ರಶ್ನೆ ಕೇಳ್ತೀನಿ. ಒಬ್ರು ಸಂತೋಷವಾಗಿ ಬಾಳ್ತಾ ಇದ್ರೆ ಅದ್ ನಿನಗೆ ಇಷ್ಟನೇ ಆಗಲ್ವಾ? ಶಾಲು, ಹಾಯ್. ಆಹಾ, ಏನಿಬ್ರು ಇಲ್ಲೇ ಇದ್ದೀರಾ? ನೀನ್ ಕೆಲ್ಸಕ್ ಹೋಗ್ಲಿಲ್ವಾ? ಅದು ಬಂದು ಇವನ್ ಕಂಪನಿ ವಿಷಯದ ಮೇಲೆ ಆಕ್ಸಿಸ್ ಬ್ಯಾಂಕ್ ನಲ್ಲಿ ದುಡ್ಡು ತೊಳಕ್ ಬಂದಿದ್ದಾನೆ. ಯಾವ ಬ್ಯಾಂಕು? ಹೌದು, ಆ ಫೆಡರಲ್ ಬ್ಯಾಂಕ್ ಹಿಂದ್ಗಡೆ ಇದೆಯಲ್ಲ, ಬರೋ ದಾರಿನಲ್ಲಿ ನಮ್ಮನ್ನ ನೋಡ್ದ. ನಾವಿಬ್ರು ಮಾತಾಡಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ. ನಾನು ಫ್ರೆಂಡ್ಸ್ ಜೊತೆ ಸಿನಿಮಾಗ್ ಹೋಗೋಣ ಅಂತ ಬಂದೆ. ನೋಡಿದ್ರೆ ನೀವಿಲ್ಲಿ. ಹೌದು, ಇವ್ನ್ ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತಾ? ಹಾ, ಗೊತ್ತು. ಇವ್ರ ತಾನೇ ಲಾಲ್ ಸಾರು, ಗೊತ್ತಾ? ಇಲ್ಲಿ ನೋಡಿ, ದಿಸ್ ಟೈಮ್ ಐ ಲೆಟ್ ಯು ಗೋ, ಬಟ್ ನೆಕ್ಸ್ಟ್ ಟೈಮ್ ಐ ವೋಂಟ್ ಲೆಟ್ ಯು. ಓಕೆ, ಐ ವಿಲ್ ಸೀ ಯು ಟುಮಾರೋ ಇನ್ ದ ಕಾಫಿ ಶಾಪ್. ಶ್ಯೂರ್? ಯಾ. ಹೌದು, ನೀವೆಲ್ಲರೂ ಯಾಕೆ ಇಲ್ಲಿ ಬಂದಿದ್ದೀರಾ? ನಾವು ನಮ್ ಕಾಲೇಜ್ ಬಸ್ ಸ್ಟಾಪ್ಗೆ ನಿಧಿ ಕಲೆಕ್ಟ್ ಮಾಡಕ್ ಬಂದಿದೀವಿ. ಹಾ, ನೀವೆಷ್ಟು ಡೊನೇಷನ್ ಕೊಡ್ತೀರಾ? ಅದು ಹಣ ಸ್ವಲ್ಪ ಟೈಟ್ ಆಗಿದೆ. ನನ್ ಕೈಲಿ 1,000 ರೂಪಾಯಿ ಕೊಡಕ್ಕಾಗತ್ತೆ. ತಗೊಳ್ಳಿ. ಥ್ಯಾಂಕ್ಸ್. 100, 200, 300. ನೀನ್ ಅವ್ರಿಗೆ ಯಾವ ಹಣನ ಕೊಟ್ಟೆ? ಯಾವ ಸಂದೇಹನೂ ಬೇಡ, ಕಳ್ನೋಟೆ. ಅದ್ರಲ್ಲಿ ತೊಂದ್ರೆ ಬರುತ್ತಲ್ವಾ? ಗಂಡಸರು ಕಷ್ಟಪಟ್ಟು ಕುಟುಂಬ ನಡೆಸೋದ್ರಲ್ಲಿ ಸ್ವಲ್ಪ ಹೆಂಗಸರು ಕಷ್ಟ ಬಿಡ್ಲಿ. ಅವ್ನು ಬಂದ್ಬಿಟ್ಟ, ಬಾ. ಎಲ್ಲ ಇದೆ ಅಲ್ವಾ? ಹಾ, ಎಲ್ಲಾನು ಇದೆ. ಏನೇ ಆದ್ರೂ ಲಾಲ್ ಬಂದಿದ್ದು ಒಳ್ಳೇದೇ ಆಯ್ತು. ಲಾಲ್ ಇರ್ಬೇಕಾದ್ರೆ ನನಗೇನು ಸಮಸ್ಯೆ ಆಗ್ಲಿಲ್ಲ. ನೀವು ಬ್ಯಾಗ್ ತೆಗೀರಿ, ಕೆಲಸ ಆಗ್ಬೇಕಲ್ವಾ? ಬಿಡಿ 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 ಅಂತ ಹೇಳ್ತಾ ಇದ್ದೀನಲ್ವಾ? ಬಿಡಿ. ಪೊಲೀಸ್ ಕೊಡು, ಬಾರೋ ಬಾರೋ ಬಾರೋ. ನಿಲ್ಲ. ನನ್ನ ಮಗಳ ಏನ್ ಕಳ್ತನ ಮಾಡ್ತೀರಾ? ಹತ್ರ ಗಾಡಿ. ನನ್ನ ಮಗಳ ಕಳ್ತನ ಮಾಡಿ ಹತ್ರ. ಸರ್, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಿ? ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್, ದಯವಿಟ್ಟು ಕೇಳಿ ಸರ್. ಸರ್, ನಾನು ಎಲ್ಲಿ ಕರ್ಕೊಂಡು ಹೋಗ್ತಾ ಇವನ್ ತಿರ್ಗಾ ಬರ್ತಾನೇನು? ಬರ್ತಾನೆ 3ನೇ ಭಕ್ತಲ್ಲಿ ವಯಸ್ಸು ಹುಡುಗ ತೀರ್ಕೊಂಡಾರಂತೆ. ಬರ್ತೆ ಬಂದ್ಬಿಡ್ತಾರ, ನಡೀರಲ್ಲ. ಯಾರಿದು? ಅದು ನನ್ನ ಹೆಂಡತಿ ಅಂಜಲಿ. ಓ, ಆ ಫೋಟೋನ ಸ್ವಲ್ಪ ತೋರ್ಸೋ, ನಾನು ನೋಡ್ತೀನಿ ಕಣಲ್ಲಿ. ಏಯ್, ಏನ್ ಮಾಡ್ತಾ ಇದೀಯ ನೀನು? ಬಿಡಿ. ಏನ್ ಮಾಡ್ತಿದ್ದೀರಾ ನೀವು? ಅವನೇನ್ ಮಾಡಿದ್ನ ಗೊತ್ತಾ? ನನ್ನ ಹೆಂಡತಿ ಫೋಟೋಗೆ ಮುದ್ದು ಕೊಡ್ತಾ ಇದ್ದಾನೆ. ನೀನೇ ಅವನು ಹೇಳಕ್ಕೆ? ನಾನು ಕೊಡ್ತೀನಿ ಹಂಗೆ. ಬಿಡಿ. ನೀ ತರ ಕಿತ್ತಾಡ್ತೀಯ ಅಂದ್ರೆ ಇಲ್ಲಿ ಬರ್ಲೇಬೇಡ ನೀನು. ನೀ ಆ ಬೋಟ್ ಹತ್ರ ಇದ್ದಾನೆ ಒಳ್ಳೇದು. ನೀನ್ ಹೊರಡು. ನಿಮ್ಮಗ ಹೋಗ ಆ ಕಡೆ. ಅಣ್ಣ ಒಂದ್ ನಿಮಿಷ ನಿಲ್ಲಿ. ಏನ್ ಸರ್ ಆಯ್ತು? ಕೇಳಿ ಸಾಕಾಗೋಯ್ತನ. ಇವ್ರು ಹೇಳೋಬೇಕಂತ ಸ್ವಲ್ಪ ಕೇಳಿ. ನಾನು ಹೇಳದ್ ಇವ್ರಿಗೂ, ಇವ್ರು ಹೇಳದ್ ನನಗೂ ಏನು ಅರ್ಥನೇ ಆಗ್ತಿಲ್ಲ. ಇದೆಲ್ಲ ಒಂದ್ ಸಮಸ್ಯೆ ಅಲ್ಲಪ್ಪ. ಈ ಅಣ್ಣನ ಹತ್ರ ಕನ್ನಡದಲ್ಲಿ ಎಲ್ಲಿಗೋಗ್ಬೇಕಂತ ಕೇಳು. ನೀ ಸ್ವಲ್ಪ ದಿನ ಕರ್ನಾಟಕದಲ್ಲೇ ಇದ್ದೆ ತಾನೆ? ಅದನ್ನ ನಡ್ಕೊಂತೀನಿ. ಇವಾಗ ನೋಡಿ, ಏನಣ್ಣ ನೀವೆಲ್ಲೋಬೇಕು? ಈ ರೋಡಲ್ಲಿ ಒಂದು ಪಾರ್ಟಿ ಆಫೀಸ್ ಇದೆ ಅಲ್ವಾ? ಸೆಕ್ಯೂರಿಟಿ ಮೊಹಮ್ಮದ್ ಅವ್ರನ್ನ ಸ್ವಲ್ಪ ಭೇಟಿ ಆಗ್ಬೇಕು. ಓ, ನಮ್ ಮೊಹಮ್ಮದ್ ನೋಡ್ಬೇಕಂತೆ. ಹೇಳು ಅಣ್ಣ. ಇಲ್ಲಿ ನೋಡಿ, ಸೀದಾ ಸ್ಟ್ರೈಟ್ ಹೋಗಿ ಅಲ್ಲಿಂದ ಆ ಕಡೆ ತಿರುಗಿ ಈ ಕಡೆ ತಿರುಗಿ ಹಿಂಗ್ ಹೋಗಿ ಹಂಗೋಗಿ ಹಿಂಗ್ ಬಂದ್ಬಿಡಿ. ಶೋ ಅಬ್ಬ, ಮಿಕ್ಕಿದ್ ನೀನ್ ಹೇಳಪ್ಪ. ಏನೋ ನಿನ್ ಕೆಲ ಆಗ್ತಿಲ್ವಾ? ಹೌದಣ್ಣ, ತುಂಬಾ ಟೈಟ್ ಅದೆ. ಏನು ಪ್ರಾಬ್ಲಮ್ ಇಲ್ಲ. ಇವಾಗ ನಾನು ಹೇಳ್ತೀನಿ. ನೀನ್ ಎದಕ್ಕೆ ಇಷ್ಟು ಕಷ್ಟಪಡ್ತಾ ಇದೀಯಾ? ಸುಂಡಲ್ಲಿ ಹೇಳಿದ್ರೆ ಸಾಕು, ಅವ್ನು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾನೆ ತಾನೆ. ಯಾಕಂದ್ರೆ ನಮ್ಮ ಪಕ್ಕದ ಮನೆ ಮೊಹಮ್ಮದ್ನ ಹುಡ್ಕೊಂಡು ಈ ಅಣ್ಣ ಬಂದಿದ್ದಾನೆ ಇಲ್ಲಿಗೆ. ಅವನು ದೊಡ್ಡ ಮನುಷ್ಯ ಅಲ್ವಾ? ಅವನು ಪದೇ ಬೆಂಗಳೂರಲ್ಲಿ ಬಿಸ್ನೆಸ್ ಇದೆ ಅಂತ ಹೋಗ್ತಾ ಇರ್ತಾನಲ್ವಾ? ಅವನೇನೆ. ಓ, ಮೊಹಮ್ಮದ. ಹಾ, ಮೊಹಮ್ಮದ್ ಕಾ. ಹೊಡ್ಬೋದಾ? ಹೇ, ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದಾನು. ಹಿಡ್ಕೋ ಅವನೇ. ಅಯ್ಯೋ, ತಗೊಂಡ್ ನೋಡಿದ್ರೆ ಏನಿಲ್ವಲ್ಲ. ನಮಗೆ ಬೇಕಾಗಿದ್ದು ಏನಾದ್ರೂ ಇದೆಯಾ ಏನು? ಇಲ್ಲಿ ನೋಡಿ, ಇಷ್ಟು ಹಣ ಇದೆ. ಅಯ್ಯೋ ನೋಡಿ, ಇಲ್ಲಿ ಗನ್ ಇದೆ. ನನ್ನ ಹತ್ರನೇ ಇರ್ಲಿ.
ಏನಾದ್ರು ಗಲಾಟೆಗೆ ಹೋದ್ರೆ ನಾನು ಇಟ್ಕೊಂಡು ಯೂಸ್ ಮಾಡ್ಕೊಂತೀನಿ. ಒಳ್ಳೆ ಚೆನ್ನಾಗಿರೋ ತುಪ್ಪಕ್ಕಿನೇ ಇದು. ಹೌದು, ಇದು ಹೆಂಗ್ ಸುಡೋದು? ನನ್ನ ಹತ್ರ ಕೊಡು, ನಾನು ಹೇಳ್ಕೊಡ್ತೀನಲ್ವಾ. ಇಲ್ಲಿ ನೋಡು, ಇದನ್ನೇ ತುಪ್ಪಾಕಿ ಅಂತಾರೆ. ಇದನ್ನ ಈಗ ಇಟ್ಕೊಂಡು ನೋಡ್ದೆ 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 ಇದೊಂದು ಡಮ್ಮಿ ಗನ್ನು. ಈ ಡಮ್ಮಿ ಗನ್ ಇಟ್ಕೊಂಡು ಇನ್ನೇನು ಚೋತೋಸ್ತಿದೇನು? ಒಬ್ಬ ಯಜಮಾನ್ರೆ, ಹಬ್ಬ. ಚೆಟ್ಟಿಯಾರ್ ಬ್ಯಾಗಿಂದ ಫಸ್ಟ್ ದುಡ್ಡು ಎತ್ಕೋ, ತಗೋ. ಅಪ್ಪ, ಯಾರು ನೋಡ್ಲಿಲ್ಲ. ಹೌದು, ನೀನ್ ಎಲ್ಲೋಗಿದೆ? ನೀನು ಹುಡುಗದೇ ಇರೋ ಜಾಗನೇ ಇಲ್ಲ. ಕೆಲಸ ತುಂಬಾ ಜಾಸ್ತಿ ಇತ್ತು ಸರ್. ನಿನ್ನೆ ಚೆಕ್ ಇಂದ ಒಂದು ಅಡುಕು ಬಂದಿತ್ತು ಸರ್. ನಮ್ಮ ಹುಡುಗರೆಲ್ಲ ನೋಡಕ್ ಹೋದ್ರು. ಅಲ್ಲಿ ಹೋಗಿ ಸ್ವಲ್ಪ ವಸ್ತುಗಳನ್ನ ಅವ್ರು ತಗೊಂಡ್ ಬಂದ್ರು. ನಾನು ನೋಡುವಾಗ ಸ್ಯಾರಿಟೇನ್ ಕೆಳಗಡೆ 2 ಬಾಟ್ಲ್ ಇತ್ತು. ಅದು ನಾನು ನಿಮ್ಗೋಸ್ಕರ ತಗೊಂಡ್ ಬಂದೆ. ಯಾರೇ ಅದು? ನಮ್ಮ ಹತ್ತಲ್ಲಿ ಅವಳ ಬಗ್ಗೆ ಹೇಳಕ್ ಬರ್ಬಿಟ್ಟೆ. ನೀ ಬಾ. ಮೈಸೂರಿಂದ ಬಂದಿದ್ದಾಳೆ. ಹಾಸನಕ್ಕೆ ಹೋಗೋ ದಾರಿನಲ್ಲಿ ಇವಳಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂತು. ಅದನ್ನ ನಾನು ಕೊಟ್ಬಿಟ್ಟೆ. ಬಸ್ಸು ಇನ್ನ ಸಾಯಂಕಾಲನೇ. ನಾನು ಇವ್ರನ್ನ ಕರ್ಕೊಂಡೋದ್ರೆ ಚೆನ್ನಾಗಿರೋದಿಲ್ಲ. ಇವ್ರು ಇಲ್ಲಿರೋದೇ ತುಂಬಾ ಸೇಫ್. ಇವರಿಂದ ನಿಮ್ಗೆ ಯಾವ ತೊಂದರೆನೂ ಬರೋದಿಲ್ಲ. ಅವರೇ ಸಾಯಂಕಾಲ ಹೊರಟ್ಬಿಡ್ತಾರೆ. ಸರಿ, ಒಳಗೆ ಹೋಗಿ. ನಮ್ಮಿಬ್ರು ಮಧ್ಯೆ ಇರೋ ವ್ಯವಹಾರ ಯಾರಿಗೂ ಗೊತ್ತಾಗೋದು ಬೇಡ. ಅದು ನಾನು ನೋಡ್ಕೊಂತೀನಿ ಸರ್. ಇವಾಗೇನು ಪ್ರಾಬ್ಲಮ್ ಅಂದರೆ, ಆ ನೇವಿದವನ್ನ ನೀವು ಸುಟ್ಟಾಕ್ಬೇಕಪ್ಪ. ಅದು ನನ್ನ ದೊಡ್ಡ ತಲೆನೋವಾಗಿದೆಪ್ಪ. ಆ ಸ್ಪಾಟಲ್ಲಿ ನಿಮ್ಮವರೆಲ್ಲ ಎಲ್ದ್ರು ಅಂತ ನನಗೆ ಸಾಕ್ಷಿನೇ ಇದೆ. ನೀವು ಮನಸ್ಸಿಟ್ರೆ ಏನಾದರೂ ಮಾಡ್ಬೋದಲ್ಲ ಸರ್? ನನ್ನ ಮೇಲಿರೋ ಮನಸ್ಸು ಮಾಡಿದ್ರೆ ಮಾತ್ರ ಇವಾಗ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ನಿಮ್ಮವನೊಬ್ಬ ಸರೆಂಡರ್ ಆದರೆ ಈ ಕೇಸ್ಗೂ ನಿನಗೂ ಏನು ಸಂಬಂಧ ಅಂತ ಹೇಳ್ತೀನಿ, ಸತ್ಯ ಮಾಡ್ತೀನಪ್ಪ, ಸಾಕ? ಆ ಗಾಡಿಲಿರೋನು ಓಕೆನಾ ಸರ್? ನೀನೇನಕ್ಕೆ ನನ್ನ ಹತ್ರ ಈ ಥರ ಎಲ್ಲ ಪ್ರಶ್ನೆ ಕೇಳ್ತೀಯಾ? ಯಾರಾದರೂ ಓಕೆ, ಆದರೆ ನಾನೇ ಮಾಡಿದೆ ಅಂತ ಒಪ್ಕೋಬೇಕಷ್ಟೇ. ಸರಿ, ನೀವು ಹೋಗಿ ನಿಮ್ಮ ಸ್ಟೇಷನ್ ಹೇಳ್ಬಿಡಿ. ನಾನು ಅವನ್ನ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಬಿಟ್ಬಿಡ್ತೀನಿ. ಅವನಿಲ್ಲೆಲ್ಲೂ ಕಾಣ್ತಾ ಇಲ್ವೇ? ಯಾರು? ಆ ರಘುನೇ. ಫೈನಾನ್ಸರ್ಗೆ ಕೊಡ್ಬೇಕಾಗಿರೋ ದುಡ್ಡನ್ನ ಬಂದ್ ತಗೋ ಅಂತೇಳಿ ಬಾಡಿಸೋಡ ನನ್ನ ಹತ್ರ ಹೇಳಿದ್ರು. ಅವನು ಹುಡ್ಕೊಂಡ್ ಬರ್ಲಿ, ನಾವು ಅವನಿಗೆ ಕೊಡ್ಬೇಕು, ಅವನ್ ತಾನೇ ನಮ್ಗೆ ಕೊಡ್ಬೇಕು. ನೀನ್ ಹೇಳೋ ಸರಿನೇ. ಇದು ಲಾಲ್ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಆದ್ರಿಂದ ಇದನ್ನ ಅವ್ನು ಗೊತ್ತಿಲ್ದಿರೇ ನಾವು ತಗೋಬೇಕು. ದುಡ್ಡು ಕೈ ಬಿಟ್ಟು ಹೋದ್ರೆ ಸಿಗೋದಿಲ್ಲ. ಆಮೇಲೆ ನೀನ್ ಇಲ್ಲಿ ಕೆಳಗಿಳ್ಕೊ. ನನಗೆ ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ. ಅದರಿಂದಾನೆ ಕಾಸು ಇಸ್ಕೊಂಡು ಒಂದು ಟ್ಯಾಕ್ಸಿ ಇಟ್ಕೊಂಡು ಅಲ್ಲಿ ಬಂದ್ಬಿಡು. ಅವ್ನ ಮೂತಿ ನೋಡಿದ್ರೆ ನನಗೆ ಇಷ್ಟ ಆಗ್ತಿಲ್ಲಪ್ಪ. ಅದು ಸರಿ. ಕ್ಯಾಕರಿಗೆ ಅವ್ನು ತುಂಬಾ ಡೇಂಜರ್. ಹಣ ತಗೊಳಕ್ ನಿನ್ಗೆ ಏನಾದ್ರು ಡೌಟ್ ಬಂತು ತಿಟ್ಕೋ, ಎಸ್ಕೇಪ್ ಆಗ್ಬಿಡು. ಸಾಮಾನೆಲ್ಲ ಇದೆಯಲ್ಲ ನಿನ್ನ ಹತ್ರ? ಆಯ್ತಾಯ್ತು. ಹಾಗಾದ್ರೆ ನಾನು ಹೇಳತ್ರ ಮಾಡ್ಬಿಡು. ಓಕೆ ಓಕೆ. ಅಯ್ಯೋ, ಪೊಲೀಸು! ನಿಲ್ಲಲೇ ಅಲ್ಲಿ, ನಿಲ್ಲು, ಅಲ್ಲೇ ನಿಲ್ಲು, ಹೋಗ್ಬೇಡ, ಓಡ್ಬೇಡ, ನಿಲ್ಲು. ನಿಲ್ಲು, ನಿಲ್ಲು. ನಿಂತ್ಕೋ, ನಿಂತ್ಕೋ ಅಲ್ಲಿ. ಬಿಡ್ಬೇಡಿ, ಹಿಡ್ಕೊಳ್ಳಿ, ಬಿಡ್ಬೇಡಿ. ಹಿಡ್ಕೊಳ್ಳಿ. ಏನು ಬೆಳಗ್ಗೆನೆ ಸ್ನಾನ ಮಾಡಿ ರೆಡ್ ಕಲರ್ ಶರ್ಟ್ ಹಾಕೊಂಡು ಎಲ್ಲ ಹೊರಟ್ಬಿಟ್ಟೆ ಮಾರಾಯ. ಬ್ಲಾಕ್ ಅಲ್ಲಿ ಟಿಕೆಟ್ ಮಾರಕ್ ಹೋಗ್ತಾ ಇದೀನಿ. ನೀನ್ ನನ್ ಜೊತೆ ಬರ್ತೀಯಾ?
ನಿನ್ಗೂ ಸೇರ್ಸಿನೇ ಅನ್ನ ಬಿಡಿಸ್ತಾ ಇದ್ದೀನಿ. ನೀನೆಲ್ಲ ಹೋಗ್ತೀಯ ಊಟ ಮಾಡ್ದೆ? ಬೇರೆ ಎಲ್ಲೂ ನನ್ಗೆ ಊಟ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಾನು ಇಲ್ಲೇ ಬರ್ತೀನಿ, ಆಯ್ತಾ? ಕಾತು ಏನೋ ನೀನ್ ಮಾತಾಡ್ತಾ ಇದೀಯಾ? ಹೋಗೋ ಇಲ್ಲಿಂದ. ಇದೇನಿದು? ಮನೇಲಿ ಯಾರು ಈ ತರ ಎಲ್ಲ ಹೆಜ್ಜೆ ಇಟ್ಟಿರೋದು? ಅದು ಕೃಷ್ಣನ ಕಾಲ್ ಹೆಜ್ಜೆಗಳು. ಬಾರ ಇಲ್ಲಿ. ಯಾರೇ ಅದು ಕೃಷ್ಣ? ಯಾರೇ ಭಗವಾನ್ ಕೃಷ್ಣ? ಅದು ಗುರುವಾಯೂರ್ಗೆ ಹೋದ್ರೆ ಅಲ್ಲಿ ಅವರು ನಿಮ್ಮನ್ನ ಕಾಯ್ತಿರ್ತಾರೆ. ಅವಾಗ ಗೊತ್ತಾಗತ್ತೆ ಕೃಷ್ಣ ಯಾರು ಅಂತ. ಎಲ್ಲ ಹಬ್ಬದಲ್ಲೂ ಅವನು ಜೈಲಲ್ಲೇ ಕಣೆ ಇದ್ದ. ಅವನ್ಗೆ ಹೆಂಗ್ ಗೊತ್ತಾಗುತ್ತೆ ಇದೆಲ್ಲ ಹೇಳು? ಸುಮ್ನೆ ಬೆಳಿಗ್ಗೆ ಬೆಳಿಗ್ಗೆನೆ ಈ ಕಾರ್ತಿಕ ಲಾಲ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಲು. ತೊಂದ್ರೆ ಏನಿಲ್ಲ, ಹೋಗೋ ದಾರಿನಲ್ಲಿ ನೋಡ್ಕೊಳ್ಳೋಣ. ಕೇಸು ಒಳ್ಳೆ ರೀತಿ ಆಗಿರೋದ್ರಿಂದ ನೀನ್ ಧೈರ್ಯವಾಗಿ ಊರಿಗೆ ಹೋಗ್ಬಹುದು. ಹಾ, ನಾನ್ ಮಾಡೋ ಕೊಲೆಗೆಲ್ಲ ಈ ತರ ಒಬ್ಬ ವ್ಯಕ್ತಿ ಸಿಕ್ಕರೆ ನಾನು ಯಾರನ್ನ ಬೇಕಾದ್ರೂ ಕೊಲೆ ಮಾಡ್ತೀನಿ. ಕಂಪನಿ ಕೊಡೋದಕ್ಕೆ ಇನ್ನೂ ಆ ಹುಚ್ಚ ಹುಡುಗ ಬಂದೇ ಇಲ್ವೇ? ಕೈಯಲ್ಲಿ 10 ಪೈಸಾ ಇಲ್ವೇ? ನೀವ್ ಹೆಂಗ್ ಹಿಂಗ್ ಕೈ ಬಿಸ್ಕೊಂಡ್ ಬಂದ್ರಿ? ನೋಡು, ನನಗೆ ಕೊಟ್ಟಿರೋ ಕೆಲಸ ತರನೇ ಇವ್ರಿಗೂ ಕೊಡು ಅಷ್ಟೇ. ನಿನ್ನ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ನಿನ್ನ ಏನು ಮಾಡಲ್ಲ. ಇದು ಬೇರೆಯವರಾಗಿದ್ರೆ ಗೊತ್ತಲ್ವಾ, ಕೊಟ್ಟಿರೋ ಮಾತು ಕಾಪಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಅನ್ಕೊಂಡಂಗೆ ಒಂದು ವಿಷಯನೂ ನಡೆದಿಲ್ಲ. ಅವತ್ತು ನಾನು ಅವನ ರೈಲ್ವೆ ಗೇಟಲ್ಲಿ ಕಳುಹಿಸುವಾಗ ನಾನು ಹೇಳಿದ್ದೆಲ್ಲ ನೀನು ನೆನಪಿದೆಯಲ್ಲ? ಯಾಕರ್ತೀಯ ಅಂದ್ರೆ ಇದು ಆ ರಘುವಿನ ಕೆಲಸನೇ. ಲಾಲ್ ಅವನ ಜೊತೆ ಇರೋ ಧೈರ್ಯನೇ ಅವನಿಗೆ. ಅವನ ವೈಫ್ಗೆ ನೀನು ಮುತ್ಕೊಟ್ಟಿದ್ದು ಇನ್ನೂ ಅವನ ಮನಸ್ಸಲ್ಲಿ ಹೊಡಿತಾನೇ ಇದೆ. ಇನ್ಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಇನ್ಮೇಲೆ ಏನ್ ಪ್ರಾಬ್ಲಮ್ ಅದು ನಾವಿಬ್ರು ಒಟ್ಟಿಗೆ ಇರೋಣ ಅಂತ ಹೇಳ್ತಿರೋದು. ನಾನು ಇಲ್ಲಿಗೆ ನಿಲ್ಸ್ಕೊಂತೀನಿ. ಇನ್ಮೇಲೆ ನಾನು ನಿನ್ ಜೊತೆ ಬರಲ್ಲ. ನನ್ನ ಜೊತೆ ಇರೋದು ಇಲ್ದಿರೋದು ಅದು ನಿನ್ನಿಷ್ಟ. ಆದ್ರೆ ನನ್ ಬಿಟ್ಟು ನೀನು ಹೋದ್ರೆ ಅವ್ನು ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇದು ನಿನ್ನ ಮನಸ್ಸಲ್ಲಿ ಇಟ್ಕೊ. ಆಮೇಲೆ ನೀನು ಅವನ ಜೊತೆ ಜಗಳ ಮಾಡ್ಕೊಂಡು ಈ ಪ್ರಪಂಚದಲ್ಲಿ ಇಲ್ದಿರಂಗೆ ಹೊಟ್ಟೋಗ್ತೀಯ. ಈ ಗ್ಲಾಸ್ ಬಹಳ ಚೆನ್ನಾಗಿದೆ ಅಲ್ವಾ? ಇದೆಲ್ಲಿಂದ ತಗೊಂಡ್ರಿ? ಥಿಯೇಟರ್ ಇಂದ ಎತ್ಕೊಂಡ್ಬಂದೆ ಕಣೋ. ಈ ತರ ಶರ್ಟ್ ಪ್ಯಾಂಟ್ ಹಾಕೊಂಡಿರ್ಬೇಕಾದ್ರೆ ಗ್ಲಾಸ್ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಏನು ಎಣ್ಣೆ ತುಂಬಾ ಹಾಕೊಂಡಿದ್ಯಾ? ಕನ್ನಡಿ ಹಾಕೊಂಡ್ ತಿರುಗ್ತಿದ್ಯಾ? ಎಲ್ಲೋ ರಘು? ಅವನಿಗೆ ಕೆಲಸ ಬಂದಿದ್ದರಿಂದ ಬೇರೆ ಕಡೆ ಹೋಗಿದ್ದಾನೆ. ಅವನು ಎಲ್ಲಾದ್ರೂ ಹೋಗ್ಲಿ, ತಿರ್ಗಾ ಇಲ್ಲೇ ಬರ್ಬೇಕು ತಾನೆ ಅವನು. ಅವನ ಹತ್ರ ಹೇಳಿರೋ ಆ ಫೈನಾನ್ಸ್ ಅಮೌಂಟ್ ಕೊಡ್ಲಿ ಅಥವಾ ನೀರಲ್ಲಿ ಹೋಗಿ ಮುಳುಗೋಗ್ಲಿ. ಲೈ, ನೀನು ಬೇರೆ ಊರಿಂದ ಇಲ್ಲಿಗೆ ಬಂದಿದ್ಯಾ. ನಾನು ಈ ಮಣ್ಣಲ್ಲೇ ಹುಟ್ಟಿ ಬೆಳೆದಿದ್ದು. ಜಾನಿ, ಇವರೆಲ್ಲ ಡಮ್ಮಿ ಪೀಸೆ, ಬಿಟ್ಟಾಕು. ಓ, ಇಲ್ಲಾಂದ್ರೆ ನೀವು ನಮ್ಮನ್ನ ಸಾಯಿಸ್ಬಿಟ್ಟು ಹೋಗ್ತಾ ಇರ್ತೀರಾ? ಓ, ನೀನ್ ಮಾನ್ ಕರಾಟೆ ಗೊತ್ತಾ? ಬಾ ಹೇಳ್ಕೊಡ್ತೀನಿ. ಬಾ, ಮಾನ್ ಕರಾಟೆನಾ? ಏನ್ ಹೇಳ್ತಾರ ಇವರು? ಇವ್ರು ಮಾತಾಡೋ ಭಾಷೆ ನಮಗೆ ಅರ್ಥ ಆಗುತ್ತೆ. ಬಾ ಹೋಗೋಣ. ಹೋಗೋ, ದೊಡ್ಡದಾಗಿ ಮಾತಾಡಕ್ ಬಂದ್ಬಿಟ್ಟ. ಸ್ವಲ್ಪ ದಿವಸದಿಂದಾನೆ ನಿನ್ನ ನಡವಳಿಕೆನಲ್ಲಿ ಸ್ವಲ್ಪ ಚೇಂಜಸ್ ಕೊಡ್ತಾ ಇದೆ ಮಗ. ಮುಂಚೆ ತರ ನಾನು ಜಗಳ ಮಾಡೋದಕ್ಕೆಲ್ಲ ತುಂಬಾ ರೆಡಿ ಆಗಿದ್ದೀನಿ ಮಗ. ನೀನ ಜಾನ್ ಹತ್ರನ ಜಗಳ ಆಡ್ದಿಯಂತೆ? ಏನ್ ಮಾಡೋದು ಈಗ? ನಾವು ಕರ್ಕೊಂಡ್ ಬಂದು ಒಬ್ರ ಹತ್ರ ಬಿಟ್ರೆ ಕೊನೆಗೆ ನಮಗ್ ಬರೋ ಕೆಲ್ಸನೇ ಅವನು ಇಸ್ಕೊಂಡ್ಬಿಡ್ತಾನೆ. ಈ ಕೆಲ್ಸ ನೀನು ನನ್ನ ಹತ್ರ ಮಾಡ್ತಾ ಇದ್ಯಾ? ಇದೇನ್ ಮಗ ಈ ರೀತಿ ಸಂದೇಹ ಪಡೋ ಹತ್ರ ಮಾತಾಡ್ಬಿಟ್ಟ? ನೀನ್ ಗುರು, ನಾನ್ ಶಿಷ್ಯ. ಅದೇ ನಾನು ಹೇಳಿದ್ದು, ಗುರುನೇ ಯಾಮಾರಿಸ್ಬಿಟ್ಟು ಕೈ ಕೊಡೋಂತ ಶಿಷ್ಯ ಕಣ ನೀನು. ನೀನೇನೋ ಮನ್ಸಲ್ಲಿ ಇಟ್ಕೊಂಡು ಬೇರೆ ತೀರ ಮಾತಾಡ್ತಾ ಇದೀಯ. ಈ ತರ ಮುಚ್ಚುಮರೆಯಾಗಿ ಮಾತಾಡೋದು ನನಗಂತೂ ಇಷ್ಟ ಇಲ್ಲ. ಎಲ್ಲ ನೇರವಾಗಿ ಹೇಳೋದು. ನೀನ ರಘು ಹತ್ರ ಹಣ ತಗೊಳ್ಳೋದಕ್ಕೆ ಮತ್ತೆ ಹೋಗಿದ್ಯಾ ಅಲ್ವಾ? ನಾನು ಹೋಗೇ ಇಲ್ವಲ್ಲ. ಈ ರಘು ಇಂದ ತುಂಬಾ ದೊಡ್ಡ ಸಮಸ್ಯೆ. ರಘು ನಿನಗ್ ಮಾತ್ರ ತೊಂದ್ರೆ, ಅವನ್ಗೇನಾದ್ರು ತೊಂದ್ರೆ ಅದೇ ನನಗ್ ತೊಂದ್ರೆ. ಅವನ್ಗೆ ಅವನ್ ಕೆಲ್ಸ ಸರಿಯಾಗಿ ಆಗ್ಬೇಕು ಅಂತ ನಿನ್ ಜೊತೆ ಸೇರ್ಕೊಂಡು ನಾನು ಈ ತರ ಕೆಲ್ಸಗಳೆಲ್ಲ ಮಾಡ್ತಾ ಇದ್ದೀನಿ. ಅದು ಆ ಸಮಸ್ಯೆ ಅವತ್ತೇ ಮುಗಿದೋಯ್ತು. ಏನ್ ಮುಗ್ದೋಯ್ತು? ಇನ್ನು ಬಾಕಿ ಇದೆ. ನಿನ್ ಕೆಲ್ಸ ನಾ ಇಂಪ್ರೂವ್ ಮಾಡೋದಕ್ಕೋಸ್ಕರ ನನ್ ಮನೆನ ಅಡವಿಟ್ಬಿಟ್ಟು ಕೊಟ್ಟಿದ್ದೀನಿ. ಅವಾಗ ನೀನು ರಘುಗ್ ದುಡ್ಡು ಕೊಡ್ತೀನಿ ಅಂದ್ಯಲ್ಲ, ಅದ್ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ನಾ ಕೇಳ್ತಾ ಇದ್ದೀನಿ. ಇಲ್ಲಿ ನೋಡು, ನಾನೇನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ಅದನ್ನ ಮಾಡ್ಬೇಕು, ಇಲ್ಲಾಂದ್ರೆ ನನ್ನನ್ನು ಕರೀಲೇಬೇಡ. ನಾನ್ ಮೊದ್ಲೇ ತುಂಬಾ ತೊಂದರೆಗಳ ಮಧ್ಯೆ ಒದ್ದಾಡ್ತಾ ಇದ್ದೀನಿ. ಇಲ್ಲಿ ನೋಡು ಮಗ, ಈ ರೀತಿ ಮನ್ಸ್ ಬಿಟ್ಬಿಡ್ಬೇಡ. ಇವಾಗ ಆ ನೋಟ್ನ ಆಚೆ ಬಿಟ್ರೆ ನಮ್ಮನ್ನ ಇಟ್ಕೊಂಡು ನಮ್ಮನ್ನ ಯಾರು ಹಿಡಿದ್ಬಿಡ್ತಾರಂತಾನೆ ಅದನ್ನ ಬಚ್ಚಿಟ್ಟಿದ್ದೀನಿ. ನಂಬಿಕೆ ಇಲ್ಲ ಅಂದ್ರೆ ಅದು ನಿನ್ನ ಹತ್ರ ಕೊಡ್ತೀನಿ, ನೀನೇ ಇಟ್ಕೋ. ಬೇಡಪ್ಪ, ಅದ್ ನಿನ್ ಹತ್ರನೇ ಇರ್ಲಿ. ನನ್ಗೆ ಒಂದು ಕುಟುಂಬ ಇದೆ, ನಿನ್ಗದಿಲ್ಲ ತಾನೆ? ನಿನ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರಘು ಹತ್ರ ಹಣ ಕೊಟ್ಬಿಡು. ಅವನ್ ವೈಫ್ಗೆ ಏನೋ ಒಂದು ಕಷ್ಟ ಇದೆ ಅನ್ಸತ್ತೆ. ಈಗಾಗ್ಲೇ ಊರಲ್ಲಿ ದೊಡ್ಡ ಸಮಸ್ಯೆ ಹೋಗ್ತಾ ಇದೆ. ಜನರು ಅದೆಲ್ಲಾರನ್ನೂ ಮರೀಲಿ. ನಾವು ಕಳ್ಳ ನೋಟ್ನೆಲ್ಲ ಒಳ್ಳೆ ನೋಟ್ನಾಗ ಬದಲಾವಣೆ ಮಾಡೋಣ. ಏನ್ ಅಷ್ಟು ಬೇಗ ಮಾತಾಡೋಣ, ಕುತ್ಕೋ.
ಇನ್ನು ನಮ್ಮೊಳಗೆ ಮಾತಾಡೋದು ತುಂಬಾ ಇದೆಯಲ್ಲ. ಬೇಡ, ನಾನು ಮನೆಗೆ ಹೋಗ್ಬೇಕು. ಹಾಗಾದ್ರೆ ನಾನು ನಿನ್ನ ಬಿಡ್ತೀನಿ. ಬೇಡ. ಇಲ್ಲಿ ನೋಡು ಪ್ರಭು, ಟ್ರೈನ್ ಯಾವ ಟೈಮಿಗೆ ಬರುತ್ತಂತ ನಾವು ಯಾವ ನಂಬರಿಗೆ ಫೋನ್ ಮಾಡಬೇಕು? ನೀವು 102ಗೆ ಫೋನ್ ಮಾಡಿ ಗಾಡಿ ನಂಬರ್ ಹೇಳಿದ್ರೆ ಸಾಕು. ಹಾಗಾದ್ರೆ ನೀನೇ ಫೋನ್ ಮಾಡಿ ಮಾತಾಡು, ನನಗೆ ಮಾತಾಡೋದು ಹೇಗಂತ ಗೊತ್ತಿಲ್ಲ. ಹಲೋ, ರೈಲ್ವೆ ಎನ್ಕ್ವೈರಿಯಾ? ಬೆಂಗಳೂರು ಎಕ್ಸ್ಪ್ರೆಸ್ ಎಷ್ಟು ಗಂಟೆಗೆ ಬರುತ್ತೆ? ತಗೊಳ್ಳಿ. ಬೆಳಿಗ್ಗೆ 7:30ಗೆ ಬರುತ್ತಂತೆ. ಹಾಗಾದ್ರೆ ನಿನ್ನ ಹೆಂಡತಿ ಅಂಜಲಿ ಈ ಊರಿಗೆ ಬಂದೇ ಇಲ್ಲ. ಬಂದಿದ್ದ ಜಾಗದಲ್ಲಿ ನೀನಿರ್ಲಿಲ್ಲ ಅಂದ್ರೆ ಅವಳು ಎದುರ್ಕೊಂತಾಳೆ. ಅದಕ್ಕೋಸ್ಕರ ಕರೆಕ್ಟ್ ಟೈಮ್ಗೆ ಅಲ್ಲಿ ಹೋಗು. ಹಾ, ಏನಾದ್ರೂ ದುಡ್ಡು ಬೇಕಾ? ಬೇಡ, ನನ್ನ ಹತ್ರ ಎಲ್ಲ ಇದೆ. ಹಾಗಾದ್ರೆ ಸರಿ, ನಾಳೆ ಭೇಟಿ ಆಗೋಣ. ಆಮೇಲೆ ನಿನ್ನ ವೈಫ್ನ ಕರ್ಕೊಂಡು ನನ್ನ ಮನೆಗೆ ಬಂದ್ರೆ ಸಾಕು, ಸರಿನಾ? ಹಾ ಸರಿ. ಹಾ, ನಾನೇ ಕಣೋ ಮಜೀದ್. ನಿನಗೇನು ಬೇಕು ಅಂತ ಇಲ್ಲಿವರೆಗೂ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಾ ಇಲ್ಲ. ನನಗೋಸ್ಕರ ತುಂಬ ಕೆಲಸಗಳು ಮಾಡಿರೋದು ನೀನೇ. ಇದೇನಕ್ಕೆ ಇವಾಗ ಫೋನ್ ಮಾಡ್ತಿದ್ದೆ ನೀನು? ಯಾವಾಗಲೂ ನನ್ನ ಮಾತಲ್ಲಿ ಭರವಸೆ ಇರುತ್ತೆ. ನನಗೂ ನಿನಗೂ ಇಷ್ಟ ಆಗದಿರೋ ಒಂದು ವಿಷಯ ನಾನು ನಿನ್ನ ಹತ್ರ ಕೊಡ್ತೀನಿ. ಅದು ನೀನು ಚೂರು ಆಗ್ತೀವಲ್ಲ, ತುಂಡಾಗ ನೀನು ಏನು ಬೇಕಾದ್ರೂ ಮಾಡ್ಕೋ. ಯಾರು? ಮಜಿತ್, ಸ್ವಲ್ಪ ಅರ್ಥಗತಾರ ಹೇಳ್ತೀಯಾ? ರಘು ತಾನೇ ನಿನಗೆ ಬೇಕು. ಅವನು ಇವಾಗ ಒಂಟಿಯಾಗಿ ಬರ್ತಾ ಇದ್ದಾನೆ. ಆ ಆಯಿಲ್ ಕಂಪನಿ ಹಿಂದ್ಗಡೆ ಇರೋ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಅವನ ಮನೆ. ನೀನು ಅಲ್ಲಿ ವೆಯ್ಟ್ ಮಾಡಿದ್ರೆ ನಿನ್ನ ಲೆಕ್ಕ ಮುಗ್ದೋಗುತ್ತೆ ಇವತ್ತೆ. ಏನು? ಏನಿಲ್ಲ, ಸುಮ್ಮನೆ ನೋಡಕ್ ಬಂದಿದ್ವಿ. ಏನಾದ್ರು ವಿಶೇಷನ? ನೀವೇ ವಿಶೇಷನ ಹೇಳ್ಬೇಕಲ್ವಾ? ಜಾನಿನ ಮಜಿತ್ ಹತ್ರ ಸಿಕ್ಕಾಕೋದ್ನಲ್ಲ, ನೀನ್ ಮಜಿತ್ನ ಜಾನಿನ ಭಾಗ ಮಾಡ್ಬಿಟ್ಟಲ್ಲ, ಅವನ ಜೀವನ ಪೂರ್ತಿ ಜೈಲಲ್ಲೇ ಇರಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೀವು ಇವಾಗ ಏನ್ ಹೇಳ್ತಾ ಇದ್ದೀರಾ? ಇದಕ್ಕೂ ನನಗೂ ಏನ್ ಸಂಬಂಧನೇ ಇಲ್ಲ. ಸಂಬಂಧ ಇದೆ ಅಲ್ವಾ? ಅವಾಗ ನಿನ್ ಎಂತಿ ಫೋಟೋಗೆ ಮುತ್ತು ಕೊಟ್ಟಿದ್ದಕ್ಕೆ ಇಷ್ಟೊಂದು ಶಾಪನ? ಜಾನಿ, ನಾನು ಅವಾಗಲೇ ಮರ್ತ್ಬಿಟ್ಟೆ ಅದನ್ನ. ಆದ್ರೆ ನಾನು ಮರ್ತೇ ಇಲ್ಲಲ್ಲ. ನಿನಗಿವಾಗ ಏನ್ ಬೇಕು? ನಿನ್ ಜೀವನೇ ಬೇಕು. ಈ ಚಾಕು ತಗೊಂಡು ನಿನ್ನ ಸಾಯಿಸ್ತೀನಿ ನೋಡಿ ಇವಾಗ. ನನ್ ಕೈ ಬಿಡು. ಇವರೆಲ್ಲೂ ಕಾಣ್ತಾನೆ ಇಲ್ವಲ್ಲ? ನಾವು ಬೇರೆ ಯಾರನ್ನಾದ್ರೂ ಕೇಳಿ ನೋಡೋಣ. ಯಾರನ್ ಕೇಳೋದು? ನೀವಿಲ್ಲೇ ಇರಿ, ನಾನು ನೋಡ್ಕೊಂಡ್ ಬರ್ತೀನಿ. ಅಂಜಲಿ ತಾನೆ ನೀವು? ನೀವ್ಯಾರು? ನಾನು ರಘು ಫ್ರೆಂಡು. ರಘು ನಿಮ್ಮ ಫೋಟೋನ ತೋರಿಸಿದ ನನ್ನ ಹತ್ರ. ನೀವು ಫೋಟೋ ನೋಡೋ ಥರನೇ ಇದ್ದೀರಾ, ಒಂದು ವ್ಯತ್ಯಾಸನೂ ಇಲ್ಲ. ಅವರಲ್ಲಿ ಏನ್ ಮಾಡೋದು? ಬೇರೆಯವ್ರ ಹತ್ರ ಕೆಲಸ ಮಾಡ್ತಾ ಇದಾರಲ್ಲ, ಅವ್ರು ಒಂದು ಕೆಲಸದ ಮೇಲೆ ಕಳಿಸಿದ್ದಾರೆ, ಮಧ್ಯಾಹ್ನ ಬಂದ್ಬಿಡ್ತಾರೆ. ನಾನು ಫ್ರೀ ಆಗಿದ್ದೀನಿ ಅಂತೇಳಿ ಅವ್ರು ನನ್ನ ಕಳಿಸಿದಾರೆ ಅಷ್ಟೇ. ನಾವಿವಾಗ ಏನ್ ಮಾಡೋದಮ್ಮ? ನನ್ನ ಮನೆ ಇಲ್ಲೇ ಪಕ್ಕದಲ್ಲೇನೆ, ಅಲ್ಲಿ ವೆಯ್ಟ್ ಮಾಡಿ ಅಂತೇಳಿ ರಘು ಹೇಳಿ ಕಳಿಸಿದಾನೆ. ಖಂಡಿತ ಬಂದ್ಬಿಡ್ತಾನೆ ಅವನು. ಚಟ್ನಿ ಪುಡಿ, ಮೆಣಸಿನ್ಕಾಯಿ ಬತ್ತೆ, ಮಾವಿನಕಾಯಿ, ಉಪ್ಪಿನಕಾಯಿ ಇದನ್ನೆಲ್ಲ ತಗೊಂಡು ಬಂದಿದ್ದೀರಲ್ಲ ರವಿಗೋಸ್ಕರ. ನಾವು ಹೋಗೋಣ. ಇದು ನೋಡಿ ನೀವು ಚಿಂತೆ ಪಡಬೇಡಿ. ಬೆಳಗಿನ ಟ್ರೈನಲ್ಲಿ ಯಾರೋ ಏಟ್ ಬಿದ್ದು ಸತ್ತೋಗಿದ್ದಾರೆ ಅಷ್ಟೇ. ಸತ್ತೋಗಿದ್ದರಿಂದ ಒಂದು ಎಣಿಕೆ ಕಡಿಮೆ ಆಗಿದೆ ನಗರದಲ್ಲಿ.
ತುಂಬಾ ಗಲೀಜಾಗಿತ್ತು. ನಿಮ್ಗೇನ್ ಕಷ್ಟ? ಡೋಬಿ ಹತ್ರ ಕೊಡ್ಬೋದಾಗಿತ್ತಲ್ಲ. ಪರವಾಗಿಲ್ಲ. ಆ ರಘು ಇನ್ನೂವರೆಗೂ ಬಂದೇ ಇಲ್ವೇ? ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇಲ್ಲಿ ನೋಡಿ, ಪೇಪರ್ ಬಂದಿದೆ. ನಾವು ಕೊಟ್ಟಿರೋ ಫೋಟೋನು ನ್ಯೂಸ್ ತಾನೇ ಬಂದಿದೆ. ಹೌದು. ನೀನ್ ಇವಾಗ ಆಚೆ ಹೋಗಿ ಕಣ್ಣಲ್ಲಿ ನೀರು ಬಿಟ್ಕೊಂಡು ಅಳ್ತ್ಕೊಂಡ್ ಬರ್ತೀಯ. ಅದನ್ನ ಅವಳು ನೋಡಿ ಜೋರಾಗಿ ಅಳ್ಬೇಕು. ಸರಿ ಅಣ್ಣ, ಇಲ್ಲಿ ನೋಡಿ ಅಣ್ಣ, ಇಲ್ಲಿ ನೋಡಿ. ಏನು ಏನಾಯ್ತು? ಯಾಕೆ ಈ ತರ ಹತ್ಕೊಂಡ್ ಬರ್ತಾ ಇದ್ಯಾ? ಇಲ್ಲಿ ನೋಡಿ ನಮ್ ರಘು. ರಘುಗೆ ಏನಾಯ್ತು ಹೇಳು. ಈ ಪೇಪರ್ ಒಂದ್ಸರಿ ನೋಡಿ. ಏನಾಯ್ತು ಅವನಿಗೇನಾಯ್ತು? ರಘು ಇವಾಗ ಪ್ರಾಣ ಸಮೇತ ಇಲ್ಲ. ಈ ಪೇಪರ್ ನೋಡಿ. ಏನು ಏನಾಯ್ತು? ತುಂಬಾ ಕಲ್ಲುಗಳನ್ನ ಒಳಗೆ ಇಟ್ಕೊಂಡಿದೆ ಅಂತ ಪೊಲೀಸ್ ಹೇಳ್ತೀರಾ ಸರ್. ಅಲ್ಲಿ ತುಂಬಾ ನೋಟ್ಗಳು ಎಗರಿತ್ತು. ಅದೆಲ್ಲಾನು ಕಲ್ಲು ನೋಟೆ. ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ನಾವು ಕೆಲಸದವ್ರನ್ನ ಕರೆದು ಕೆಲಸ ಮಾಡ್ಬೇಕಷ್ಟೇ. ಹತ್ರ 4 ಗಂಟೆ ನಡೀತು ಅಂತ ಹೇಳ್ತಿದ್ದಾರೆ. ಹುಟ್ಸಿದ ದೇವ್ರಿ ಇವನ್ನ ಬಹಳ ಬೇಗ ಕರ್ಕೊಂಡು ಹೋಗ್ಬಿಟ್ಟ. ನಮ್ ಕೈಯಲ್ಲಿ ಏನಿದೆ? ನೀನ್ ಅವನ್ನ ಭೇಟಿ ಆಗ್ತಿ ಅಂತ ಅವನು ಬಹಳ ಆಸೆಯಿಂದ ಕಾಯ್ತಾ ಇದ್ನಮ್ಮ. ನಾನು ಅವನ್ನ ಸ್ವಂತ ಮಗನ್ ತರಾನೇ ಅಮ್ಮ ಬೆಳೆಸ್ದೆ. ತುಂಬಾ ಒಳ್ಳೆ ಹುಡುಗ ಅಮ್ಮ. ಪೇಪರಲ್ಲಿ ಬಂದಿರೋದೆಲ್ಲ ಸುಳ್ಳು ಸುದ್ದಿ. ನಾವು ಅದನ್ನ ನಂಬೋದಿಲ್ಲ. ಅಯ್ಯೋ ದೇವ್ರೇ, ಇಂಥ ಪರಿಸ್ಥಿತಿ ಬಂತೆ. ಪೊಲೀಸ್ ನಿಮ್ಮ ಹತ್ರ ತುಂಬಾ ಸಲ ಕೇಳ್ಬಿಟ್ರು. ನಾದ್ರೆ ನಿಮ್ ಬಗ್ಗೆ ಏನೂ ಹೇಳಿಲ್ಲ. ರಘು ಸ್ವಂತದವ್ರು ಯಾರು ಅಂತ ಗೊತ್ತಿಲ್ಲ ಅಂತೇಳಿ ನಾವು ಒಂದೇ ಸಲ ಹೇಳ್ಬಿಟ್ವಿ. ಇಲ್ಲಾಂದ್ರೆ ಅವರಿಂದ ನಿಮ್ಗೆ ದೊಡ್ಡ ಸಮಸ್ಯೆ ಬರುತ್ತೆ. ಹೌದು, ಆಮೇಲೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಕ್ಕೆ ಕರೆಕ್ಟಾಗಿ ಟೈಮ್ ಇರುತ್ತೆ. ಇವಾಗ ನೀವು ನನ್ನ ಜೊತೆ ಬಂದ್ರೆ ಸಾಕು. ಏನ್ ವಿಷಯ ಅಂತೆಲ್ಲ ಕೇಳ್ಕೊಂಡು ಒಂದು 10 ದಿವಸ ಬಿಟ್ಟು ಹೋದ್ರೆ ಸಾಕು. ಬನ್ನಿ ಬಾ ಅಮ್ಮ, ಹೋಗೋಣ. ಇವ್ರನ್ನ ನಾನು ಕರ್ಕೊಂಡು ಹೋಗ್ತೀನಿ. ರಘು ನನ್ನ ಫ್ರೆಂಡೇ. ಅವನ ವೈಫ್ನ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಬಂದು ನಾನೇನು ಹೇಳ್ತೀನಿ ಅಂದ್ರೆ, ಬೇಡ, ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ ಅಕ್ಕ? ಏನಪ್ಪ ಲಾಲ್? ಇವ್ರನ್ನ ಮನೆ ಕರ್ಕೊಂಡು ಹೋಗಿ. ಬಾಮ ಹೋಗೋಣ. ನೀನ್ ಹೇಳೋದೆಲ್ಲ ಸರಿನೇ, ಒಪ್ಕೋತೀನಿ. ಅವ್ರ ಕುಟುಂಬದಲ್ಲಿ ಮಾಡ್ಬೇಕದ್ದೆಲ್ಲ ನೀನ್ ಮಾಡಿದ್ಯಾ. ಆದ್ರೆ ಅವ್ರಿಲ್ಲಿದ್ರೆ ಎಷ್ಟ್ ದಿನ ಅಂತ ಇಟ್ಕೊಳಕ್ಕಾಗತ್ತೆ? ರಘು ಬಗ್ಗೆ ನಿನಗೆ ಗೊತ್ತಲ್ವಾ? ಗೊತ್ತು. ಅವನಿನ ನೋಡಕ್ಕೆ ಎಷ್ಟ್ ಸಲ ಇಲ್ಲಿ ಬಂದಿದ್ದಾನಂತನೂ ಗೊತ್ತು. ಅವನ ಬಗ್ಗೆ ನಿನ್ ಗೊತ್ತಾ ಇಲ್ವಾ? ನಿನ್ಗೊಂದ್ ವಿಷಯ ಗೊತ್ತಾ? ಅವ್ನು ಯಾವ ಊರವನು, ಯಾವ ಜಾತಿಗೆ ಸೇರಿದವನು ಅಂತ ಏನಾದ್ರೂ ಒಂದ್ ವಿಷಯ ಗೊತ್ತಾ? ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಈ ಹುಡ್ಗಿಲಿ ಇರ್ಬಾರ್ದು. ನಮ್ಮ ಮನೇಲಿ ಮೊದ್ಲೇ 2 ಹೆಂಗಸಿದ್ದಾರೆ. ನೀನ್ ಈ ಹುಡ್ಗಿನ ಸಾಕು, ನಿಲ್ಸಿ, ಜಾಸ್ತಿ ಮಾತಾಡ್ಬೇಡಿ. ನಾ ಇವ್ರನ್ನ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಓಕೆನಾ? ಆಯ್ತು, ಅದೇ ನಾನು ನಿನಗೆ ಹೇಳಕ್ ಬಂದೆ. ಅಮ್ಮ,
ಆ ಹುಡ್ಗಿ ಪಾಪ. ಸಾಕು, ನೀನ್ ಬಾಯಿ ಮುಚ್ಚು, ಏನು ಹೇಳಕ್ ಹೋಗ್ಬೇಡ, ನಂಗೆಲ್ಲ ಗೊತ್ತು. ಹೋಗಿ ಆ ಕಡೆ. ನೀವು ಹೊರಡಕ್ಕೆ ರೆಡಿಯಾಗಿರಿ, ಬೆಳಿಗ್ಗೆನೆ ಹೊರಟ್ಬಿಡೋಣ. ಸ್ವಲ್ಪ ಬೇಗ ಬನ್ನಿ, ಈ ತರ ನಡ್ಕೊಂಡು ಹೋದ್ರೆ ಗಾಡಿ ಸಿಗಲ್ಲ ನಮ್ಗೆ. ಮಗ ಇಲ್ಲಿ ಸ್ವಲ್ಪ ಬಾರೋ. ಏನು? ಇವ್ರನ್ನ ಕರ್ಕೊಂಡು ಎಲ್ಲಿ ಹೋಗ್ತಾ ಇದೀಯ? ಇವ್ರನ್ನ ಊರಿಗೆ ಬಿಡು ಅಂತ ಅಮ್ಮ ಹೇಳಿದ್ರು. ನೀನ್ ಸುಳ್ಳು ಹೇಳ್ಬೇಡ. ನಾನೇನ್ ಸುಳ್ಳು ಹೇಳ್ತಿದ್ದೀನಿ? ಇವ್ರನ್ನ ಇಲ್ಲೇ ಎಲ್ಲಾದ್ರೂ ಇರ್ಸಕ್ಕೆಲ್ಲನ, ನಾವಿಬ್ರು ಇವ್ರಿಗೆ ಯಾವ್ದೋ ಒಂದು ರೀತಿಯಲ್ಲಿ ಯೂಸ್ ಆಗ್ತಾರೆ. ಅದು ತುಂಬಾ ಕಷ್ಟ ಅಲ್ವಾ? ಏನ್ ದೊಡ್ಡ ಕಷ್ಟ, ಸಂತೋಷವಾದ ಕಾರ್ಯ ತಾನೆ. ನನಗೆ ಚಿಕ್ಕದಾಗ ಏನಾದ್ರು ತೊಂದರೆ ಬಂತು ಅಂದ್ರೆ? ಕೆಲವು ಸಮಯ ನೀನ್ ಹುಚ್ಚಿನ ತರ ಮಾತಾಡ್ತಾ ಇದ್ಯಾ. ನನ್ ಮಾತು ನಿನ್ಗೆ ಅರ್ಥ ಆಗ್ತಲ್ವಾ? ನನ್ ಮಾತಿನ ಅರ್ಥ ಏನಂದ್ರೆ? ಬೇಡ ಬೇಡ, ನನ್ ಬಗ್ಗೆ ಗೊತ್ತಲ್ವಾ, ಹೊರಟ್ಬಿಡು. ಬೇಡ ಅಂದ್ರೆ ಬಿಟ್ಬಿಡು. ನಿಮ್ 3 ಜನನ ಸ್ಟೇಷನ್ ಬೇಕಾದ್ರೆ ನಾನು ಬಿಟ್ಬಿಟ್ಟು ಹೋಗ್ಲಾ? ಗಾಡಿಲಿ ಎತ್ತಿ ನಾನು ಬಿಡ್ತೀನಿ. ಬೇಡ, ನಾವಿಬ್ರು ಜೊತೆಗೆ ಇವ್ರನ್ನೂ ಸೇರ್ಕೊಂಡು ಒಂದು ಗಾಡಿನಲ್ಲಿ ಹೋಗೋದು ಸರಿ ಇರಲ್ಲ. ಹಾ, ಬೇಗ ಬನ್ನಿ. ಇಲ್ಲೇ ನಾವಿಳಿಬೇಕು, ಬನ್ನಿ. ಈ ಕಡೆಯಿಂದ ಹೋದ್ರೆ ನಾವು ಬೇಗ ಹೋಗ್ಬಹುದು. ಅಣ್ಣ ಓಡೋಗಿದ್ದೆ ಅಂಜೆ ಲೆಕ್ಕ ಮತ್ತೆ ಬಂದ್ಬಿಟ್ಟಿದ್ದಾರೆ. ಜೊತೆಗೆ ಒಬ್ಬ ಬಂದಿದ್ದಾನೆ. ನೀನ್ ಇಲ್ಲಿ ನೋಡ್ಕೋ. ಆ ರಾಘವನ್ ಹತ್ಗೆ ತಿರುಗಿ ಬಂದ್ಬಿಟ್ರೇನೋ? ಅದೇ ಇವಾಗ ಅವ್ರಿಗೆ ಹೇಳ್ದೆ ಅಲ್ವಾ, ಅವಳಿಗೆ ಟೌನಲ್ಲಿ ಯಾರಾದ್ರೂ ಹೊಸದಾಗಿ ಸಿಕ್ಕಿರ್ಬೇಕು. ರಾಘವನ್ ಸೀರೆ ಕೊಟ್ಟು ಅವಳನ್ನ ಸೆಳ್ಕೋಬೇಕಂತಿದ್ನ, ಆದ್ರೆ ಆಗ್ಲಿಲ್ಲ. ನೀನ್ ತಪ್ಪಿಸ್ಕೊಂಡೆ ಅನ್ಕೊಂಡೆ, ನನ್ನಿಂದ ಆದಷ್ಟು ನಾನು ಸಹಿಸ್ಕೊಂಡೆ. ನೀನು ಇಲ್ಲಿಂದ ಓದಿದ ದಿನದಿಂದ ಆಯಪ್ಪ ನಾನು ತುಂಬ ತೊಂದರೆ ಕೊಟ್ಟ. ನಿನ್ನ ವಾಪಸ್ ಕರೀಲಿಲ್ಲ ಅಂದರೆ ನನ್ನ ಮಗುನ ಇಲ್ಲಿ ಸಾಯಿಸ್ಬಿಡ್ತೀನಿ ಅಂತ ಹೇಳ್ದ. ಅದಕ್ಕೆ ಕರೆದೆ. ನನ್ನಿಂದ ರಘು ನನ್ನ ಮುಖ ಕೂಡ ನೋಡೋಕ್ಕಾಗಲಿಲ್ಲ. ಅವ್ರಿಗೆ ಮಾಡೋ ಕಾರ್ಯನಲ್ಲ, ಮಾಡೋಕ್ಕೆ ಯಾರೂ ಇರಲಿಲ್ಲ. ಅಲ್ಲಿ ನೋಡಿ, ಆ ದಡಿಯ ನಮ್ಮನೆ ಕಡೆಗೆ ಬರ್ತಾ ಇದ್ದಾನೆ. ಅಜ್ಜಿ, ಏನೇ ಇಲ್ಲಿಂದ ಓಡೋಗಿದೆ ಅಂತೆ? ಅಲ್ಲೋಗಿ ಯಾರನ್ನ ಭೇಟಿಯಾಗಿದೆ? ಸರ್ಕೊಳ್ಳಿ ನೀನು. ನಿನ್ನ ಆಸೆ ಎಲ್ಲ ನೆರವೇರ್ತಾ? ನಾನ್ ನಿನ್ನ ಬೆಳೆಸಿದ್ದೆ ಅದಕ್ಕೋಸ್ಕರ, ಅರ್ಥ ಆಯ್ತಲ್ವಾ? ನೀನ್ ನನಗೆ ಎಂಜಲು ತೇಲೆ ಥರ. ನಿನ್ ಕಣ್ಣೀರಿಗೆ ಸಮಾಧಾನವಾಗಿ ಮಾತಾಡಕ್ಕೆ ಯಾರು ಇಲ್ಲಿ ಬರೋದಿಲ್ಲ. ಮುಂದಿನ ತಿಂಗಳ ಸೀರೆ ಬ್ಲೌಸ್ ಎಲ್ಲಾನು ನಾನೇ ಕೊಡ್ತೀನಿ. ನೀನೇನು ಮಾತಾಡ್ಬೇಡ. ನಾನು ಹೇಳದ್ನ ಕೇಳಿ ನನ್ನ ಜೊತೆ ಸಂತೋಷವಾಗಿರ್ಬೇಕು. ನೀವ್ ಕೊಂದ್ರು ನಾನು ಅದಕ್ಕೆ ಒಪ್ಪಲ್ಲ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಗೆ ಒಪ್ಸೋದಂತ ನನ್ಗೆ ಗೊತ್ತು. ಅರ್ಥ ಆಯ್ತಾ ನಿನಗೆ? ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಂತ ಹೇಳಿ. ನನ್ನ ಬಿಡು ಬಿಡು, ನನ್ನ ಅವಳು ಸಾಯಿಸ್ಬಿಡ್ತೀನಿ. ಬಿಡು, ನೀನ್ ಅವಳ ಜೊತೆ ಇದೆಯಾ ಅಂತ ಅದಕ್ಕೆ ಆ ರೀತಿ ಮಾಡ್ತಾ ಇದ್ದಾಳ ಅವಳು. ನಾನು ಅವಳನ್ನ ಖಂಡಿತ ಸಾಯಿಸ್ತೀನಿ, ಬಿಡೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಮರ್ಯಾದೆಗೆ ನಾನು ಹೇಳದ್ನೆಲ್ಲ ಕೇಳು. ಅವಳನ್ನ ಇವತ್ತು ನಾನು ಹೇಳದ್ನ ಕೇಳು. ಕೈ ತೆಗಿ ಅಂತ ಇದೀನಲ್ವಾ, ಕೈ ತೆಗಿ. ನಾನು ಹೇಳ್ತಾ ಇದೀನಲ್ವಾ, ತೆಗಿ. ಇವತ್ತು ನಿನ್ನ ಬಿಡಲ್ಲ. ಬಿಡ ಇನ್ನ. ಅವನ್ ಯಾರು? ಅವನ್ ಯಾರಂತ ಕೇಳ್ತಾ ಇದೀನಲ್ವಾ? ಲೈ, ನೀನ್ ಇವಳನ್ನ ಕರ್ಕೊಂಡು ಹೋಗ್ತೀಯಾ? ನೀನ್ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀಯಾ? ಹೇಳು.
ಕರ್ಕೊಂಡು ಹೋದ್ರೆ ಏಯ್ ಒಳಗ್ ಬಾರಿ ನೀನು. ನೀನ್ ಆಡನ್ ಕಡ್ದ್ಬಿಟ್ಟು ಅಂಗಡಿನಲ್ಲಿ ಮಾರ್ತ್ಯ. ಇದು ಮನುಷ್ಯರ ರಕ್ತ ಕುಡಿಯುವಂತ ಕತ್ತಿ. ಹೊಡೆದ್ ಸಾಯಿಸ್ತೀನಿ ನಿನ್ನ. ಮನುಷ್ಯನಾಗ ಹುಟ್ಬಿಟ್ರೆ ಎಲ್ಲರೂ ಇದನ್ನೇ ಮಾಡ್ತಾರೆ. ಇದೇನು ದೊಡ್ಡ ತಪ್ಪೇನಿಲ್ಲ. ಆದ್ರೆ ಈ ತರ ವಿಷಯ ಎಲ್ಲ ನಮ್ಮ ಕುಟುಂಬದಲ್ಲಿ ನೀನ್ ಮಾಡ್ಲಿಲ್ವಲ್ಲ. ಕೆಲಸ ಸಿಗುತ್ತೆ ಅಂತ ಹೇಳು, ಅಮ್ಮ ನಿನ್ನನ್ನು ಹೊರಗಡೆ ಕಳ್ಸಲ್ಲ ಅಂತ ಕಾಣಿಸುತ್ತೆ. ನನ್ನಿಂದ ಆದಷ್ಟು ನಿಮ್ಗೆ ಸಹಾಯ ಮಾಡ್ತೀನತ್ತೆ. ಆ ಹುಡುಗಿನ ಇಲ್ಲಿ ಸ್ವಲ್ಪ ಸಾಕು ನಿಲ್ಸೆ. ಏನು ನೀನ್ ನಂಗೆ ಸಹಾಯ ಮಾಡ್ತೀಯಾ? ನಾನ್ ಕಷ್ಟಪಡೋವಾಗ ನೀನು ₹1 ಕೊಟ್ಟು ನಂಗೆ ಸಹಾಯ ಮಾಡ್ದ? ಏನೋ ದೊಡ್ಡದಾಗ ಈಗ ಮಾತಾಡಕ್ ಬಂದ್ಬಿಟ್ಲು. ಈಗ ಎಲ್ಲಿಂದ ಬಂತು? ನಿನ್ ಗಂಡ ದುಬೈನಲ್ಲಿ ಏನ್ ಮಾಡ್ತಾನೆ ಅಂತ ನಿನ್ ಗೊತ್ತಾ? ಅವ್ರ ಬಗ್ಗೆ ಕೇಳಿದ್ರೆ ಇವ್ರಿಗೆ ಹೆಂಗ್ ಗೊತ್ತಿರುತ್ತೆ? ನೀನ್ ಬಾಯಿ ಮುಚ್ಚೆ. ಅವ್ರ ಜೊತೆ ಸೇರ್ಕೊಂಡ್ಬಿಡಲಿ. ನೀನ್ ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡು ಮಾತಾಡೋ. ಹಾ, ಇನ್ನು ನಾನು ಈ ಊರ್ ಜನ ಮಕ್ಳ ಹತ್ರ ಏನೇನ್ ಕೇಳ್ಬೇಕು ದೇವ್ರೇ. ಊರವ್ರ ಬಂದ್ಬಿಟ್ಟು ನಿನಗೆ ಹಣ ಕೊಡ್ತಾರೆ ಹೇಳಿದ ತಕ್ಷಣ ಭಯ ಪಡಕ್ಕೆ? ಓ, ಮಾತಾಡೋರೆಲ್ಲ ದೊಡ್ಡದಾಗ ಕೈಯಲ್ಲಿ ಎತ್ಕೊಬಂದು ಕೊಡ್ತಾರೆ. ಈಗ ಈ ಹುಡುಗಿಗೂ ಸೇರಿಸಿ ನಾನು ತಾನೇ ಬಡಿಸ್ಬೇಕು? ಇಲ್ಲಿ ನೋಡೋ, ಮತ್ತೆ ನೀನು ವಾಪಸ್ ಜೈಲಿಗೆ ಹೋಗ್ಬಿಟ್ರೆ ಏನೋ ಮಾಡೋದು? ನೋಡು, ನನ್ನ ಬಾಯಿನ ತೆಗಿಸ್ಬೇಡ. ಓ, ನಾನು ಮಾತಾಡೋದೇ ಕೇಳ್ಕೊಳ್ತಾ ಇರಬೇಡಿ. ಹೋಗಿ ಅಡುಗೆ ಮಾಡೋಕ್ಕೆ ಕೆಲಸ ಮಾಡಿ. ಹಾಂ, ನೀನು ಕೂತ್ಕೊಮ್ಮ. ಕೂತ್ಕೊ ಅಂತ ಹೇಳಿದೆ. ಅಮ್ಮ, ನಾವ್ ಹೇಗೋ ತಪ್ಸ್ಕೊಂಡ್ಬಿಟ್ವಿ. ಅಮ್ಮ 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 ಕುತ್ಕೋ ಇಲ್ಲಿ. ಇವಾಗ ಎದುರ್ಕೊಳೋದ್ ಬೇಡ. ಒಂದ್ಸರಿ ಪೊಲೀಸ್ ಆ ಕಡೆ ಹೋದ್ರೆ ತಿರ್ಗಾ ಬರೋದೇ ಇಲ್ಲ. ಅವ್ರ ಕೆಲ್ಸ ಮುಗ್ದೋಯ್ತು. ಇನ್ಮೇಲೆ ನಮ್ ಕೆಲ್ಸ ಮಾತ್ರ ನಾವು ನೋಡ್ಬೇಕು. ಏನ್ ಕೆಲ್ಸ? ಜೀವನ ಅಂತ ಬಂದ್ರೆ ಕಳ್ಳ ಪೊಲೀಸ್ ಆಟ ಇದ್ದೇ ಇರುತ್ತೆ. ಈ ಪೊಲೀಸ್ ಡ್ಯೂಟಿ ಮುಗ್ದಾದ್ಮೇಲೆ ಕಳ್ಳರ ಡ್ಯೂಟಿ ಎಲ್ಲ ಶುರು ಆಗುತ್ತಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಲೋ, ಇಲ್ಲಿ ಪೊಲೀಸ್ ಮನೆ ಎಲ್ಲಿದೆ? ಮನೆ ಕೇಬಲ್ ಕೂಡ ಅಮೋನಿಸ್ ತಾನೆ. ಅವ್ನ್ ನಿದ್ದೆ ಮಾಡ್ತಿರ್ತಾನೆ. ಅವ್ನ ಮನೆಗೆ ಹೋಗಿ ನೋಡಿ. ಹೋಗಿ ಹೀಗೆ ಹೋದ್ರೆ ಬಹಳ ದೂರ ಆಗುತ್ತೆ. ಈ ಕಡೆ ಸೈಡ್ ಇಂದ ಹೋದ್ರೆ 5ನೇ ಮನೆ. ಈ ಸೈಕಲ್ ಸ್ವಲ್ಪ ನೋಡ್ಕೊಳ್ಳಿ. ಖಂಡಿತ ನೋಡ್ಕೊಂತೀವಿ. ಹೋಗಿ ನೀವು ವಾಪಸ್ ಬಂದ್ರೆ ಸಾಕು. ನಾವಿಬ್ರು ರೌಂಡ್ಸ್ ಹೋಗಕ್ಕೆ ಒಂದು ಸೈಕಲ್ ಸಿಕ್ತು. ಹೋಗೋಣ ಹತ್ತು. ಸಕ್ಕತ್ತಾಗಿದೆ ಅಲ್ವಾ? ಯಪ್ಪ, ಏನ್ ಫಿಗರ್ ಕಾಣಲು. ಅಯ್ಯೋ, ನಾವಲ್ಲ. ಏನ್ರ ಮಾಡ್ತಾ ಇದ್ದೀರಾ? ಏನು ಇಲ್ಲಿ ಸ್ನಾನ ಮಾಡೋದು ನೋಡ್ತಾ ಇದ್ದೀರಾ? ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿ ಸ್ನಾನ ಮಾಡೋದು ಹೋಗಿ ನೋಡ್ರು. ಅದನ್ನ ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ? ನೀನ್ ಇಲ್ಲಿ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡೋ. ಮತ್ ನಾನ್ ಯಾವಾಗ ತಿನ್ನೋದು? ಆ ಹುಡ್ಗಿ ಸ್ನಾನ ಮಾಡೋದನ್ನ ಆ ಹುಡುಗರ್ನೆಲ್ಲ ನೋಡ್ತಾ ಇದ್ದಾರೆ. ಮನೇಲಿರೋ ಸ್ನಾನ ಮಾಡಕ್ಕೆ ಏನಾದ್ರೂ ಬಾತ್ರೂಮ್ ಕಡ್ದೆ ಏನು? ಸ್ನಾನ ಮಾಡಕ್ಕೆ ಒಂದು ಬಾಕ್ಲು ಕೂಡ ಇಲ್ಲ ಅಲ್ಲಿ. ಗಂಡ್ಸು ಅಂತ ಒಬ್ಬ ಮನೇಲಿದ್ದಾನೆ. ನನಗ್ ನೆಮ್ಮದಿಯಾಗಿ ಇಲ್ಲಿ ಊಟ ಮಾಡೋದಕ್ಕೂ ಬಿಡೋದಿಲ್ಲ ನೀವು. ಏನಾದ್ರೂ ಕೇಳಿದ್ರೆ ಎದ್ದು ಹೊರಟೋಗ್ಬಿಡ್ತೀಯ. ಏನು ಕೇಳಬಾರ್ದು ಅಂತ ಹೇಳ್ತೀಯ ಅಲ್ವಾ? ಊಟ ಮಾಡಕ್ಕೆ ನಿನಗೇನಾದ್ರೂ ತಗೊಂಬರಕ್ಕೆ ಹೇಳಪ್ಪ. ಬೇಡ, ಈ ಟೀನೇ ಸಾಕು. ಯಜಮಾನ್ರೆ ಏನೋ? ಆ ಮುತ್ತು ನನ್ನ ಮಗ ಆ ಕಾರ್ನ ತೆಪ್ಕೊಂಡ್ಬಿಟ್ಟಂತೆ. ನೀನ್ ಅವನ್ನ ಇಲ್ಲಿ ಕರ್ಕೊಂಬರ್ಬೋದಲ್ವಾ? ಬೆಳಿಗ್ಗೆಯಿಂದಲೂ ನನಗೇನು ಬಿಸ್ನೆಸ್ ನಡೀತಾ ಇಲ್ಲ. ಇವತ್ತೇನಾಯ್ತು? ಮುತ್ತನ ಅಲ್ಲಿಂದ ಇಲ್ಲಿ ತನಕ ಈ ರೋಡಲ್ಲಿ ಕರ್ಕೊಂಡ್ ಬಂದೆ ನಾನು. ಏನದು? ಆ ಲಾಲನ್ನ ಇಲ್ಲಿ ಇರೋದ್ರಿಂದ ನೋಡೋಬಿಟ್ಟ ಸರ್.
ನೀನಿಲ್ಲಿ ಬಂದು ಭಾಳ ಹೊತ್ತಾಯ್ತಲ್ಲಪ್ಪ. ಯಾವ ಕೆಲಸಕ್ಕೋಸ್ಕರ ಬಂದಿದೆಯಾ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಶೆಟ್ಟಿ ಅವರೇ, ನನ್ಗೇನಾದ್ರೂ ಒಂದ್ ಕೆಲ್ಸ ಸಿಗತ್ತಾ ಇಲ್ಲೇ? ನೀನ್ ಇಟ್ಕೊಂಡಿರೋ ಕತ್ತಿ ತಗೊಂಡು ನನ್ ಕುತ್ತಿಗೆ ಜೊತೆಗೆ ಸೇರಿಸಿ, ಏಯ್ ಚೆಟ್ಟಿಯಾರೇ, ಒಂದು 500 ರೂಪಾಯಿ ಕೊಡು ಅಂತ ಕೇಳಿದ್ರೆ ನಾನು ಖಂಡಿತ ಕೊಡ್ತೀನಿ. ಆದ್ರೆ ನೀನ್ ಕೇಳದ್ ನಿನ್ ಕೆಲ್ಸ, ಆದ್ರೆ ನನ್ನ ಹತ್ರ ಮಾತ್ರ ಕೇಳ್ಬೇಡಪ್ಪ ನೀನು. ಬೆಳಿಗ್ಗೆಯಿಂದ ಇಲ್ಲಿ ಬಂದು ಕುಂತಿದ್ರಿಂದ ನೀವು ಬರೋ ಕಸ್ಟಮರ್ ಕೂಡ ನಿಮ್ಮನ್ನ ನೋಡಿ ಇಲ್ಲಿಂದ ಓಡೋಗ್ಬಿಟ್ರು. ಹೀಗೆ ಗಂಭೀರವಾಗಿ ನೀನ್ ಕುತ್ಕೊಂಡಿದ್ರೆ ಆಮೇಲೆ ನಾನು ಏನ್ ಮಾಡೋದು? ನನ್ ಕಣ್ಣಲ್ಲಿ ಕಣ್ಣೀರ್ ಸುರಿತಾನೇ ಇರುತ್ತೆ. ನಾನಿಲ್ಲಿ ಬಂದಿದ್ದು ನಿಮಗ್ ತೊಂದರೆ ಆಯ್ತಲ್ವಾ? ಲಾಲ್, ಲಾಲ್, 1 ನಿಮಿಷ ನಿಲ್ಲು. ಡ್ರೈವರ್ ನಿಲ್ಸಿ 1 ನಿಮಿಷ. ಲಾಲ್, ಲಾಲ್, ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರಿ? ಯಾಕೆ ನನ್ನ ಹತ್ರ ಸುಳ್ಳು ಹೇಳಿ ಮನ್ಸಿಗೆ ನೋವು ಮಾಡಿದ್ರಿ? ನೀವ್ ಹೇಳಿದಕ್ಕೆ ನಾನು ಅವನನ್ನ ಪ್ರೀತಿ ಮಾಡಕ್ ಶುರು ಮಾಡಿದ್ದು. ಹೌದು, ನೀನು ಹೇಳೋದೆಲ್ಲ ಸರಿನೇ. ತಪ್ಪು ನಡೆದ್ಬಿಡ್ತು, ಕ್ಷಮಿಸ್ಬಿಡು. 1 ನಿಮಿಷ, ನಾನು ಇನ್ನೂ ಕೆಲವೊಂದು ವಿಷಯ ಹೇಳ್ಬೇಕಾಗಿದೆ. ಅದನ್ನು ಕೇಳೋದಕ್ಕೆ ನಿನ್ನ ಟೈಮ್ ಇದೆಯಾ? ಇನ್ಮೇಲೆ ಲಾಲ್ ನನ್ನ ಸ್ನೇಹಿತ ಅಲ್ಲ. ಅವನ ಮನಸ್ಸಲ್ಲಿ ನಾನಿಲ್ಲ, ನೀನೂ ಇಲ್ಲ. ಅವನ ಮನಸ್ಫೂರ್ತಿ ಯಾರಿದ್ದಾರೆ ಗೊತ್ತಾ? ಅಂಜಲಿ ಮಾತ್ರನೇ. ಏನ್ ಮಾತೆಲ್ಲ ಹೇಳಿ ನಿನ್ನ ಅವನು ಏಮಾರಿಸ್ದ? ಅವರಲ್ಲ, ನೀನು ಅವನ ಬಗ್ಗೆ ಹೇಳಿ ಯಾಮಾರಿಸಿದ್ದು. ಎಲ್ಲರೂ ಸೇರಿ ನನ್ನನ್ನು ಏಮಾರಿಸಿದ್ರಿ ಅಲ್ಲ. ನನ್ನ ಮನ್ಸಿನ ನೋವು ನಿಮಗ್ ಗೊತ್ತಾ? ನನಗ್ ಮರೆಯಕ್ಕಾಗಲ್ಲ, ನನಗ್ ಮರೆಯಕ್ಕೂ ಆಗಲ್ಲ. ನಿನ್ನೂ ಸೇರಿ ಹೇಳ್ತಿದ್ದೀನಿ. ನಿನ್ನ ಮನಸ್ಸನ್ನ ನಾನು ನೋಯಿಸಿದ್ರೆ ಕತ್ತೆತ್ತಿ ನಿನ್ನ ನೋಡೋದಕ್ಕೆ ನಾನು ತೆಗೆದಿಯೋನಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕಾಗಿ ನೀನೊಂದು ಅವಕಾಶ ಕೊಡ್ತೀಯ ನನಗೆ? ಹೊಡೆದೋಗಿರೋ ನಿನ್ನ ಮನಸ್ಸನ್ನ ನಾನು ತಿರುಗಿ ಹೊಂಟಿಸಿರ್ತೀನಿ. ನಡೆದಿದ್ನೆಲ್ಲನೂ ಮರ್ತ್ಬಿಡು. ಒಂದು ಕನಸು ಥರ ನಾನು ನಿನ್ನ ಮದುವೆ ಮಾಡ್ಕೊಳ್ಳ? You dirty cheat! I hate you! ಹೌದು, ನೀನು ಹೇಳೋದೆಲ್ಲ ಸರಿನೇ. ತಪ್ಪು ನಡೆದ್ಬಿಡ್ತು, ಕ್ಷಮಿಸ್ಬಿಡು. 1 ನಿಮಿಷ, ನಾನು ಇನ್ನೂ ಕೆಲವೊಂದು ವಿಷಯ ಹೇಳ್ಬೇಕಾಗಿದೆ. ಅದನ್ನು ಕೇಳೋದಕ್ಕೆ ನಿನ್ನ ಟೈಮ್ ಇದೆಯಾ? ಇನ್ಮೇಲೆ ಲಾಲ್ ನನ್ನ ಸ್ನೇಹಿತ ಅಲ್ಲ. ಅವನ ಮನಸ್ಸಲ್ಲಿ ನಾನಿಲ್ಲ, ನೀನೂ ಇಲ್ಲ. ಅವನ ಮನಸ್ಫೂರ್ತಿ ಯಾರಿದ್ದಾರೆ ಗೊತ್ತಾ? ಏನಣ್ಣ ಹೀಗೆ ನೋಡ್ತಾ ಇದ್ದೀರಾ? ಏನಾದ್ರೂ ವ್ಯತ್ಯಾಸವಾಗಿ ಕಾಣಿಸ್ತಿದ್ಯಾ? ಅದೆಲ್ಲ ಏನೂ ಇಲ್ಲಪ್ಪ. ನಾನು 1 ನಿಮಿಷ ನನ್ನ ರಘುನ ನಾನು ನೆನ್ಸ್ಕೊಂಡ್ನಪ್ಪ. ಮನೆ ಬಿಟ್ಟು ಬಂದಾದ್ಮೇಲೆ ಅವ್ನು ನನ್ನ ಜೊತೆನೇ ಕೆಲಸ ಮಾಡ್ತಾ ಇದ್ದ. ಆದರೆ ಸರಿ, ನೀನು ಹೇಳದೆ, ನೀನೇ ತಾನೇ ಅವನ್ನ ಕರ್ಕೊಂಬಂದು ಸೇರಿಸಿದ್ದು. ನಾನೊಂದು ವಿಷಯ ಕೇಳಲ್ಲ, ಹೇಗಪ್ಪ ಇದೆಲ್ಲ ನಡೀತು? ಯಾರ ಹತ್ರನೂ ಈ ರೀತಿ ಅವನು ಜಗಳ ಮಾಡಲ್ವೇ? ನನಗೆ ಗೊತ್ತಿಲ್ಲ ಅಣ್ಣ, ನಾ ಅದ್ರ ಬಗ್ಗೆ ವಿಚಾರಿಸಿ ನೋಡ್ಬೇಕು. ಆದರೆ ನನಗೆ ಹಳೆ ಕೆಲಸ ಮಾಡೋದಕ್ಕೆ ಮನಸ್ಸೇನೋ ಬರ್ತಾ ಇಲ್ಲ. ನೀನು ಕರೆಕ್ಟಾಗಿ ಹೇಳಿದ್ಯಪ್ಪ. ಕಾಲಚಕ್ರದ ವೇಗದಲ್ಲಿ ಎದುರುಗಳು ನಮಗೋಸ್ಕರ ಕಾಯ್ತಾ ಇರ್ತಾರಪ್ಪ. ಬಾಳ್ಬೇಕಂತ ಆಸೆ ನಮ್ಮೊಳಗೆ ಬಂದಾದ್ಮೇಲೆ ಅವ್ರು ನಮ್ಮನ್ನ ಬದುಕಕ್ಕೆ ಬಿಡಲ್ಲಪ್ಪ. ಅವನ ಹೆಂಡ್ತಿ ಬಗ್ಗೆನೇ ನಾನು ಭಾಳ ಯೋಚನೆ ಮಾಡ್ತಾ ಇದ್ದೀನಪ್ಪ. ನಿಮ್ಮ ಮನೆಯಲ್ಲಿ ಅವಳಿಂದ ಏನಾದರೂ ಸಮಸ್ಯೆ ಬಂದ್ರೆ ಅವಳನ್ನ ನಮ್ಮನೆ ಕರ್ಕೊಂಬಂದ್ಬಿಟ್ಬಿಡು. ಅಂಜಲಿಗೋಸ್ಕರ ನಾನು ಕಷ್ಟಪಟ್ರು, ನೀವು ಕಷ್ಟಪಟ್ರು ಎಲ್ಲ ಒಂದೇ ತಾನೆ. ಹಾಗಾದ್ರೆ ನನಗೊಂದೇ ಒಂದು ಯೋಚನೆ ಇದೆ. ಮೀನ್ ಸಾಕ್ಸೋ ಕೈ ಇದು ನಿನ್ನ ಕೈ ಅಲ್ಲ. ಯಾವುದಾದ್ರೂ ನಿನಗೆ ಒಳ್ಳೆ ಕೆಲಸ ಸಿಗೋವರೆಗೂ ನನ್ನ ಜೊತೆ ಕೆಲಸ ಮಾಡ್ಬೋದು ನೀನು. ಮೇಲೆ ನೀನು ಹೋಗ್ಬಿಡು. ಹಾ, ಅಕ್ಕ, ಏನಮ್ಮ? ನಾನೇನಾದ್ರೂ ಕೆಲ್ಸಕ್ಕೆ ಹೋಗ್ಲಾ? ಇಲ್ಲಿ ಏನು ಕೆಲಸ ಸಿಗುತ್ತೆ ಅಂತ ಹೇಳು.
ಅಮ್ಮ ನಿನ್ನನ್ನು ಹೊರಗಡೆ ಕಳ್ಸಲ್ಲ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಮನೇಲೇ ಇದ್ದು ಮಕ್ಳಿಗೆ ನನ್ ಪಾಠ ಹೇಳ್ಕೊಟ್ರೆ? ಅದ್ ಸರಿ. ದೊಡ್ಡ ಮಳೆ ಏನಾದ್ರೂ ಬಂದ್ರೆ ಈ ಊರಿನ ಜನ ಸ್ಕೂಲ್ ಕೂಡ ಕಳ್ಸಲ್ಲ ಮಕ್ಕಳನ್ನ. ಏನ್ ಮಾಡ್ತಾರೆ ಅಂದ್ರೆ ಸೀದಾ ಸಮುದ್ರಕ್ಕೆ ಹೋಗಿ ಅಲ್ಲೋ ಕೊಳ್ಳೆ ಹೊಡಿತಾರೆ. ಹಾಗಾದ್ರೆ ನಾನು ಡ್ಯಾನ್ಸ್ ಹೇಳ್ಕೊಡ್ಲಾ? ಆಯ್ತು, ಇದು ಒಳ್ಳೇದೆ. ಇಲ್ಲಿ ಮದುವೆಗೂ ಸಾವುಗೂ ಎಲ್ಲಾನು ನೃತ್ಯ ಮಾತ್ರನೇ, ಅದೇ ಮಾಡ್ಕೊಳ್ಳೋಣ. ಏನ್ ಹೇಳ್ತೀಯಾ? ಹಾಗಿದ್ರೆ ನಾನ್ ಹಾಡ್ತೀನಿ. ನನ್ ತಂದೆ ಒಬ್ರು ಸಂಗೀತ ವಿದ್ವಾನ್, ತುಂಬಾ ಸೂಪರ್ ಆಗಿ ಹಾಡು ಹೇಳ್ತಿದ್ರು. ಮೊದ್ಲಿಂದನೂ ಕೂಡ ಅಜ್ಜಿ, ಅಮ್ಮ, ಅಕ್ಕ ನಾವೆಲ್ರೂ ಕೂಡ ಅಪ್ಪನ್ ಹಾಡನ್ನ ಕೇಳ್ತಾನೆ ಇರ್ತಿದ್ವಿ. ಕಡೆದಾಗಿ ಅಪ್ಪಗ್ ಸಿಕ್ಕಿದ್ದು ಅರಳಿ ಮರ. ಅರಳಿ ಮರನ? ಅದ್ ಹೌದು. ಈ ಏರಿಯಾಗ್ ಬರ್ಬೇಕಾದ್ರೆ ಒಂದ್ ಅರಳಿ ಮರ ಇದೆ ಅಲ್ವಾ, ಅದ್ರಲ್ಲಿ ನಾನ್ ಬರ್ದಿಟ್ಟಿದ್ದೀನಿ ಗೋಪಾಲಕೃಷ್ಣನ್ ಸತ್ ಹೋಗಿದ್ದಾರೆ ಅಂತ. ಅದೇ ಜಾಗದಲ್ಲೇ ಅಪ್ಪ ಜೊತೆ ನಾನು ತುಂಬಾ ಜಗಳ ಆಡ್ಬಿಟ್ಟೆ. ಅಪ್ಪನಿಂದ ನನಗೆ ಸಿಕ್ಕಿದ್ದು ಕಡೆದಾಗಿ ಹಾರ್ಮೋನಿಯಂ ಒಂದೇ. ಅಪ್ಪನ ಹಾಡು ತುಂಬಾ ಕೇಳಿ ಕೇಳಿ ಇಷ್ಟಪಟ್ಟವರೆಲ್ಲ ಇಲ್ಲಿದ್ದಾರೆ. ಓ ಅಮ್ಮ, ನಾನ್ ನಿಮ್ಮನ್ನ ಇವಾಗ ಅಳಿಸ್ಬಿಟ್ನಾ? ನಾನ್ ತಮಾಷೆ ತಾನೇ ಮಾಡ್ದೆ. ಕೋರ್ಟಿಂದ ನಿಮ್ನ ಹುಡ್ಕೊಂಡು ಒಬ್ರು ಮನೆಗೆ ಬಂದಿದ್ರು. ಓ, ಅದು ಆ ಗುಮಾಸ್ತ ಮಣಿನೇ ಇರ್ಬೇಕು. ಸ್ವಲ್ಪ ದಿನ ಜೈಲಲ್ಲಿ ಇದ್ದಲ್ಲ, ಅದೇ ನಿನ್ಗೆಲ್ಲ ಗೊತ್ತಿದೆ. ರಾಜಿ ಅಕ್ಕ, ಈ ಪೆಟ್ಟಿಗೆಯಲ್ಲಿ ಏನಿದೆ? ಟಿವಿ ಮನೆಗೆ. ಒಂದ್ ವಿಷಯ ಗೊತ್ತಾ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಪಕ್ಕದ ಮನೇಲಿ ಟಿವಿ ನೋಡೋದು ಸ್ವಲ್ಪ ಕೂಡ ನಂಗೆ ಇಷ್ಟ ಇಲ್ಲ. ಈ ಬ್ಯಾಗಲ್ಲಿ ಏನಿದೆ? ಬೇಕರಿ ಐಟಮೇ. ಮನೆಯಲ್ಲಿ ಗೆಸ್ಟ್ ಗಳೆಲ್ಲ ಬಂದಿದ್ದಾರೆ. ಹಾಗಾದ್ರೆ ಒಂದ್ 4 ಮೊಳ ಹೂವಿಸ್ಕೊಂಡು ಹೋಗು. ಅಯ್ಯೋ, ಹೂವೆಲ್ಲ ಕೊಡಕ್ ಆಗೋದಿಲ್ಲ. ಕೊಟ್ರೆ ಏನೇನೋ ತೊಂದ್ರೆ ಬರುತ್ತೆ. ಸರಿ ಹೋಗೋಣ. ಡಬಲ್ ರೈಟ್. ಹೋಗ್ಬಿಟ್ಟು ಬರ್ತೀನಿ. ಓಕೆ. ಬಾ, ಹಿಡ್ಕೋ. ಈ ಟಿವಿ ಒಳಗಡೆ ಎತ್ಕೊಂಡು ಹೋಗಿಡು. ನೋಡ್ಕೊಂಡು ಸರ್. ನಾನ್ ಲಾಲ್ನ ತುಂಬಾ ದಿನದಿಂದ ಹುಡುಕ್ತಿದ್ದೆ. ನಾನು ಹುಡುಕ್ತಿರೋದ್ ನಿನಗೆ ಗೊತ್ತಿದ್ರು ನೀನ್ ಗಮನಿಸ್ಲೇ ಇಲ್ಲ ಅಲ್ವಾ? ಅದು ನನ್ ಬಗ್ಗೆ ನಿನ್ಗೆ ಗೊತ್ತು. ಅಂಜಲಿನು ನನಗ್ ತುಂಬಾ ಇಷ್ಟ ಆಗಿದ್ದಾಳೆ. ಅಪ್ಪ ಅಮ್ಮ ಇಲ್ದೇ ಇರೋ ಅವಳಿಗೆ ನೀನೇ ಎಲ್ಲ ಆಗ್ಬೇಕು. ನಾನ್ ನಿನ್ನ ಹತ್ರ ಸುಳ್ಳು ಹೇಳಕ್ ಇಷ್ಟಪಡಲ್ಲ. ನಾನ್ ನಿನ್ನ ಹತ್ರ ಇದ್ರೆ ಭಯ ಪಟ್ಕೊಂಡಿರ್ಬೇಕಾಗತ್ತೆ. ನಾನ್ ಇಲ್ಲಿಂದ ಹೋದ್ಮೇಲೂ ನೀನ್ ನನ್ನನ್ ಮರೀಬಾರ್ದು. ನಾನ್ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಲಿಲ್ಲ ಅಲ್ವಾ? ಲಾಲ್. ಹೌದು, ಐ ಆಮ್ ಲೆಫ್ಟಿನೆಂಟ್ ಸಜಿತ್. ಹಲೋ. ಇವನು ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳ್ಬಿಟ್ಟ. ನಮ್ ಫ್ರೆಂಡ್ಸ್ ಒಂದಾಗಿಲ್ಲ ಅಂದ್ರೆ ತುಂಬಾ ಬೇಜಾರು. ಆದ್ರೆ ನನ್ನಂತ ರಾಣುವ ವೀರನಿಗೆ ಇದೆಲ್ಲ ಸೆಂಟಿಮೆಂಟ್ ಏನಿಲ್ಲ ಗೊತ್ತಾ. ಎಲ್ಲ ಹಂಗೆ ನಡೀತು. ಮುಂದಿನ ಸಲ ನಾನು ಬರ್ಬೇಕಾರೆ ನಾವು ಮೀಟ್ ಮಾಡೋಣ. ಅಲ್ಲ, ನಾವು ಖಂಡಿತ ಮೀಟ್ ಮಾಡ್ಲೇಬೇಕು. ಸರಿ ಚಾರು, ಹೊರಡೋಣ. ಕರೆಕ್ಟ್ ಟೈಮ್ಗೆ ಟ್ರೈನು 5:30 ಗುವಾಹಟಿ. ನಮಸ್ಕಾರ ಸರ್. ಕೋರ್ಟಲ್ಲಿ ನಿಮ್ಮ ಹೆಸರದು ಮರ್ತೋಗ್ಬಿಟ್ರಾ? ಅದ್ರ ಬಗ್ಗೆ ಸಾಬು ಸರ್ ಹೇಳ್ತೀನಿ ಅಂತಂದ್ರು, ಅದಕ್ಕೆ. ಕೋರ್ಟಲ್ಲಿ ಕೊಮೋಸ್ಟ್ ಕೊಡೋ ಕಾಸಲ್ಲ ನಾನು ಕೊಡ್ಬೇಕೇನಪ್ಪ? ಇಲ್ಲ, ಸಾಬು ಸರ್ ಸಾರ್ ಒಳಗಡೆ ಇದಾರೆ, ಹೋಗಿ ನೋಡಿ. ನೀನ್ ಯಾರೋ ಹುಡುಗಿನ ಕರ್ಕೊಂಬಂದಿದೀಯ ಅಂತ ಮಜಿತ್ ನನ್ನ ಹತ್ರ ಹೇಳಿದ್ನಪ್ಪ. ಇನ್ಮೇಲೆ ಆ ಕೆಲ್ಸನೂ ನನ್ನ ಹತ್ರ ಬರುತ್ತಾ ಏನು? ಇಲ್ಲ ಸರ್, ಆ ಕೇಸ್ಗೆ ವಾದಿ ಪ್ರತಿವಾದಿ ನಾನೇ ಸರ್. ಹೇಳೋದಕ್ಕೆ ಕೇಳೋದಿಕ್ಕೆ ಯಾರು ಇಲ್ದಿರೋ ಒಂದು ಅನಾಥೆ ಹುಡುಗಿ ಸರ್ ಅವಳು. ಎಲ್ಲಾರನ್ನೂ ಹೆದರ್ಸಿ ಸಂಪಾದಿಸಿರೋ ಹಣದಿಂದ ಅವ್ರಿಗೆ ಹೇಗ್ ಸರ್ ನಾನು ಊಟ ತಂದ್ಕೊಡ್ಲಿ? ಅದಕ್ಕೆ ನಾನು ಮೀನ್ ಹಿಡಿಯಕ್ ಹೋಗ್ತಾ ಇದ್ದೀನಿ. ಅದರಿಂದ ನಾನು ಇಲ್ಲಿಗೆ ಮತ್ತೆ ಬರಕ್ಕಾಗಲ್ಲ. ನಿನ್ನಂತ ಒಳ್ಳೆಯವನಿಗೆ ಇನ್ನು ಮೇಲೆ ಯಾವಾಗಲೂ ಒಳ್ಳೇದೇ ಆಗುತ್ತೆ.
ಎನಿವೆ ನಿನ್ ಮೇಲಿರೋ ಕೇಸ್ ಬಗ್ಗೆ ನೀನು ಯೋಚನೆನೇ ಮಾಡಬೇಡ. 304 ವರ್ಕೌಟ್ ಆಯ್ತು. ಆಮೇಲೆ ಆ ರಾಜಕೀಯದವ್ರ ಕೇಸು ಎಲ್ಲರೂ ಸೇರಿ ಆ ಕಾಸನ್ನ ಕೂಡ್ಯಾಕಿ ಆ ವಿಧವೆ ಕೊಟ್ಟು ಆ ಕೇಸ್ನ ವಾಪಸ್ ತಗೋ. ಸಾಕ್ಷಿ ಎಲ್ಲ ಭಾಳ ಸ್ಟ್ರಾಂಗ್ ಆಗಿದೆ. ಇಲ್ಲಂದ್ರೆ ನಿನಗೆ ಸಮಸ್ಯೆ ಆಗುತ್ತಪ್ಪ. ಇದನ್ನ ಹೇಳಕ್ಕೆ ನಿನ್ನನ್ನು ಕರೆಸಿದ್ದು. ನೀವ್ ಹೇಳ್ದಾಗೆ ಮಾಡ್ತೀನಿ ಸರ್. ಎಲ್ಲದನ್ನೂ ನಾನು ಬಿಟ್ಬಿಡ್ಬೇಕು. ನಾನು ನೆಮ್ಮದಿಯಾಗಿರ್ಬೇಕು. ಒಂದ್ ಬಿನ್ಗೆ ನೀರ್ ಹಿಡಿಯಕ್ಕೆ ಒಬ್ರೊಬ್ರಾಗಿ ಹಿಡಿಯೋದಕ್ಕೆ ಒಂದಿನ ಪೂರ ಆಗ್ಬಿಡತ್ತೆ. ನಿಮ್ಮೂರಲ್ಲಿ ಹೆಂಗಮ್ಮ? ನಮ್ಮೂರಲ್ಲಿ ಕೆರೆ ಇದೆ. ಮೋಟ್ರ್ ಇಲ್ವಾ? ಇಲ್ಲ, ಆ ರೀತಿ ಏನಿಲ್ಲ. ಶೋಭಾ ಇಲ್ಲಿ ಕಾಣಿಸ್ತಲ್ಲ, ಎಲ್ಲೋದ್ಲು? ಅಕ್ಕ ಮನೇಲೇ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಒಂದ್ ನಿಮಿಷ ನಿಲ್ಲು. ನಿನ್ ತರ ಮನೆ ಕೆಲಸ ಮಾಡೋರು ಸಿಕ್ಕಿದ್ರೆ ಸ್ವಲ್ಪ ಜಾಲಿಯಾಗಿರೋಣ ಅಂತ ತಾನೇ ಅನ್ಕೊಳ್ತಾರೆ. ನೀನೇನು ಓದಿದ್ಯಾ? ಕಾಲೇಜ್ ಓದಿದ್ದೀನಿ. ಮತ್ ಯಾಕೆ ಈ ಹಳ್ಳಿಗೆ ಬಂದು ಕಷ್ಟ ಪಡ್ತಾ ಇದ್ಯಾ? ಒಳ್ಳೆ ಗೌರ್ಮೆಂಟ್ ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ಬಾರ್ದಾ? ಒಳ್ಳೆ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ನೀನು ಅಡ್ಗೆ ಮಾಡಕ್ಕೆ ಬಂದಿದ್ಯಾ ಈ ಊರಿಗೆ ಅಂತ ನನ್ಗೆ ಗೊತ್ತಾಗ್ಲೇ ಇಲ್ಲ. ನೀನ್ ನನ್ ಜೊತೆ ಬರ್ತೀಯಾ? ಫೆರ್ನಾಂಡೆಸ್ ಆಫೀಸ್ ಕಂಪನಿಯಲ್ಲಿ ನಿಂಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ. ಓನರು ನನ್ ಮಾತು ಕೇಳ್ತಾನೆ, ನಿಜಾನೇ. ಆಮೇಲೆ ನಾನು ನಿನ್ ಕರಿತೀನಿ, ನನ್ ಜೊತೆ ಬಂದ್ಬಿಡು. ನೀನ್ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಕ್ಕೆ ಪಿಸ್ ಮಾತಾಡ್ತಾ ಇದ್ಯಾ? ಕೇಳಿಸ್ಕೊಬಿಟ್ಲಾ ಇವಳು? ನಾನು ಎಲ್ಲಾನು ಕೇಳಿಸ್ಕೊಂಡೆ. ಬರ್ತೀನಿ. ಒಂದ್ ನಿಮಿಷ ನಿಂತ್ಕೋಮ. ಅಜ್ಜಿ ಹೇಳೋದ್ನ ಕೇಳಿಸ್ಕೊಂಡು ಹೋಗು. ಕಾರ್ತಿಕೇಯಿನಿ, ಏನಕ್ಕ? ಒಂದ್ ನಿಮಿಷ ಇಲ್ಲಿ ಬಾಮ್ಮ. ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಈ ಹುಡುಗಿನ ಇಲ್ಲಿಂದ ಕರ್ಕೊಂಡೋಗಿ ಇವಳು ಬಾಳ್ ಹಾಳು ಮಾಡ್ಬೇಕು ಅಂತಾನೆ ಅನ್ಕೊಂಡಿದೀಯಾ? ಅಯ್ಯೋ, ಆತರ ಏನಿಲ್ಲ. ಮಾನ ಮರ್ಯಾದೆಯಿಂದ ಬದ್ಕೊಳಕ್ಕೆ ಒಂದ್ ಕೆಲ್ಸ ಹೇಳ್ದೆ ಅಷ್ಟೇ. ಅಯ್ಯೋ ದೇವ್ರೆ, ಏನೇ ಸುಳ್ಳು ಹೇಳ್ತಿದೀಯಾ? ಏನು ವಿಷಯ? ನಿನಗ್ ಚೆನ್ನಾಗ್ ಗೊತ್ತಲ್ವಾ ಫರ್ನಾಂಡಿಸ್ ದೊಡ್ಡ ಮನುಷ್ಯನ ಬಗ್ಗೆ. ಇವಳೇನಂದ್ರೆ ಇವಳನ್ನ ಅಲ್ಲಿ ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾಳೆ. ಮಗಳೇ, ಇಲ್ಲಿಂದ ಒಳಗೋಗು ಫಸ್ಟ್. ಇಲ್ಲಿ ನೋಡ್ ಜಾನಕಿ, ನಿಂಗೇನ್ ಬೇಕಿತ್ತು ಅಂತ ಹೇಳು. ನನ್ಗೇನ್ ಬೇಕೋ ಇಲ್ಲಿ ಎಲ್ಲಾರ್ಗು ಗೊತ್ತಲ್ವಾ? ಇದ್ರೂ ನನ್ಗೇನ್ ಗೊತ್ತಿಲ್ವಲ್ಲ? ಅದೇನಂತ ಹೇಳು, ನಾನು ಕೇಳ್ಕೊಳ್ತೀನಿ. ಗಿಣಿ ತರ ಇರೋ ಹುಡ್ಗಿನ ಕರ್ಕೊಬಂದ್ ಮನೇಲಿ ಇಟ್ಕೊಂಡಿದ್ದಿಲ್ಲ, ಅದಕ್ಕೆ ಉತ್ತರ ಕೊಡು ಮೊದ್ಲು. ಈ ಪ್ರಶ್ನೆ ಯಾಕೆ ಇಷ್ಟು ಲೇಟಾಗಿ ಕೇಳ್ತಾ ಇದ್ಯಾ? ನನ್ ಮಗ ಅವಳನ್ನೇ ಮದುವೆ ಮಾಡ್ಕೊಳ್ತಾ ಇದ್ದಾನೆ. ನೀನ್ ಹೇಳೋದು ಸುಳ್ಳು. ವಯಸ್ಸಿಗೆ ಬಂದಿದ್ದ ಹುಡ್ಗಿನ ಮನೇಲಿ ಇಟ್ಕೊಳ್ಳೋದು ದೊಡ್ಡ ತಪ್ಪು. ಹೌದು, ಇಷ್ಟು ಕೇಳುವಾಗ ಕೇಳಿದ್ ಯಾರು ನಿನ್ನ? ನೀನಾ? ನಾನೇ. ನಾಚಿಕೆ ಇಲ್ವಾ ನಿಂಗೆ? ಈ ನೈಸಾಗಿ ಮಾತಾಡೋದೆಲ್ಲ ಮನೇಲಿ ಇಟ್ಕೋ, ಆಚೆಲೆಲ್ಲ ಬಂದ್ ಮಾತಾಡ್ಬೇಡ. ಹೊಟ್ಟೆಗೆ ಊಟ ಇಲ್ದಿದ್ರು ಹೊಟ್ಟೆ ಮೇಲೆ ತಣ್ಣ ಬಟ್ಟೆ ಹಾಕೊಂಡಿದೀನಿ, ಹಾಗೆ ಸಾಕಿದ್ದೀನಿ. ನೀನ್ ಹೇಳೋ ತರ ನಾವು ಮಾನ ಮರ್ಯಾದೆನೆಲ್ಲ ಬಿಟ್ಟಿಲ್ಲ. ಯಾಕೆ ಈ ಕಾಲೋನಿ ಎಲ್ಲ ಏನು? ನೀನು ಸಹ ಕಾರ್ತಿಕ, ಇನ್ಮೇಲೆ ಇವಳ ಹತ್ರ ಮಾತಾಡ್ಬೇಡ. ಮಿಕ್ಕಿದ್ ನಾವು ಮಾತಾಡ್ಕೋತೀವಿ. ಬೇಡಕ್ಕ, ನೀವ್ ಏನ್ ಹೇಳಿದ್ರು ಇವಳು ಕೇಳಲ್ಲ. ಜಾನಕಿ, ನೀನ್ ಹೊರಡು. ನಿನ್ಗೆ ಬೇಕಾಗಿರೋದೆಲ್ಲ ಊರ್ ಜನ ಇಟ್ಕೊಂಡು ಮಾತಾಡೋದಷ್ಟೇ, ಬೇರೆ ಕೆಲ್ಸ ಇಲ್ಲ. ಅಕ್ಕ, ನೀವ್ ಹೊರಡಕ್ಕ. ನೀನ್ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಯೋಚಿಸ್ತಾ ನಿಂತಿದ್ಯಾ? ನನಗ್ ಗೊತ್ತಿಲ್ಲ. ಇನ್ಮೇಲೆ ಏನ್ ಮಾಡೋದು ಅದು ನನಗ್ ಗೊತ್ತಿಲ್ಲ. ಯಾರ ಬಗ್ಗೆನೂ ಯಾವತ್ತೂ ಏನು ಯೋಚಿಸದೇ ಇರೋಂತ ನನ್ನ ಜೀವನದಲ್ಲಿ ದಿಢೀರಂತ ನನ್ನ ಎದುರುಗಡೆ ಬಂದೆ. ನನ್ನ ಮನ್ಸಲ್ಲಿ ಬರೀ ಅದು ಮಾತ್ರ ಇಲ್ಲ, ನಿನ್ ಕೈ ಹಿಡಿದು ಆ ಮನೆಯಿಂದ ವಾಪಸ್ ಕರ್ಕೊಂಬಂದ್ಮೇಲೆ ಕೆಟ್ಟ ಕೆಲಸಗಳನ್ನ ಬಿಟ್ಬಿಟ್ಟಿದ್ದೀನಿ ನಿನಗೋಸ್ಕರ. ಇನ್ಮೇಲೆ ನೀನು ನಿನ್ನ ಜೀವನದಲ್ಲಿ ನನ್ನನ್ನ ಮರಿಬೇಕು ಅಂತ ಅನ್ಕೊಳ್ಳೇಬೇಡ ಪ್ಲೀಸ್. ನೀವಲ್ಲಿ ಹೋಗಿ ಆ ಲಾಟ್ರಿನವನ ಹತ್ರ 3,000 ರೂಪಾಯಿ ತಗೊಂಡ್ ಬನ್ನಿ. ಏನಾದ್ರು ಕೇಳಿದ್ರೆ ಲಾಲ್ನ ಕೇಸ್ಗೆ ದುಡ್ಡು ಬೇಕು ಅಂತ ಕೇಳಿದ್ರು ಅಂತ ಹೇಳಿದ್ರು. ಹೋಗು. ಓಕೆ. ಏನೆಲ್ಲ ಈ ಕಡೆ ಬಂದಿದ್ಯಾ? ಸಣ್ಣ ಕೆಲಸದಲ್ಲಿ ಬಂದೆ ಸರ್. ಹೌದು, ಮಫ್ಟಿನಲ್ಲಿ ತುಂಬಾ ಪೊಲೀಸ್ನವ್ರು ಇಲ್ಲಿ ಸುತ್ತಾಡ್ತಾ ಇದಾರೆ. ಏನಾದ್ರು ವಿಷಯನಾ ಸರ್? ಏನಾದ್ರು ಸಮಸ್ಯೆನಾ ಸರ್? ಕೊಯಂಬತ್ತೂರು ಬಂಗಾರದ ಅಂಗಡಿಯಲ್ಲಿ ಒಂದು ಕಳ್ತನ ಆಗಿದೆ. ಅವರು ಪೊಲ್ಲಾಚಿಗೆ ಹೋಗ್ಬೇಕಾದ್ರೆ ಒಂದು ಇಂಟೆಲಿಜೆನ್ಸಿ ರಿಪೋರ್ಟ್ ಬಂದಿದೆ. ನೀವು ಮನಸ್ಸಿಟ್ರೆ ಖಂಡಿತವಾಗ್ಲೂ ನಡೆಯುತ್ತೆ. ಅವನು ತಪ್ಸ್ಕೊಂಡು ಹೊಟ್ಟೋಗ್ತಾನೆ. ಕಳ್ಳನ್ಗೆ ಕಳ್ಳನ್ ಬಗ್ಗೆ ತಾನೇ ಗೊತ್ತಿರುತ್ತೆ. ನಿನ್ ಕಣ್ಣಿಗೆ ಖಂಡಿತವಾಗಿ ಅವ್ರು ಬೀಳ್ತಾರೆ. ಒಂದ್ ವೇಳೆ ನಿನ್ ಕಣ್ಣಿಗೆ ಬಿದ್ರೆ ನನಗೆ ಇನ್ಫಾರ್ಮ್ ಮಾಡು. ವಯಸ್ಸಾಯ್ತು, ನನಗೆ ಪ್ರಮೋಷನ್ ಬೇಕಲ್ವಾ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಇದನ್ನ ಮಾತ್ರ ಮಾಡ್ಕೊಂಡು ನಿನ್ ಜೊತೆಗಿಲ್ಲ ಯಾರು ಎಲ್ಲೋದಾ? ಅವನು ಇವಾಗ ಒಳ್ಳೆಯವನಾಗಿ ಮಾಡ್ಬಿಟ್ಟ ಸರ್. ಇನ್ಮೇಲೆ ಅವನ ಹುಡುಕಿ ಒಂದ್ ಪ್ರಯೋಜನ ಇಲ್ಲ. ಓ ಸರಿ ಸರಿ.
ಹೇಳಿ. ಕೈಯಲ್ಲಿ ಒಂದು ಬ್ಯಾಗ್ ಇಟ್ಕೊಂಡು ಒಬ್ಬ ಬರ್ತಾ ಇದ್ದಾನೆ ನೋಡು. ಹೌದು, ಏನು ತೊಂದರೆ? ಅವನು ನಮ್ಮ ಕೆಲಸ ಮಾಡವನೆ. ಅವನ್ನ ಪೊಲೀಸ್ ಹುಡುಕ್ತಾ ಇದೆ. ಅವನ್ನ ಹೆಂಗಾದ್ರೂ ನಾವು ಹಿಡಿಬೇಕು. ಮೈಸೂರಿಂದ ಹಾಸನಕ್ಕೆ ಬರೋ ದಾರಿನಲ್ಲಿ ಸಕಲೇಶ್ಪುರಕ್ಕೆ ಬಂದು ಅಲ್ಲಿಂದ ಹಂಗೆ ಮಂಗ್ಳೂರ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ನನ್ನ ಬಗ್ಗೆ ನಿನ್ಗೆ ಗೊತ್ತಿರ್ಬೇಕಲ್ಲ. ಎಷ್ಟು ಕಿಲೋ ಬರುತ್ತೆ? ಯಾರ್ಲೇ ನೀನು? ಏನ್ ಬೇಕು? ಚಿನ್ನ ಬೇಕು. ನನ್ನ ಹತ್ರ ಆ ಚಿನ್ನ ಕೊಟ್ಬಿಟ್ಟು ಜೀವ ಸಹಿತ ಹೋಗ್ತೀಯಾ ಇಲ್ಲ ಎಣ ಥರ ಹೋಗ್ತೀಯಾ? ಕುತ್ತಿಗೆ ಬಿಡು, ಕುತ್ತಿಗೆ ಬಿಡು. ಇನ್ನು ಮೇಲಿಂದ ಯಾವ ಸಮಸ್ಯೆ ಬರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಹೇಗೋ ಈ ಸರಿ ನೀನು ತಪ್ಸ್ಕೊಂಡ್ರೆ ಸಾಕನ್ಸ್ತಾ ಇದೆ. ಆಮೇಲೆ ಆ ಅಂಗಡಿಯವನ ವಿಷಯ ಏನಾಯ್ತು? ಲಾಲ್ಗೂ ನಿನಗೂ ಸಂಬಂಧನೇ ಇಲ್ಲ, ಆದ್ರೂ ಶಿಕ್ಷೆ ನಿನಗೆ ಸಿಗೋಲ್ಲ. ನಾನು ನೋಡ್ಕೋತೀನಿ ಸರ್. ಸ್ವಲ್ಪ ಹಣ ಸೇರಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಮತ್ತೆ ನನ್ನ ಕೋರ್ಟ್ ಬರಕ್ಕಾಗಲ್ಲ ಸರ್. ಎಲ್ಲಾನು ಸ್ವಲ್ಪ ನೋಡ್ಕೊಂಡ್ ಮಾಡು. ಅವಸರ ಪಟ್ಟು ಏನು ಮಾಡಕ್ ಹೋಗ್ಬೇಡ. ಮಜೀದ್, ನೀನ್ ಯಾಕೋ ವಕೀಲ್ನ ನೋಡ್ಬಿಟ್ಟು ಎಲ್ಲಾನು ಸರಿ ಸರಿ ಅಂತ ಹೇಳ್ತಾ ಇದೀಯಾ? ಆ ಮಾಂಸ ಕಟ್ ಮಾಡೋ ನಿಂತಿಗೆ ಎಷ್ಟು ದುಡ್ಡು ಕೊಡೋದಕ್ಕೆ ನಿನ್ನ ಹತ್ರ ದುಡ್ಡಿದ್ಯಾ ಏನೋ? ನನ್ನ ಹತ್ರ ಇಲ್ಲ. ಏನಾದ್ರೂ ರೆಡಿ ಮಾಡ್ಲೇಬೇಕು, ಇಲ್ಲಾಂದ್ರೆ ತೊಂದರೆ ಬರುತ್ತೆ ಅಂತ ಆ ವಕೀಲ್ ಹೇಳಿದ್ ನೀನ್ ಕೇಳ್ದೆ ಅಲ್ವಾ? ಹಾ, ಒಂದ್ ದಾರಿ ಇದೆ. ಏನು? ನಮ್ಗೆ ಯಾವ ಬೆನಿಫಿಟ್ ಇಲ್ಲದೆ ಯಾರಿಗೂ ದುಡ್ಡು ಕೊಡಕ್ಕಾಗಲ್ವಲ್ಲ. ನಾವು ಅವಳನ್ನು ಸೇರಿ ನಮ್ ದಾರಿ ಕಳ್ಕೊಂಡ್ಬಂದ್ರೆ? ಛೇ, ನೀ ಇವಾಗ್ಲೂ ಇದೇ ತರ ಯೋಚಿಸ್ತಿದ್ಯಾ? ಬೇಕಾದ್ರೆ ಯೋಚನೆನ ಬೇರೆ ತರ ಮಾಡೋಣ. ನಾವು ಅವಳನ್ನ ಸಾಯಿಸೋದ್ ಬೇಡ, ಬಿಟ್ರೆ ಚಂದ್ರನ ಸಾಯಿಸ್ಬಿಡೋಣ. ಚಂದ್ರನ? ಯಾರು ಅದು? ಚಿತ್ತೂರ್ ಚಂದ್ರನ್. ಅವನ ಮೇಲೆ ಹಲವಾರು ಕೇಸ್ಗಳಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಕೇಸ್ ತುಂಬಾ ದೊಡ್ಡದಾಗುತ್ತೆ ಅಂತೇಳಿ ನೀನ್ ಭಯ ಪಡೋದ್ ಬೇಡ. ಅವನ ಎದೆ ಮೇಲೆ ಎತ್ ಕುತ್ಕೊಂಡು ಒಂದ್ ಕೊಟ್ರೆ ಸಾಕು, ಅವನ ಕತೆ ಮುಗ್ದೋಗುತ್ತೆ. ಅವ್ರು ಯಾರು ಅಂತ ನಿನಗ್ ಗೊತ್ತಾ? ಅವ್ರು ಏನೇ ಮಾಡ್ತಾ ಇದ್ರು ಊರ್ಗೆ ಒಳ್ಳೇದನ್ನೇ ಮಾಡ್ತಾ ಇದಾರೆ. ಇದ್ರೂ ಚಂದ್ರನ ಸಾಯಿಸೋದಕ್ಕೆ ನನಗೆ ಕೆಲಸ ಕೊಟ್ಟಿದ್ದಾರೆ. ನೀನಿರೋ ಧೈರ್ಯದಲ್ಲೇ ನಾನು ಇದಕ್ಕೆ ಓಕೆ ಹೇಳ್ದೆ. ನೀನ್ ನನ್ನ ಜೊತೆ ನಿಲ್ಲು ಸಾಕು. ನನ್ಗಾಗೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ನಿನಗೆಲ್ಲ ಸೆಟಪ್ ಆಗೋಯ್ತಲ್ಲ. ನಾನು ಮಾತ್ರ ಅವನ ಹತ್ರ ಹೋಗ್ತೀನಿ. ಹಳೆ ರೀತಿ ನಾನು ಊರಿಗೆ ಹೋಗೋವಾಗ ಹಳೆ ಸಾಲದವನೆಲ್ಲ ನನ್ನ ಕತ್ಕಿನ್ ಕೊಡ್ತಾನೆ. ನಾನು ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಸಾಕು. ಹಣನ್ ತೋರಿಸ್ಬಿಟ್ಟು ನಮ್ ಕೈಯಲ್ಲಿ ಏನ್ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು ಅಂತ ಇಲ್ಲಿರೋರೆಲ್ರಿಗೂ ಗೊತ್ತು. ಆದ್ರೆ ಮನೇಲಿ ಗಂಡ್ಸಿಲ್ದೆ ಅನಾಥ ಆಗೋದು ಒಂದು ಕುಟುಂಬ ಕಣೋ. ಈ ಚಂದ್ರಗಿರೋ ಗತಿ ನಾಳೆ ನಿನಗೆ ನನಗೆ ಬಂದ್ಬಿಟ್ರೆ? ಲಾಲ್, ಯಾವತ್ತಿಂದ ನೀ ಈ ರೀತಿ ಧೈರ್ಯ ಇಲ್ದಿರ ಮಾತಾಡಕ್ ಶುರು ಮಾಡ್ಕೊಂಡೆ? ಯಾರು ಈ ರೀತಿ ನಿನ್ಗೆ ಭಯ ಇಟ್ಟಿರೋದು? ನನಗೊತ್ತು. ಅವಳು ತಾನೆ ಅಂಜಲಿ, ಅಂಜು. ಅವಳು ಬುದ್ಧಿಶಾಲಿನೇ. ಇಲ್ಲ ಅಂದ್ರೆ ನಿಂತರ ಕಟ್ಮಸ್ತಿರೋ ಹುಡುಗನ ಮೈಕಕ್ಕಾಗುತ್ತೆ ಏನೋ? ಬೇಡ, ನನ್ ಬಗ್ಗೆ ನಿನಗೆ ಗೊತ್ತಲ್ಲ. ಸಾರಿ ಮಗ, ನಿಲ್ಸ್ಬಿಟ್ಟೆ. ಕೆಲಸ ಆಯ್ತಾ ಸರ್? ಅವ್ನು ಬರ್ತೀನಂತ ಹೇಳಿದ್ನಾ? ಅವನ್ ಬರಲ್ಲ ಅಂತ ಹೇಳ್ಬಿಟ್ಟ. ಹಂಗಂದ್ರೆ ನಾನು ರೆಹಮಾನ್ ಹತ್ರ ಏನು ಹೇಳಿ? ಮಜೀದ್ ಒಂದ್ ಕಾರ್ಯನ ಒಪ್ಕೊಂಡ್ರೆ ಅದನ್ನ ಖಂಡಿತ ಮುಗಿಸ್ಬಿಡ್ತಾನೆ ಅಂತ ಹೇಳು. ಆ ಕಡೆ ತೋರ್ಸೋ ವಿಶ್ವಾಸನ ಅದು ಈ ಕಡೆನೂ ಹಂಗೆ ತೋರ್ಸಕ್ ಹೇಳು ರೆಹಮಾನ್. ಅದನ್ನ ನಾನು ಹೇಳ್ತೀನಿ ಸರ್. ರಾತ್ರಿ 9 ಗಂಟೆಗೆ ನೀವು ಸೀನ್ ರೆಡಿ ಮಾಡಿ, ನಾನು ಬರ್ತೀನಿ. ನಮಸ್ತೆ ಸರ್. ಹಾ, ಅವತ್ ನಿನ್ನ ಕೋರ್ಟ್ ಪಕ್ಕದಲ್ಲಿ ನೋಡಿದಲ್ಲ. ಏನಂದ್ರೆ ಎಲ್ಲಾ ಕೇಸಿಂದನೂ ಆಚೆ ಬರೋಣ ಅಂತ. ಹಾಗಾದ್ರೆ ನಾನು ಕೇಳಿದ್ದೆಲ್ಲ ಸುಳ್ಳು. ಏನ್ ಕೇಳಿದ್ರಿ ಸರ್? ನೀನು ಒಳ್ಳೆನಾಗಿ ಕೆಲ್ಸಕ್ಕೆ ಹೋಗ್ತಾನಂತ ಕೇಳಿದ್ನೆ. ಅದ್ ಹೌದು ಸರ್. ಮನೆಯವರು ಸಂತೋಷವಾಗಿರೋದನ್ನ ನೋಡಿದ್ರೆ ಮನಸ್ಸಿಗೆ ತುಂಬಾ ಸಂತೋಷ ಆಗತ್ತೆ ಸರ್. ಅದೇ ಒಳ್ಳೇದು. ಇಲ್ಲಿ ಯಾರು ಸಮಸ್ಯೆ ಮಾಡಿದ್ರು ನಿನ್ನಂತ ಒಬ್ಬನ್ನ ಹಿಡಿದು ಒಳಗಾಕೋದು ಅದೇ ಇಲ್ಲಿ ನ್ಯಾಯ. ಎಷ್ಟೋ ಸರಿ ನಾನ್ ನಿನ್ ಬಗ್ಗೆ ಬಹಳ ಯೋಚನೆ ಮಾಡಿದೀನಿ ಕಣಪ್ಪ, ಗೊತ್ತಾ? ನನ್ನ ಹಳೆ ಫ್ರೆಂಡ್ ಮಗ ಆಗಿದ್ರಿಂದ ನಿನ್ನೆ ನೆನ್ಸ್ಕೊಂಡ್ರೆ ಬಹಳ ಗೌರವ ಅನ್ಸುತ್ತಾ? ಹೋಗ್ಬಾ. ಕಾಸನ್ನ ಸಂಪಾದನೆ ಮಾಡೋಕ್ಕೆ 100 ವಿಧಗಳಿದೆ. ಈ ಪಾರ್ಟಿ ಮಾರಿದ್ಮೇಲೆ ನೀವು ಆ MLA ಸೀಟ್ ನನಗೆ ಕೊಡ್ತೀರಂತ ಚೆನ್ನಾಗಿ ಗೊತ್ತು. ಈ ಚಿತ್ರತ ನನಗೆ ಮಾತೆ ತುಂಬ ಮುಖ್ಯ. ನಮ್ಮ 3 ಜನಕ್ಕೆ 1 ಪೈಸೆನೂ ಕೊಟ್ಟಿಲ್ಲ ನಿಮ್ಮ ಪಾರ್ಟಿ ಹೆಡ್ ಆಫೀಸ್ ಅವ್ರಿಗೆ. ನನಗೆ ಸ್ವಲ್ಪನೇ ಇಷ್ಟ ಆಗ್ತದೆ. ಅದಕ್ಕೋಸ್ಕರನೇ ನೇರವಾಗಿ ಭೇಟಿಯಾಗಿ ಬಂದಿದ್ದೀನಿ. ನಿಮ್ಮನ್ನ ಹುಡ್ಕೊಂಬಂದಿರೋ ಮಹಾಲಕ್ಷ್ಮಿನ ನೀವೇ ಕಳ್ಕೊಳಕ್ ಹೋಗ್ಬೇಡಿ. ನಮ್ಮ ಜೊತೆಗಿದ್ರೆ ನಿಮಗೆ ದುಡ್ಡು. ಒಂದು ವೇಳೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಅವ್ರ ಗುಣ ನಿಮ್ಗೆ ಗೊತ್ತಲ್ವಾ? ಪಂಚೆ ಕಟ್ಕೊಂಡು ಶರ್ಟ್ ಹಾಕೊಂಡು ಎಲ್ಲ ಮೀಸೆ ಮುರ್ಕೊಳ್ಳೋದು ಆ ಕಾಲ. ಇವಾಗ ನಾನು ಖಂಡಿತ ಆ ರೆಹಮಾನ್ನ ಹಿಡಿತೇ ಬಿಡಲ್ಲ. ನನ್ನ ಹತ್ರ 4 MLAಗಳಿದ್ದಾರೆ. ಅದಕ್ಕೇನು, ಅವ್ರ ಬೆಲೆನೂ ಸೇರಿಸ್ಕೊಂಡು ಹೇಳಿ ಕೊಟ್ಬಿಡೋಣ. ನನಗೆ ಯಾವ ಸಮಸ್ಯೆ ಬರದೆ ಕೆಲಸ ಆಗಬೇಕು ಅಷ್ಟೇ. ಸ್ವಲ್ಪ ₹500 ತಗೊಂಡು ಬಾಯಲ್ಲಿ ತುರ್ಕಿದ್ರೆ ಸತ್ತೋಗಿರೋನು ಮತ್ತೆ ಬರ್ತಾನ?
ನನ್ನ ಹೋಗಿ ಈ ಕಾರಣ ಮಾಡಕ್ಕೆ ಹೇಳ್ತೀರಾ? ನನ್ನ ಕೇಳಿ ಇದು ಮಾಡೋಕ್ಕೆ ಆಗಲ್ಲ. ಎಲ್ಲಿ ಬಂದು ಯಾರ ಹತ್ರ ಮಾತಾಡ್ತಿದ್ದಾನೆ ನನ್ನ ಮಗ? ನಿಮ್ಮ ಪಕ್ಷದ ಮಂತ್ರಿ ನನ್ನೇ ಬಂದು ಎದುರಿಸ್ತಾನ ಅವನು. ಪೊಲೀಸ್ ಸ್ಟೇಷನಲ್ಲಿ ಓಡಿ ಅಂತ ಓಡ್ದು ನನ್ನ ಫ್ರೆಂಡನ್ನು ಇಟ್ಕೊಂಡು ಸಾಯಿಸಿದ್ರಲ್ಲ, ಒಂದು ಕತ್ತಿ ತಗೊಂಡು ಹೋರಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೇನು ಗೊತ್ತಾಗಲ್ಲ. ಹಂಗಂದ್ರೆ ಏನು ಮಾಡ್ತೀರಾ? ನನ್ನ ಜೊತೆಗೆ ಹುಟ್ಟಿರೋ ಸ್ನೇಹಿತನ ಹಾಕೊಂಡಿದ್ರಲ್ಲ, ಅದು ನಮಗೆ ಗೊತ್ತು. ಇವ್ನು ನಾನು ಪಾಠ ಹೇಳ್ಕೊಡ್ತೀನಿ. ಪಾಠ 1, 2. ನಾನೇನು ಹೇಳಿದ್ರು ನಿನ್ನ ಮನಸ್ಸು ಚೇಂಜ್ ಆಗಲ್ವಲ್ಲ? ಮನಸ್ಸು ಮಾರುತ್ತೆ. ಇಲ್ಲಿಂದ ಹೋದ್ರೇನೆ. ದಯವಿಟ್ಟು ಇಲ್ಲಿಂದ ಹೋಗಿ. ನನ್ನ ಮೊಬೈಲ್ ನಂಬರು ನಿಮಗೆ ನೆನಪಿದೆ ಅಲ್ವಾ? ಒಂದ್ಸರಿ ಫೋನ್ ಮಾಡಿದ್ರೆ ಸಾಕು, ನಾನು ಬರ್ತೀನಿ ಖಂಡಿತ. ಈ ಲಕ್ಷ್ಮಿನ ನೀವೇ ಇಟ್ಕೊಳ್ಳಿ, ಸರಿನಾ? ಒಂದು ನಿಮಿಷ ನಿಲ್ಲು. ಏನು? ಈ ಸೂಟ್ ಕೇಸ್ನ ಇಲ್ಲಿಂದ ತೊಗೊಂಡೋಗೋ. ದುಡ್ಡು ಕೊಟ್ಟು ನನ್ನ ಬೆಲೆ ತಗೊಳ್ಳೋಣ ಅಂತ ಬಂದಿದ್ಯಾ? ಮಕ್ಕ ನೋಡು. ಓ, ಹಾಗಾದ್ರೆ ಪಾತ್ರೆ ರೆಡಿ ಮಾಡ್ಕೋ, ಕುಟುಂಬ ಸಮೇತ ಭಿಕ್ಷೆ ಮಾಡಕ್ಕೆ. ನೀವು ಬಂದಿದ್ದು ಒಳ್ಳೇದಾಯ್ತು. ಒಂದು ಚಿಕ್ಕ ಕೆಲಸ ಇದೆ. ಏನು ಕೆಲಸ ಆದ್ರೆ ಹೇಳು, ನಾವೆಲ್ಲ ಸೇರ್ಕೊಂಡೇ ಮಾಡೋಣಂತ. ಯಾವಾಗಲೂ ನಾನು ನಿಮ್ಮನ್ನು ಅವಾಯ್ಡ್ ಮಾಡಿದ್ದೇ ಇಲ್ಲ, ಆದರೆ ಇವಾಗ ಕರೆಕ್ಟ್ ಟೈಮು. ಆ ಹುಲಿಯ ವೇಗದಲ್ಲಿ ಒಂದು ಹುಡುಗಿ ಅಡ್ಡ ಬಂದ್ಬಿಟ್ಲು, ಅಂಜಲಿ. ಯಾರ ಬಗ್ಗೆ ಮಾತಾಡ್ತೀರಾ? ಹಾಗಾದ್ರೆ ನೀವು ಇನ್ನೂ ಮರ್ತಿಲ್ಲ ಅಲ್ಲ ವಿಷಯ? ಮುಗಿಸ್ಬಿಡ್ಲಾ? ಬೇಡ. ಅವನ ಕೈ ಕಾಲು ಹೊಡೆದಾಕಿದ್ರೆ ಸಾಕು, ಅಂಜಲಿ ನನ್ನ ಮಡಿ ಮೇಲೆ ಬಂದು ಬೀಳ್ತಾಳೆ. ನಾನು ಅವಳಿಗೆ ಮುತ್ತು ಕೊಡೋದನ್ನು ಅವನು ನೋಡಬೇಕು. ಅವನ ಆಸ್ತಿ ನೀವು ಮಲ್ಕೊಂಡೇ ನೋಡಬೇಕು. ಅದಕ್ಕೋಸ್ಕರ ಅವನ ಪ್ರಾಣ ಸಮೇತ ಇರಬೇಕು. ಪ್ರಾಣ ಸಮೇತ ಇರಲೇಬೇಕು. ನೀನಿನ್ನೂ ಮನೆಗೆ ಹೋಗಿಲ್ವಾ? ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ಬಾ, ಬೋಟ್ ಹೋಗ್ಬೇಕಲ್ವಾ? ಏನಾಯ್ತು? ಏನಾಯ್ತು ಇವನಿಗೆ? ಅಮ್ಮ, ಅದ್ಗೆ ಇಲ್ಲಿ ಯಾರು ಇಲ್ಲ. ಎಲ್ಲರೂ ಎಲ್ಲಿ ಹೋಗಿದ್ದಾರೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಕಾರ್ತಿಕ ದೀಪಾವಳಿ ಅಲ್ವಾ? ಹೌದು, ನೀನ್ ಯಾಕೆ ಹೋಗ್ಲಿಲ್ಲ ಅಂಜು? ಮನೇಲಿ ಯಾರಾದ್ರೂ ಇರ್ಬೇಕಲ್ಲ. ಅಂದ್ರೆ ನನ್ನೀ ಮನೆಯಲ್ಲಿ ನೀನು ಒಬ್ಳಾಗ್ಬಿಟ್ಟೆ. ಈ ಹೂನ ನೀನು ಮುಡ್ಕೊಂಡ್ ಬರಕ್ಕಾಗತ್ತಾ? ಬೇಗ ಬಾ. ಒಂದ್ ವೇಳೆ ನೀನು ಲೇಟ್ ಮಾಡಿದ್ರೆ ನಾನೇ ಒಳಗ್ ಬರ್ತೀನಿ. ಹಂಗಲ್ವಲ್ಲಿ ಹಿಂಗೆ. ಅಯ್ಯೋ ಏನಾಯ್ತು? ನನ್ನ ಹುಟ್ಟಿಸಿದವನೇ, ದಯವಿಟ್ಟು ನನ್ನ ಕಾಪಾಡು. ಅಯ್ಯೋ ನೀನೇನು ಆಟ ಆಡ್ತಾ ಇದೀಯಾ? ನಿಮ್ಮ ಅಮ್ಮ ಕ್ಯಾನ್ಸರಲ್ಲಿ ಹಾಸ್ಪಿಟ್ಲಲ್ಲಿ ಮಲ್ಕೊಂಡಿದ್ದಂತಾನೆ. ಆ ಅಬ್ದುಲ್ ಹತ್ರ ಇಸ್ಕೊಂಡಿರೋ ದುಡ್ಡುಗೋಸ್ಕರ ನಾನು ಎಷ್ಟು ಓಡಾಡ್ತಾ ಇದ್ದೀನಿ ಗೊತ್ತಾ?
ಏನಾದರೂ ಮಾಡಿ ಆ ದುಡ್ಡನ್ನ ಸಂಪಾದಿಸ್ಬೇಕಂತ ಯೋಚನೆ ಮಾಡಿ ನೋಡಿದರೆ ನಮ್ಮ ಅದೃಷ್ಟ ತಿರ್ಗಾ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ. ಏನಾದರೂ ಕೂಡ ನಮಗೆ 3,000 ಮೇಲೆ ದುಡ್ಡು ಮಾಡೋಕ್ಕೆ ಆಗ್ತಾ ಇಲ್ಲ. ಇವಾಗ ನೀನೇನು ಮಾಡ್ತೀಯಾ? ಒಂದು ದಾರಿ ಇದೆ. ಏನು ದಾರಿ? ಒಂದು ಮಾರುತಿ ಜನ್ ಸಿಕ್ಕರೆ ಒಂದು ಸಣ್ಣ ಕೆಲಸ ನಮಗೋಸ್ಕರ ಕಾಯ್ತಾ ಇದೆ. ಏನ್ ಕೆಲಸ? ಆ ಗಾಡಿ ಆಟನ ಸಪರೇಟ್ ಆಗಿ ತೆಗಿಬಹುದು. ಹೌದು, ಕಾರಿಗೆ ಏನು ಘಾಟ್? ಲೂಸು ಆಟ ಅಂದ್ರೆ ಇಂಜಿನ್. ತೂತುಕುಡಿಯಲ್ಲಿ ಅವ್ರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಅದನ್ನ ಉಪಯೋಗಿಸಿ ಮೋಟರ್ ಇಡ್ತಾರೆ. ಅದು ಸೂಪರ್. ಇವನ್ ಸಾಲನ್ನು ಕೊಡ್ಬೋದು. ಮಿಕ್ಕಿರೋ ಕಸಲಿ ಚೆನ್ನಾಗಿ ಎಂಜಾಯ್ ಮಾಡೋಣ. ಜಂಬೋ ಸಾಕಸ್ ಹೋಗ್ಬೋದು. ಹೌದು, ಇನ್ನೊಂದು ಮಗ ಇಟ್ಕೊಂಡು ನಾವೇನ್ ಮಾಡೋದು? ಏನ್ ಮಾಡಕ್ಕಾಗುತ್ತೆ? ನೀನೇನಕ್ಕೆ ಇವೆಲ್ಲ ಇಟ್ಕೊಂಡಿದ್ಯಾ ನೀನು? ನೀವ್ ಹೇಳಿದ್ರಲ್ಲ ಸುಮ್ನೆ ಬೇಡ, ಟೂಸ್ ಇಟ್ಕೊಂಡು ನಡಿಬೇಕು ಅಂತ. ಹಾಗಾದ್ರೆ ಇನ್ನು ಮೇಲೆ ಜನ್ನು ಜನ್ನೆ 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 ಇಲ್ಲಿ ನೋಡು, ಜೇನಿದೆ. ಅರೆ ಏನಿದು? 10-16 ಸ್ಪ್ಯಾನರ್ ಇತ್ತಪ್ಪ. ಒಂದು ಜನ್ ಓಪನ್ ಮಾಡಕ್ಕೆ ಏನಕ್ಕೆ 10-16 ಸ್ಪ್ಯಾನರು? ಓ 10-16 ಸ್ಪ್ಯಾನರ್. ಅಣ್ಣ ಒಂದ್ ನಿಮಿಷ ಅಣ್ಣ. ಏನಪ್ಪ? ಕೃಷ್ಣನ ಬಸ್ಸಲ್ಲಿ ಲಾಲನ್ ಮನೆ ಹತ್ರ ನೋಡ್ಬೇಕಾರೆ 3-4 ಜನ ಕೂತಿರಂತೆ ಅಲ್ಲಿ. ಹಾಗಾದ್ರೆ ಏನೋ ಸಮಸ್ಯೆ ಇದೆ. ಏರು ಗಾಡಿಯಲ್ಲಿ. ಹಂಗಂದ್ರೆ ಈ ಗಾಡಿ ಬಾರಲ್ಲೇ ಕುಂಟ. ಲಾಲ್, ನೀನ್ ಒಬ್ನೇ ಕೇಳಿಕ್ ಬಂದೆ? ನಾ ಇಲ್ಲಿರೋ ಸಿದ್ಧಿ ಅಕ್ಕನ್ ನೋಡಕ್ಕೆ ಅಂತ ಬಂದೆ. ಒಂದ್ ಮುಖ್ಯವಾದ ವಿಷಯ ಇತ್ತು. ಇವ್ರು ಹಿಂದೆ ಬರ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೌದು, ಯಾರು ಇವರು? ಇವ್ರುಗಳು ನನಗ್ ಗೊತ್ತು. ಯಾರು ಕಳ್ಸಿದಾರೆ ಅಂತಾನೂ ನನಗ್ ಗೊತ್ತು. ಸರಿ, ಗಾಡಿಯಲ್ಲಿ ಇಲ್ಲಿಂದ ಹೊಡೋಣ. ಇವಾಗ ಅಲ್ಲಿರೋ ಎಲ್ರೂ ಸಾಯ್ಸೋಣ. ಬೇಡ ಕಣೋ, ಅವರೆಲ್ಲ ಹೋಗ್ಲಿ. ನನಗೆ ಕೋಪ ನೆತ್ತಿಗೆ ಇರ್ತಾ ಇದೆ. ಈ ಲಾಲಿಗೆ ಏನಾಯ್ತು? ಒಂದು ಪ್ರಾಣ ಇಲ್ದೆ ಬೊಮ್ಮೆ ತರ ಇದ್ದಾನೆ. ಹೊಡೆದಾಡ್ಕೊಂಡಿರೋದು ಅದೊಂದ್ ಕಾಲ ಕಣೋ. ಅವೆಲ್ಲ ಮುಗೀತೀಗ. ಇವಾಗ ನೆಮ್ಮದಿಯಾಗಿ ಬಾಳ್ಬೇಕು ಅಂತ ಮನ್ಸಲ್ಲಿ ಅವಾಗವಾಗ ಅನ್ನಿಸ್ತಾ ಇರತ್ತೆ. ಎಲ್ಲಾ ತೊಂದರೆಗಳು ಹೇಗ್ ಹೋಗ್ತಾ ಇದೆಯೋ ಹಾಗೆ ಇದು ಹೋಗುತ್ತೆ. ಸಾರಿ, ಎಂತಕ್ಕೋಸ್ಕರ ನಾನು ಕರೆದ್ರಿ? ನಿನ್ನ ನೋಡೋಕ್ಕೋಸ್ಕರನೇ. ಕೊಯಂಬತ್ತೂರಿಂದ ಚಿನ್ನ ರೇಪಿರೋನು ಇವಾಗ ಬಿದ್ದಿ ಸೆತೋಗಿದ್ದಾನಲ್ಲಿ. ಅಯ್ಯೋ, ಯಾರ ಆ ವ್ಯಕ್ತಿ? ಅವನೊಬ್ಬ ಪೊಲ್ಲಾಚಿ. ಅವನು ಪೊಲ್ಲಾಚಿಗೆ ಬಂದು ಅವ್ರ ಫ್ಯಾಮಿಲಿದವರೆಲ್ಲ ಬಾಡಿ ತಗೊಂಡು ಹೋಗ್ಬಿಟ್ರು. ಇಲ್ಲಿ ನೋಡು, ಈ ವಿಷಯ ನಿನಗೆ ಹೇಳಲೇಬಾರ್ದು. ನಾನು ಏನು ಹೇಳಕ್ ಬರ್ತೀನಿ ಅಂದ್ರೆ, ನೀನೇನು ಹೇಳಕ್ ಬರ್ತಿದ್ಯಾ? ನಾನೇನು ಹೇಳೋದು? ತುಂಬಾ ಜನ ನಾನು ಸಾಯಿಸಿದ್ದೀನಿ. ನನ್ನ ಬದಲು ಇನ್ನೊಬ್ಬ ಜೈಲಿಗೆ ಹೋಗ್ತಾನೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಪೊಲ್ಲಾಚಿದವನು ಸತ್ತಿರೋ ದಿನ ನಿನ್ನ ಅಲ್ಲಿ ನೋಡಿರೋ ತರ ನಿನ್ನೆ ಕನಕ ಹೇಳಿದ್ನಲ್ಲ. ನೀವ್ ಹೇಳೋದು ಸರಿನೇ ಸರ್. ನಾನು ಇವಾಗ ನೆನಪು ಬರ್ತಾ ಇದೆ. ನನಗೆ ಲಾಲ್ ಮೇಲೆ ಸಂದೇಹ. ಅವನು ಏನ್ ಮಾಡಿದ್ರು ಸಾಕ್ಷಿ ಇಲ್ದಿರ ಮಾಡ್ಬಿಡ್ತಾನೆ. ಅವನು ಎಲ್ಲಾ ಕೆಲಸದಲ್ಲಿ ಬುದ್ಧಿವಂತ. ಮೇಲಿಂದ ಬಂದಿರೋರು. ಬೇಗ ನಾನು ಏನಾದ್ರು ಮಾಡಲೇಬೇಕು. ನೀನು ಗ್ರೂಪಲ್ಲೇ ನೀನೊಬ್ಬನೇ ತುಂಬಾ ದಿವಸದಿಂದ ಸುತ್ತಾ ಇದೆಯಾ? ಸರ್, ನಾನು ಏನೂ ಮಾಡಿಲ್ಲ ಸರ್. ನಾನು ಯೋಚನೆ ಮಾಡಿ ಹೇಳ್ತೀನಿ ಸರ್. ಮೈಸೂರು ಚಿನ್ನನ ನಾನು ಹಿಡ್ಕೊಡ್ತೀನಿ. ನನಗೊಬ್ಬನ ಮೇಲೆ ಸಂದೇಹ ಇದೆ. ನನಗೊಂದು ದಿವಸ ಮಾತ್ರ ಟೈಮ್ ಕೊಡಿ ಸರ್. ನಿನಗೆ ಟೈಮ್ ಕೊಟ್ರೆ ಆ ತಲೆ ಇಲ್ದಿರೋ ಮುಂದಕ್ಕೆ ನೀವು ಬೇರೆ ಯಾರನ್ನು ಕಂಡು ಹಿಡ್ಕೊಳ್ಳಿ. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿಮ್ಗೆ ಕೊಟ್ರೆ ನಿಮ್ಗೆ ಯಾವ ಸಮಸ್ಯೆನೂ ಬರದೆ ನಾನು ನೋಡ್ಕೊತೀನಿ. ಸರಿ ಸರಿ, ನಿನಗೆ ಅನ್ಸಿದ್ ಮಾಡು. ಬೇಗ ಮಾಡೋ ಅಷ್ಟೇ. ಏನು ಯಾವಾಗ್ಲೂ ಊಟ ಮಾಡಿದ್ರೆ ನಿದ್ದೆ ಮಾಡಿದಷ್ಟೇನಾ? ಅಮ್ಮ, ನನ್ಗೆ ಇವಾಗ ಊಟ ಮಾಡಕ್ ಬಿಡಮ್ಮ. 4 ಜನಕ್ಕೆ ಊಟ ಹಾಕೋದ್ ಬಗ್ಗೆ ಮಾತಾಡಕ್ಕೆ ಇವಾಗ ಬಂದೆ. ಈ ಹುಡ್ಗಿನ ಅವ್ರ ಮನೆಯಿಂದ ನಮ್ಮನೆ ಕರ್ಕೊ ಬಂದಿದ್ದು ನೀನ್ ತಾನೆ. ಇವಳು ಕುತ್ತಿಗೆಗೆ ಒಂದು ತಾಲಿ ಕಟ್ಬಿಟ್ರೆ ಇಲ್ಲಿ ಇರೋರೆಲ್ಲ ಏನು ಮಾತಾಡಕ್ಕಾಗಲ್ಲ. ಅಮ್ಮ, ಅದು
ಅಕ್ಕ ಈ ತರ ಇರ್ಬೇಕಾದ್ರೆ ನಾನು ಸಾಕು ನಿಲ್ಸು. ನನ್ನ ಬಗ್ಗೆ ನೀನು ಚಿಂತೆ ಪಡ್ಬೇಡ. ಯಾವತ್ತಾದ್ರೂ ಒಂದಿನ ನನ್ನ ಗಂಡ ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ನಂಬಿಕೆ ಇದೆ. ನಾನು ಲಾಲು ಮಾತಾಡ್ತಿರೋ ಸಮಯದಲ್ಲಿ ಇದನ್ನ ಅವನ ಮನೇಲಿ ಇಟ್ಬಿಡು. ಪೊಲೀಸ್ಗೆ ನಿನ್ನಿಟ್ಟಿರೋ ಜಾಗ ಗೊತ್ತಾಗ ಆ ವಿಷಯ ನಾನೇ ಹೇಳ್ಬೇಕು. ಇದನ್ನ ನೀನು ಇಟ್ಕೋ, ನಮಗೆ ಏನಾದ್ರು ಸ್ವಲ್ಪ ಸಿಗಲಿ. ಏನ್ ಮಸ್ಜಿದ್ ಈ ಕಡೆ ನಿನ್ನ ನೋಡಿ ತುಂಬಾ ವರ್ಷ ಆಯ್ತು. ಇವಾಗ ಇವ್ನು ದೊಡ್ಡ ಯಜಮಾನ ಆದ್ನಲ್ಲ. ಹೌದು, ನೀವ್ ಯಾವುದೋ ಮುಖ್ಯವಾದ ವಿಷಯ ಮಾತಾಡ್ತಾ ಇದೀರಿ ಅನ್ಕೊಂಡಿದೀನಿ. ನಾವು ಇವನ್ ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ವಿ. ಅದು ನಾನು ಯಾವಾಗಲೂ ಇವನ ಹತ್ರ ಹೇಳ್ತಾ ಇದ್ದೀನಿ. ಅವಾಗೆಲ್ಲ ಇವ್ನಿಗೆ ಇಷ್ಟನೇ ಇಲ್ಲ. ನನ್ನ ಸಾರ್ ಬಗ್ಗೆ ನಿಮ್ಗೆ ಯಾವುದೇ ರೀತಿಯಾದ ಸಹಾಯನ ನನ್ನ ಹತ್ರ ಕೇಳ್ಬಹುದು. ನೀವಿಬ್ರು ಸ್ವಲ್ಪ ಮಾತಾಡ್ತಾ ಇರಿ, ದೋ ಬರ್ತೀವಿ. ಸರಿ. ಏನ್ ಮಗ ಇದು ಎಲ್ಲ ತರಕಾರಿ ಆಗಿದೆ, ಚಿಕನ್ ಎಲ್ಲ ಏನು ಇಲ್ವಾ? ಇಲ್ಲಿ ನೋಡಿ, ತರಕಾರಿ ಅಲ್ಲ ಚಿಕನ್. 100-150 ಸಿಕ್ಕಿದ್ರೆ ಸಾಕು, ಅವನ್ ಕತೆನೇ ಮುಗಿಸ್ಬಿಡ್ತೀಯ ನೀನು. ಆದ್ರೆ ಕುಟುಂಬ ಅಂತ ಬಂದ್ಮೇಲೆ ನೀನ್ ತುಂಬಾ ಬದಲಾವಣೆ ಆಗ್ಬಿಟ್ಟೆ ಮಗ. ಇದು ತುಂಬಾ ದೊಡ್ಡ ವಿಷಯನೇ. 500 ರೂಪಾಯಿ ನೋಟ್ ಇಟ್ಕೊಂಡು ಆಟ ಆಡಿರೋ ಈ ಕೈಗಳು ಇವಾಗ ಮೀನ್ ಹಿಡಿತಾ ಇದೆ. ನನಗ್ ಚೆನ್ನಾಗೇ ಗೊತ್ತಾಯ್ತು, ನೀನ್ ತುಂಬಾ ಬದಲಾವಣೆ ಆಗ್ಬಿಟ್ಟೆ ಕಣೋ. ನಾನ್ ಇವಾಗ ಬಂದಿದ್ದು ಒಂದು ವಿಷಯ ಹೇಳೋದಿಕ್ಕೇನೆ. ನೀನ್ ನನ್ನ ಬಿಟ್ಟೋಗಿದ್ದು ಎಲ್ಲರಿಗೂ ಗೊತ್ತಾಯ್ತು. ನಾವು ಒಂದಾಗಿದ್ದಾಗ ಸಿಕ್ಕಿದ ಬಲ ನೀನ್ ಒಂಟಿಯಾಗಿರೋವಾಗ ಸಿಗೋದಿಲ್ಲ ಅನ್ನೋದು ಈ ಎದುರಿಗಳಿಗೆ ತುಂಬಾ ಚೆನ್ನಾಗೇ ಗೊತ್ತು. ಆಮೇಲೆ ಆ ಕಳ್ ನೋಟ್ ಬದಲಾವಣೆ ಮಾಡೋ ವ್ಯಕ್ತಿಗಳು ಅಷ್ಟೇ ರಾಜಕೀಯ ವ್ಯಕ್ತಿಗಳಿಗೂ ಕೂಡ ಅವ್ರಿಗೆ ನಾವಿಬ್ರು ಮಾಡಿದ ಕೆಲಸ ಎಲ್ಲ ನಮಗ್ ತಿರುಗಿ ಕೊಡ್ತಾರೆ ಅಂತ ಅನ್ಸುತ್ತೆ ನನಗೆ. ಇಲ್ಲೆಲ್ಲರೂ ಹಸುವಿನಲ್ಲಿರೋ ಹುಲಿ ಇಟ್ಕೊತಿದ್ದೀನಿ ನಾನು. ನೀನ್ ಹಂಗಾಗ್ಬಾರ್ದು. ನೀವು ಒಂಟಿಯಾಗಿ ಹೋಗುವಾಗ ಸ್ವಲ್ಪ ಹುಷಾರಾಗಿರು. ಹೆಂಗ್ ಹೋಗ್ತಾ ಇದೆ ಮಗ ನಿನ್ ಬಾಳ್ಕ? ಆ ಹುಡುಗಿನ ನಿನ್ ಬಲೆಗೆ ಹಾಕೊಂಡ ಏನು? ಇಲ್ಲ, ಈ ಮನೆ ಕೆಲ್ಸಕ್ಕೆ ಬೇಡ, ನನ್ ಬಗ್ಗೆ ನಿಂಗೆ ಗೊತ್ತು. ಸಾರಿ ಮಗ. ನಾವು ಕೊಯಂಬತ್ತೂರ್ಗೆ ಹೋದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ಲೇನು ಹೊಸ ಕೆಲಸ ಸಿಕ್ಕಿದ್ಯಾ? ಕೆಲಸ ಸಿಕ್ಕಿದೆ, ಆದ್ರೆ ಪೊಲೀಸ್ನವ್ರಿಗೆ ಒಂದು ಗುಣ ಇದೆ. ಏನ್ ಗುಣ? ಅಲ್ಲಿರೋ ಜೈಲಲ್ಲಿ ಒಳ್ಳೆ ಊಟ ಹಾಕ್ತಾರಂತೆ. ಬಡ್ಡಿ ಕಣ್ ಮುರ್ಗ ಹೇಳಿದ್ನ. ನಾವು ಹೋಗಿ ಟೆಸ್ಟ್ ಮಾಡಿದ್ರೆ ಹೇಗೆ? ನಮ್ ಪುಳಲ್ ಜೈಲಲ್ಲಿ ಹೆಂಗಿದೆ ಊಟ? ಮುದ್ದೆ ಚಪಾತಿ ಹಾಕ್ತಾರೆ ಅಂತ ಕೇಳ್ಪಟ್ಟೆ ಅಲ್ಲಿ. ಅದು ಒಳ್ಳೇದೇ. ಪುಳಲ್ ಜೈಲ್ ನಮ್ಮ ಸ್ವಂತ ಜೈಲ್ ತಾನೆ. ಆದ್ರೆ ಆ ಲಾಲ್ ಜೊತೆ ಹೋದ್ರೆ ನಮಗೆ ಯಾವುದೇ ರೀತಿ ಪ್ರಯೋಜನ ಇರಲ್ಲ. ಆ ಹುಡುಗಿ ಯಾವಾಗ ಆ ಮನೆಗೆ ಹೋದ್ಲೋ, ನಮ್ ಲಾಲ್ ಒಬ್ಬ ಬೆಕ್ಕಾಯ್ಬಿಟ್ಟ, ನಮ್ಮನ್ನ ಹೊರಗಡೆನೂ ಹಾಕ್ಬಿಟ್ಟ. ಹೌದು, ಅದನ್ನ ಏನೋ ಬೆಕ್ಕು ಅಂತಾರಲ್ವಾ ಅದನ್ನ. ಶಂಕರ್, ಎಲ್ಲಾರು ಇಲ್ಲಿಂದ ತಪ್ಸ್ಕೊಂಡೋಗಿ. ಪೊಲೀಸ್ ಅವರು ಎಲ್ಲಾ ಜಾಗದಲ್ಲಿ ನಮ್ಮನ್ನ ಹುಡುಕ್ತಾ ಇದ್ದಾರೆ. ಏನಕ್ಕೆ? ಅದು ನನಗೆ ಗೊತ್ತಿಲ್ಲ. ಒಂದ್ ವೇಳೆ ನಾವು ಸಿಗಬಿದ್ರೆ ಜಾಮೀನ್ ಕೂಡ ಸಿಗಲ್ಲ. ಓಡಿ ತೋರ್ಸೋ. ಏನ್ ಸರ್, ಏನ್ ತೋರ್ಸ್ಬೇಕು ನಾನು? ಏನು ನಾಟಕ ಆಡ್ತೀಯಾ? ಎಲ್ಲೋ ಕಳ್ತನ ಯಾವ ಬಗ್ಗೆ ಮಾತಾಡ್ತಾ ಇದ್ರ? ಏನ್ ವಿಷಯ ಹೇಳಿ ಸರ್. ಏನ್ ಒಡವೆ ಹೇಳಿ ನಿಮ್ ಹತ್ರ ಯಾರೋ ತಪ್ಪಾಗಿ ಹೇಳಿದ್ದಾರೆ ಸರ್. ತುಂಬಾ ಮಾತಾಡಬೇಡ. ಬಿಡ್ರಿ ಸರ್ ಅವನ್ನ. ಸರ್ ಬಿಡ್ರಿ. ಅಯ್ಯೋ ಬಿಡ್ರಿ ಸರ್. ಇಲ್ಲ, ಇದು ನಮ್ದಲ್ಲ. ಇದು ಯಾರೋ ತಂದು ಬೇಕು ಅಂತ ಇಟ್ಟಿದ್ದಾರೆ. ಅಯ್ಯೋ ಸರ್ ಬಿಡ್ರಿ ಅವನ್ನ. ಬಿಡ್ರಿ ಸರ್, ಬಿಡ್ರಿ. ನಿಮ್ಮ ಮಗ ಹತ್ರದಿಂದ ಎಲ್ಲ ತೆಗಿಸ್ತೀನಿ. ಹೋಗ್ಬೇಡಿ ಸರ್. ಸರ್ ಸಾಹೇಬ್ರೆ, ವಕೀಲ್ ಸಾಹೇಬ್ರೆ, ಬಾಕಲ್ ತೆಗೀರಿ. ವಕೀಲ್ ಸಾಹೇಬ್ರೆ, ಏನಾಯ್ತು? ನನ್ ಮಗನ್ ಪೊಲೀಸ್ ಇಟ್ಕೊಂಡು ಹೋಗ್ಬಿಟ್ರು. ಯಾರು ಕರ್ಕೊಂಡು ಹೋದ್ರು? ನನ್ ಮಗನ ಪೊಲೀಸ್ ಕರ್ಕೊಂಡು ಹೋಗ್ಬಿಟ್ರು. ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ತಲೆದೂರಿಸ್ಬೇಡ ಅಂತ ಹೇಳಿದೀನಿ. ನಾವೇನ್ ಅಡ್ವೈಸ್ ಮಾಡಿದ್ರು ಅವ್ನು ಕೇಳದೇ ಇಲ್ಲ. ನೀವೇ ಅವನ ಹೇಗಾದ್ರು ಮಾಡಿ ಕಾಪಾಡ್ಬೇಕು. ಈ ಮಧ್ಯರಾತ್ರಿಯಲ್ಲಿ ನನ್ನಿಂದ ಏನ್ ಮಾಡಕ್ಕಾಗತ್ತಮ್ಮ? ಬೆಳಿಗ್ಗೆ ಆಗ್ಲಿ. ನನ್ ಮಗ ಸರ್, ನಾನು ಹೇಳ್ತಾ ಇದ್ದೀನಲ್ವಾ, ಬೆಳಿಗ್ಗೆ ಆಗ್ಲಿ. ಕೇಸ್ ಏನಂತ ನಾನು ಕೇಳ್ತೀನಿ. ನೀವಿವಾಗ ಹೋಗಿ. ಮಾಮ ಹೋಗೋಣ. ಎಲ್ಲೋ ಮಿಕ್ಕಿರೋ ಒಡವೆ? ನನಗೆ ಗೊತ್ತಿಲ್ಲ ಸರ್. ಹೇಳು, ಎಲ್ಲೋ ಮಿಕ್ಕಿರೋ ಒಡವೆ? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ಪೊಲೀಸ್ ಹತ್ರ ನೀನು ಪೌರುಷ ತೋರಿಸ್ತೀನೋ? ಕಳ್ಳ ನಾಯಿ. ಹೊಡಿಬೇಡಿ, ಈ ತರ ಎಲ್ಲ ಹೊಡಿಬೇಡಿ ಸರ್. ಬೇಡ ಸರ್. ಸರ್ ಹೊಡಿಬೇಡಿ ಸರ್, ಅವ್ನು ಸತ್ತೋಗ್ಬಿಡ್ತಾನೆ. ನಾವೆಲ್ಲ ಸಿಗಿಬಿಡ್ತೀವಿ ಸರ್. ಕೈನ ಬಿಡ. ಲಾಲ್, ಏನಾಗಿದೆ ಅಂತ ನಿಜ ಹೇಳ್ಬಿಡು.
ನೀನ್ ಈ ತರ ಒಡ್ಸ್ಕೊಳೋದು ನನ್ನಿಂದ ನೋಡಕ್ಕಾಗ್ತಿಲ್ಲಪ್ಪ. ಇಲ್ಲಿ ನೋಡಿ ಅಣ್ಣ, ನನಗೆ ಸತ್ಯವಾಗ್ಲೂ ಏನೂ ಗೊತ್ತಿಲ್ಲ. ನಾನೇನೂ ಕಳ್ತನ ಮಾಡೇ ಇಲ್ಲ. ನನ್ನನ್ನ ಈ ಕೇಸಿಂದ ಆಚೆ ಕರ್ಕೊಂಬನ್ನಿ. ನನ್ನನ್ನು ಈ ಕೇಸಲ್ಲಿ ತಗ್ಲಾಕ್ಬೇಡಿ. ನಾನೇನು ಕಳ್ತನ ಮಾಡಿಲ್ಲ. ನನಗೆ ಸತ್ಯವಾಗ್ಲೂ ಏನು ಗೊತ್ತಿಲ್ಲ. ನನಗೇನು ಗೊತ್ತೇ ಇಲ್ಲ. ಅಯ್ಯೋ ಏನಮ್ಮ, ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಅಯ್ಯೋ ದೇವ್ರೇ, ಯಾರು ಇಲ್ದಿರೋ ಅನಾಥ ಹುಡುಗಿನ ಕರ್ಕೊಂಡೋಗಿದ್ದಾರೆ. ನೀವು ಇಲ್ಲಿ ಯಾರು ಕೇಳಲೇ ಇಲ್ವಾ? ಎಲ್ಲರೂ ಹೀಗೆ ಸುಮ್ಮನೆ ಇದ್ರೆ ಹೇಗೆ? ಹೋಗಿ ಅವಳನ್ನ ಕರ್ಕೊಂಬನ್ನಿ. ಮಿಕ್ಕಿದ ಬಂಗಾರ ಎಲ್ಲಿದೆ ಅಂತ ನಿನಗೆ ಗೊತ್ತಿದೆ ಅಂತ ಹೇಳಿದಾನೆ. ನಮ್ಮನ್ ಕಾಪಾಡಿ ಸರ್, ಸತ್ಯವಾಗೂ ನನ್ಗೇನು ಗೊತ್ತಿಲ್ಲ. ಹಾಗಾದ್ರೆ ಕೇಳೋ ರೀತಿಯಲ್ಲಿ ಕೇಳಿದ್ರೆ ನಿಜ ಹೇಳ್ತೀಯ ಅನ್ಸುತ್ತೆ. ನನ್ನ ಡಾರ್ಲಿಂಗ್ನ ಎಲ್ಲರೂ ಸೇರಿಸಿ ಭಯ ಪಡಿಸ್ತಾ ಇದ್ದೀನಿ ಅನ್ಕೋತಾ ಇದ್ದೀನಿ. ನಾನು ಇವಾಗ ಶುರು ಮಾಡ್ಕೋತಾ ಇದ್ದೀನಿ. ನಾನು ಇದನ್ನ ಮುಗಿಸ್ಬಿಡ್ತೀನಿ. ನೀವು ಹೋಗಿ ಬೇರೆ ಯಾವ್ದಾದ್ರು ಕೇಸ್ ಇದ್ರೆ ನೋಡಿ, ಇಲ್ಲ ಅಂದ್ರೆ ನಾಳೆ ಪೊಲೀಸ್ನವ್ರು ಏನ್ ಮಾಡಿದ್ರು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಹೊರಡೋಗಿ. ಸರಿ. ಅಂಜು, ಅಂಜಲಿ, ಹೇಳಮ್ಮ, ಏನ್ ವಿಶೇಷ? ನೀನೊಬ್ಬ ದುಷ್ಟ. ದುಷ್ಟನಾಗಿ ಹುಟ್ಟೆ, ದುಷ್ಟನಾಗಿ ಬೆಳೆದೆ. ಹೌದು. ಯಾಕೆ ಹೇಗ್ ನಮಗ್ ಕಷ್ಟ ಕೊಡ್ತಿದ್ಯಾ? ಯಾಕೆ ನೀನ್ ನಿಮ್ಮನ್ನ ಅಂತ ಹೇಳ್ತಿದ್ಯಾ? ನೀನು ನಾನು ಸೇರಿದ್ರೆ ನಾವು ಅಂತ ಆಗ್ಬಿಡ್ತೀವಲ್ಲ. ನಿಮ್ಗೇನ್ ಬೇಕು? ಇದು ನ್ಯಾಯವಾದ ಪ್ರಶ್ನೆ. ನನಗ್ ನಷ್ಟ ಆದ ಒಂದು ಹೂವ ಬೇಕು, ಒಂದು ಮುತ್ತು ಬೇಕು. ಇದು ನನಗಿಷ್ಟ ಆಗಲ್ಲ. ಚಂದವಾದ ಒಂದು ಮುತ್ತು ಬೇಕು. ಕಾಸು ಕೊಟ್ರೆ ಕಾಲ ಹತ್ರ ಬಂದ್ಬಿಡೋ ಹೆಣ್ಗಿಂತ ಕೈ ಇಟ್ಟಿರೋ ನಿಂತರ ಹುಡುಗಿನೇ ನನಗ್ ಬೇಕು. ಸಿಂಹ ಹತ್ರ ಸಿಕ್ಕಾಕೊಂಡಿರೋ ಜಿಂಕೆ ಅಲ್ಲ ಕಣೆ ನೀನು, ಒಂದು ಹುಲಿ. ಹುಲಿಯ ನೀನು? ಹುಲಿಯ ನೀನು? ಬೇಡ ಬೇಡ ಬೇಡ, ನನ್ನ ಬಿಟ್ಬಿಡು. ಬೇಡ, ಬರ್ಬೇಡ, ಬಿಡು. ಸಾಯಕೋದ್ರು ಕೂಡ ನಾನು ಬಿಡೋದಿಲ್ಲ. ನೋಡಿ ನನ್ನ ರಕ್ತ ಎಲ್ಲ ಬಿಸಿ ಆಗ್ತದೆ. ಬಾ ಬಾ ಡಾರ್ಲಿಂಗ್, ಬಾ ಬಾ. ನೀವೇನಕ್ಕೋಸ್ಕರ ನಮ್ಮನ್ನು ಕರೆದಿದ್ದು? ಲಾಲ್ನ ಗತಿ ಏನಾಯ್ತು ಅಂತ ನೀವೆಲ್ಲರೂ ನೋಡಿದ್ರಲ್ಲ. ಮಾಡದೇ ಇರೋ ತಪ್ಪಿಗೆ ಇವಾಗ ಅವ್ನ ದಂಡನೆ ಅನುಭವಿಸ್ತಾ ಇದ್ದಾನೆ. ಪೊಲೀಸ್ನವ್ರಿಗೆ ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕು, ಎಲ್ಲ ಕೇಸು ಅವನ ತಲೆ ಮೇಲೆನೆ ಬರ್ದಿಟ್ಬಿಡ್ತಾರೆ. ಕಳ್ಳನ್ ಹಿಡಿತಾರೋ ಇಲ್ವೋ, ಕಂಡವನ್ನೆಲ್ಲ ಹಿಡಿದ್ಬಿಡ್ತಾರೆ ಈ ಪೊಲೀಸ್ ಜಾತಿ. ಏನಾದ್ರೂ ನಾವಿಲ್ಲಿಂದ ಹೊಟ್ಬಿಡೋಣ. ಹಂಗಂದ್ರೆ ಲಾಲಣ್ಣ ಅವನ್ ತುಂಬಾ ಹುಷಾರಲ್ವಾ? ಪೊಲೀಸ್ನವ್ರಿಗೆ ಒಂದ್ ಒಳ್ಳೆ ದಾರಿ ತೋರಿಸಿ ಅವ್ನು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾನೆ. ನಾವು ಸೂಟ್ಕೇಸನ್ನು ತಗೊಂಬಂದಿಲ್ಲ. ಚೇಂಜ್ ಮಾಡೋದಕ್ಕೆ ಬಟ್ಟೆ ಇಲ್ದಿರೋರಿಗೆ ಯಾಕೋ ಬೆಟ್ಟಿ. ಈ ಪ್ರಪಂಚ ತುಂಬಾ ವಿಶಾಲವಾಗಿದೆಯಲ್ಲ ಅಣ್ಣ. ಅಣ್ಣ, ಆ ಬೆಡ್ಡಿಂಗ್ ಪಾರ್ಟಿ ಇದಾರಲ್ಲ, ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಹಿಂದೆ ಇರೋ ಕಟ್ಟೆಲಿ ಇಟ್ಕೊಂಡು ಆ ಗುಂಡೊಡ್ದಿ ಏನೋ ಮಾಡ್ತೀರಣ್ಣ, ಗೊತ್ತಿಲ್ಲ. ನೀನ್ ಹೆಂಗೋ ಅವನ್ನ ಬಿಟ್ಟು ಬಂದೆ. ನಾನು ಅವನ್ನ ಹೊಡೆಯಕ್ ಹೋದೆ, ನೋಡಿದ್ರೆ ಅವರೇ ನೋಡಕ್ ಬಂದ್ರು. ಆ ಜಾನಿನೇ ಎಲ್ಲ ಸಮಸ್ಯೆಗೂ ಕಾರಣ. ಅವನ್ನ ಬಿಡ್ಲೇಬಾರ್ದು. ಯಾರು ಹೇಳಿದ್ದು ಅವನ್ನ ಬಿಟ್ಬಿಟ್ಟೆ ಅಂತ? ನನ್ನ ಮರಿ ಕೆಲಸ ಅವನ್ನ ಹಾಕೋದು. ಓಡು 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 ಓಡು. ಅವನ್ನ ಬಿಡ್ಲೇಬಾರ್ದು. ಹೌದು, ಇಲ್ಲಿ ಏನ್ ನಡೀತಾ ಇದೆ? ನಮಗೇನು ಅರ್ಥ ಆಗ್ತಿಲ್ಲ. ಇಲ್ಲಿ ಏನಲ್ಲೋ ಮದಿತ್ ಯಾರಂತ ಗೊತ್ತಿಲ್ಲ ನಿಮ್ಗೆ? ಯಾರು? ಅವನೇ ಈ ನಗರಕ್ಕೆ ಸಕ್ಕ ದೊಡ್ಡ ರಾಜ.
ಅವನಿಗೆ ಗೊತ್ತಿಲ್ಲದೆ ಇಲ್ಲಿ ಒಂದ್ ಕಲ್ಲು ಕೂಡ ಜರಗಲ್ಲ. ನನಗೆ ಬುದ್ಧಿದೆ ಅಂತಾನೆ ಇಲ್ಲಿವರೆಗೂ ನಾನು ಅವನ ಜೊತೆ ನಿಂತಿದ್ದೀನಿ. ಅವನ ಕೆಲಸ ಮಾಡ್ಲಿ, ಅವನ ಸವತ ನಮಗೆ ತುಂಬಾ ಮುಖ್ಯ. ಹೌದು, ನೀನ್ ಹೇಳೋದಲ್ಲ ಕರೆಕ್ಟು. ತಮಿಳಲ್ಲಿ ಈ ಭಾಷಾ ಮೂವಿ ನೋಡಿದ್ದೆ ನೀನು? ರಘುವರನ ಬಿಸಾಕಿ ನಮ್ ತಲೆಯವರು ಹಂಗೆ ನಡ್ಕೊಂಡು ಹೋಗ್ತಾರೆ, ನೋಡಿದ್ದೆ ನೀನು? ಹಂಗೆ ಅವ್ನ ಎತ್ತಬೇಕು. 2 ವಾರ ಆದ್ಮೇಲೆ ಇಲ್ಲಿರೋ ಪ್ರಶ್ನೆ ಎಲ್ಲ ತೀರ್ಸ್ಮೇಲೆ ಆಮೇಲೆ ನಾವಿಲ್ಲಿ ಬರೋಣ. ಓಕೆ? ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಟ್ರು. ಎಲ್ಲ ಅವಳು ತಪ್ಸ್ಕೊಂಡು ಹೋದ್ರು. ನಾನ್ ಕಲ್ಸ್ಕೊಟ್ಟಿದ್ ಎಲ್ಲಾ ದಾರಿ ಅವನಿಗೂ ಗೊತ್ತಲ್ಲ. ಅವ್ನ್ ಎಲ್ಲಿ ಹೋದ್ರು ನಾನ್ ಕೊನೆಗೆ ನಿಂತಿರೋ ಜಂಕ್ಷನ್ ಅಲ್ಲೇ ಅವನು ಬಂದ್ ನಿಂತ್ಕೋಬೇಕು. ಅರ್ಥ ಆಯ್ತಾ? ಏನೋ ತುಂಬಾ ಕಸರೆ ಆಗ್ತೈತಾ? ಫ್ರೈ ಮಾಡಿದ ಕೋಳಿ, ಚಪಾತಿ, ಆಮೇಲೆ ಒಂದ್ ಸ್ಮಾಲು ಎತ್ಕೊಂಡ್ ಕುಡಿ. ಅಯ್ಯೋ ಥ್ಯಾಂಕ್ ಯು ಸಾರು. ಇಲ್ಲಿರೋರೆಲ್ಲ ನಮ್ ಸ್ವಂತದವ್ರು ತಾನೆ. ಸರ್ ನನ್ಗೂ ಅಯ್ಯೋ ಧನ್ಯವಾದ ಸರ್, ಥ್ಯಾಂಕ್ ಯು. ಆಮೇಲೆ ನನಗೆ ಕೊಡ್ತಾ ಇದ್ರೆ ನೀನ್ ಎತ್ಕೊಂಡ್ ಕುಡಿಯೋ. ನೀವು ಕುಡಿಯೋಲ್ಲ ಸರ್? ನನ್ ಬ್ರ್ಯಾಂಡ್ ಬೇರೆ, ಸ್ವಲ್ಪ ಕಿಕ್ ಎತ್ಕೊಳ್ಳೋದಕ್ಕೆ ಈ ಬ್ರ್ಯಾಂಡೇ ಬೇರೆ. ಇನ್ನು ಸ್ವಲ್ಪ ಕುಡಿಬೋದಾ? ಎತ್ಕೊಂಡ್ ಕುಡಿಯೋ, ತಗೋ. ಏನೋ ಬೇಯಿಸಿರೋ ಕೋಳಿನ ಈ ರೀತಿ ತಿಂತಾ ಇದೆಯಾ? ತಿನ್ನೋ ಬೇಗ. ತಿನ್ನಕ್ಕಾಗ್ತಿಲ್ಲ. ತಿಂದೆ ಹಂಗೆ ಮಲಗದೆ ಬೋಟಿ ಎಲ್ಲ ಕಾಯಿ ಹೋಗ್ಬಿಡುತ್ತೆ. ಚೆನ್ನಾಗಿ ತಿನ್ ಮಲಗ್ರೋ. ಟೈಮ್ ಆಯ್ತಲ್ವಾ? ಇಲ್ಲ, ನಾನ್ ಸ್ವಲ್ಪ ಆಚೆ ಹೋಗ್ಬಿಡ್ಲಾ? ಏನಕ್ಕೆ? ಟ್ರೈನ್ ಟಿಕೆಟ್ ತಗೋಬೇಡ. ಹೌದೌದು, ಪೊಲೀಸ್ನ ಮೂಲೆ ನಂಗೆ ಚೆನ್ನಾಗ್ ಗೊತ್ತು. ಹೌದು, ನಂದು ಊಟ ಎಲ್ಲೋಯ್ತು? ಅದೆಲ್ಲಾನು ನಾವು ಮೂವರೇ ಕುಡ್ಕೊಂಡ್. ಸರಿ, ಹಾಗಾದ್ರೆ ನಾನು ಬಂದು ಊಟ ಮಾಡ್ತೀನಿ. ನೀನ್ ಜೈಲಿಂದ ತಪ್ಪಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟ. ವಿಷಯ ಏನಾದ್ರು ಇದೆಯಾ ಏನು? ಜೈಲಿಂದ ಆಸ್ಪತ್ರೆ ಕರ್ಕೊಂಡು ಹೋಗೋ ದಾರಿನಲ್ಲಿ ಕಣ್ಣ ಅಣ್ಣ ನನ್ನನ್ನು ತಪ್ಪಿಸ್ಬಿಟ್ರು. ಅವ್ರು ಕೊಟ್ಟಿರೋ ದುಡ್ಡಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿಟ್ಟಿದ್ದೆ, ಗ್ಯಾಪ್ ಸಿಕ್ಕಿದಾಗ ನಮ್ಮನ್ನ ತಪ್ಪಿಸ್ಬಿಡಿ ಅಂತ. ಎಲ್ಲಾದ್ರೂ ಹೋಗಿ ನಾವು ಬಾಳ್ಕೋತೀವಿ ಅಂತ. ಏನಾಯ್ತು? ಏನಾಯ್ತು? ನನಗೆ ವಿಷ ಆಗ್ಬಿಟ್ಟ. ನೀರು ಇವಾಗ ತಗೊಂಡ್ಬರ್ತೀನಿ, ಇವಾಗ ತರ್ತೀನಿ. ಇರು, ಇವಾಗಲೇ ಬರ್ತೀನಿ ನಾನು. ಏನಾಯ್ತು? ಏನಾಯ್ತು?
ನೀನ್ ಎಲ್ಲೇ ಓಡಿದ್ರು ಕಡೆದಾಗ ನನ್ನ ಕಾಲ್ ಕೆಳಗಡೆನೆ ಬರ್ಬೇಕು. ನಾನು ಮೊದಲು ಯಾವ ರೀತಿ ಇದ್ದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನ್ ಅವ್ರಿಗೆ ವಿಷ ಕೊಟ್ಬಿಟ್ಟೆ ಅಲ್ಲ? ನಾನು ಯಾಕೆ ಕೊಟ್ಟೆ ಅಂತ ನೀನು ಕೇಳು. ಇನ್ಮೇಲೆ ಇವ್ರನ್ನ ಇಟ್ಕೊಂಡು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಮಗ. ಇವ್ರು ಇಲ್ಲ ಅಂದರೆ ನಮಗೆ 100 ಜನ ಸಿಗ್ತಾರೆ. ಇವ್ರನ್ನ ಇಟ್ಕೊಂಡು ನನ್ನ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿ ಸಾಯಿಸಿದ್ರೆ ಯಾರಿಗೂ ಯಾವ ಸದ್ಯನೂ ಬರಲ್ಲ. ನಮ್ಮ ಮೇಲಿರೋ ಎಲ್ಲ ಕೇಸು ಸರೋಗುತ್ತೆ. ಟಿಕೆಟ್ ನನ್ನ ಹತ್ರ ಇದೆ. 12:30 ಟ್ರೈನು ನಾವು ಹೋಗ್ತಾರಣ. ಸಿಗ್ನಲಲ್ಲಿ ಗಾಡಿ ಸ್ಲೋ ಆವಾಗ ಗಾಡಿ ಎತ್ತಿ ಹೋಗ್ತಾರಣ. ಆ ಚಿನ್ನ ಹೇಗೆ ನನ್ನ ಮನೆ ಒಳಗಡೆ ಬಂತು? ಅಂಜಲಿನೇ ಹೇಳಿದ್ದು. ಹುಡುಗಿ ಅಲ್ವಾ, ಬಂಗಾರದ ಮೇಲೆ ಆಸೆ ಇರುತ್ತಲ್ವಾ, ಅವಳೇ ನನ್ನ ಹತ್ರ ಹೇಳಿದ್ದು ಚಿನ್ನ ನನಗೆ ತುಂಬ ಇಷ್ಟ ಅಂತ. ಅವಳು ನಿನ್ನ ಹತ್ರ ಹಾಗೆ ಹೇಳ್ದ? ನೀನು ಮುಂಚೆ ಅವಳು ಕೈ ಹಿಡ್ದಿದ್ದು ನಾನೇ ತಾನೆ. ಅವಳ ಮನಸ್ಸು ನಂಗೆ ಚೆನ್ನಾಗೇ ಗೊತ್ತು. ಹೇಳಿದ್ಲು. ಹಾಗಾದ್ರೆ ಅವಳೆಲ್ಲಿ? ಅವಳ ಮೇಲೆ ಹೋಗ್ಬಿಟ್ಲು. ನಾನು ಅವಳನ್ನ ಸಾಯಿಸ್ಬಿಟ್ಟೆ. ಇವಾಗ ಅವ್ರು ತಾನೇ ಹೊಟ್ಟೋಗಿರುತ್ತೆ. ಲಾಲ್, ನನ್ನ ಒಂಟೆ ಬಿಟ್ಬಿಟ್ಟು ನೀನು ಹೋಗ್ಬೇಡ ಕಣೋ. ನನ್ನ ಸಾಯಿಸ್ಬಿಡು. ನಿರಪರಾಧಿಗಳನ್ನ ಅನವಶ್ಯಕವಾಗಿ ಕೊಂದಿದ್ಯಾ ನೀನು. ಸಾಯೋ ಮುನ್ನ ಇಂಥ ಮಾತುಗಳೆಲ್ಲ ಆಡ್ತಾ ಇದೆಯಾ ನೀನು? ಈ ವೇದನೆ ನೀನು ಅನುಭವಿಸ್ಲೇಬೇಕು. ಸಾವ್ಗೋಸ್ಕರ ನೀನು ಕಾಯ್ತಾ ಇರಬೇಕು.